ಅನ್ನೋ ಶಬ್ದ ಹೇಳಿದೆ ನಾನು. ಚಿತ್ತ ಸುಪ್ತ ಪ್ರಜ್ಞೆ ಅಂತ ಅನ್ನೋದನ್ನು ಹೇಳಿದೆ. ಸುಪ್ತ ಪ್ರಜ್ಞೆ ಎಂದರೆ ಎಲ್ಲವೂ ದಾಖಲಾಗಿ ಅದನ್ನು ಮುಚ್ಚಿಟ್ಟ ಕ್ಯಾಸೆಟ್. ಅದನ್ನು ಆನ್ ಮಾಡಿದರೆ ಯಾವುದನ್ನು ಅದನ್ನು ಪ್ಲೇ ಮಾಡಿದರೆ ಅದರ ರಿಸಲ್ಟ್ ಪಡಿಬೋದು. ಹೀಗೆ ಒಳಗೆ ಸಂಗ್ರಹವಾಗಿ ಮುಚ್ಚಿಟ್ಟ ಕ್ಯಾಸೆಟ್ಟುಗಳನ್ನು ಸುಪ್ತ ಪ್ರಜ್ಞೆ ಅಂತಂತೇವೆ. ಅದು ಜನ್ಮಾಂತರದ ಕ್ಯಾಸೆಟ್ಗಳು ಇವೆ. ಕ್ಯಾಸೆಟ್ಗಳು ವಿಡಿಯೋ ಕ್ಯಾಸೆಟ್ಗಳೆಲ್ಲ, ಅದನ್ನು ಕಾಣಬಹುದು, ಕೇಳಬಹುದು, ನೆನಪಿಸಿಕೊಳ್ಳಬಹುದು. ಆದರೆ ಏನಾಗುತ್ತೆ ಅಂದರೆ ಒಳಗೆ ಸಿಕ್ಕಾಬಟ್ಟೆ ಕ್ಯಾಸೆಟ್ಟು ದಾಸ್ತಾನಾಗಿದೆ. ಯಾವ ಕ್ಯಾಸೆಟ್ಟು ಯಾವುದೊಂದು ಅದಕ್ಕೆ ಅದನ್ನು ಪ್ಲೇ ಮಾಡಲಿಕ್ಕೆ ಆಗದಷ್ಟು ಸ್ಟೋರೇಜ್ ಆಗಿ ಅದನ್ನು ಬಟನ್ ಯಾವುದು ಅಂತ ಗೊತ್ತಿಲ್ಲದೆ ಅದು ಅನ್ಯೂಸ್ಡ್ ಆಗಿ ಕೂತುಬಿಟ್ಟಿದೆ. ಅದನ್ನು ಎಲ್ಲವನ್ನೂ ಯೂಸ್ ಮಾಡತಕ್ಕಂತಹ ಸ್ಥಿತಿಗೆ ನಮ್ಮ ಬ್ರೈನ್ ಸೆಲ್ಸ್ನಲ್ಲಿ ಮಿಲಿಯಾಂತರ ಸೆಲ್ಸ್ಗಳಿವೆ, ಅವು ಯಾವುದೂ ಕೆಲಸ ಮಾಡ್ತಾ ಇಲ್ಲ. ಕೆಲವೇ ಉಳಿದದ್ದಕ್ಕೆ ಏನು ಕ್ರಿಯೆ ಎನ್ನುವುದೇ ಇವತ್ತು ವಿಜ್ಞಾನದಲ್ಲೂ ಗೊತ್ತಿಲ್ಲ. ಅದೆಲ್ಲ ಕೆಲಸ ಮಾಡಿದರೆ ಹೀಗೆ ಅನಂತ ಕ್ಯಾಸೆಟ್ಗಳು ಇವೆ. ಸಾವಿರಾರು ಜನ್ಮಗಳಿಂದ ನಾವು ಅನುಭವಿಸಿದ್ದೆಲ್ಲವೂ ಒಳಗೆ ಅದು ಮಿನಿ ಕ್ಯಾಸೆಟ್ಗಳು. ನೋಡಿ, ಜೀವ ಅಣುವಾದ ಜೀವದಲ್ಲಿ ಇಷ್ಟೂ ರೆಕಾರ್ಡ್ ಆಗಿರ್ತದೆ. ಅದು ಎಂಥ ಅದ್ಭುತವಾದ ರೆಕಾರ್ಡಿಂಗ್ ನೋಡಿ. ಅದು ಎಲ್ಲವೂ ಇದೆ. ಅದೆಲ್ಲ ಕ್ಯಾಸೆಟ್ಗಳನ್ನು ಆನ್ ಮಾಡತಕ್ಕಂಥ ಶಕ್ತಿ ಒಳಗೆ ಇದೆ. ಅದು ಆನ್ ಆದರೆ ಅದನ್ನು ಚೇತನ ಅಂತ ಅನ್ನೋದು. ಅದಕ್ಕೋಸ್ಕರವೇ ಮನಸ್ಸನ್ನು ಶಾರ್ಪ್ ಮಾಡಿ ಮೆಡಿಟೇಷನ್ನು, ಧ್ಯಾನ, ಏಕಾಗ್ರತೆಯಿಂದ ಇದನ್ನೆಲ್ಲವನ್ನು ಆನ್ ಮಾಡತಕ್ಕಂಥ ಪ್ರಯತ್ನ ಮಾಡಿ ಯೋಗಿಗಳು ಇದನ್ನು ಮಾಡಿಕೊಳ್ಳುವಂಥ ಪ್ರಯತ್ನ. ಹಾಗಾಗಿ ಚೇತನ ಅಂತಂದರೆ ಎಲ್ಲ ನೆನಪುಗಳೂ ತರಕೊಳ್ಳುವುದು. ಆವಾಗ ಯಾವುದು ಪಾಸ್ಟ್ ಟೆನ್ಸ್ ಇಲ್ಲ. ಹಿಂದೆ ಯಾವುದೋ ನಡೆದಿತ್ತು, ಅದು ಎಂಥದ್ದು ಅಂತ ಈಗ ನೆನಪಾಗುವುದಿಲ್ಲ ನೋಡಿ ಅನ್ನೋ ಪ್ರಶ್ನೆಯೇ ಇಲ್ಲ. ಇಡೀ ಭೂತ ಭವಿಷ್ಯತ್ತುಗಳು ಅವನ ಮುಂದೆ ತೆರೆಕೊಳ್ಳುವಂಥದ್ದುಂಟಲ್ವ, ಅದು ಚೇತನ. ಆವಾಗ ಅವನಿಗೆ ಪ್ರೆಸೆಂಟ್ ಟೆನ್ಸಿನಷ್ಟೇ ಭೂತ, ಪಾಸ್ಟ್ ಟೆನ್ಸು, ಫ್ಯೂಚರ್ ಟೆನ್ಸು ಎರಡೂ ಅವನ ಮುಂದೆ ಇದೆ. ಆ ಸ್ಥಿತಿ ಆನಂದಮಯ. ಯಾಕೆಂದರೆ ಅಲ್ಲಿ ಅಜ್ಞಾನವೇ ಇಲ್ಲ. ಎಲ್ಲ ಬಟಾಬಯಲಾದಾಗ ಖುಷಿಯೋ ಖುಷಿ, ಅದು ಆನಂದಮಯದ ಸ್ಥಿತಿ. ಹಿಪ್ನೋಟೈಸ್ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ಈ ಚೇತನವನ್ನು ಎಬ್ಬಿಸಲಿಕ್ಕೆ ಬರುತ್ತೆ. ಆಮೇಲೆ ಮನುಷ್ಯ ಸತ್ತು ಪರಲೋಕಕ್ಕೆ ಹೋದಾಗ ಒಮ್ಮೆ ಈ ಚೇತನ ಜಾಗೃತ ಆಗತ್ತೆ. ಅದೇನಾಗುತ್ತೆ ಅಂದರೆ ಸತ್ತಾಗ ಈ ನಮ್ಮಲ್ಲಿ ಒಂದು ಕಥೆ ಹೇಳ್ತಾರಲ್ಲ, ಚಿತ್ರಗುಪ್ತ ಅಂತ ಎಲ್ಲ ಬರೆದಿಡ್ತಾನೆ ಅಂತ. ಅಲ್ಲಿ ಕರ್ಣಿಕ ಅವನು ಯಮನ ಒಬ್ಬ ಗುಮಾಸ್ತ ಚಿತ್ರಗುಪ್ತ ಅಂತ ಇದ್ದಾನೆ ಅಂತ ಅವನೆಲ್ಲ ಬರೆದಿಡ್ತಾನೆ. ಅದು ಸತ್ತವರು ಹೋದ ಕೂಡಲೇ ನೀನು ಹೀಗೆ ಮಾಡಿದ್ದಿ ಅಂತ ಓದಿ ಹೇಳ್ತಾನೆ. ಅವನಿನ್ನು ಓದಿ ಹೇಳುವಾಗ ನಮಗೆ ಇಲ್ಲದ್ದು ಓದಿ ಹೇಳಬಾರ್ದು ಅಂತ ಹೆದರಿ ಕೆಲವರು ಚಿತ್ರಾಯ ಸ್ವಾಹ, ಚಿತ್ರಗುಪ್ತಾಯ ಸ್ವಾಹ ಅಂತ ಊಟ ಮಾಡುವಾಗ ಚಿತ್ರಗುಪ್ತನಿಗೂ ಇಡ್ತಾರೆ. ಯಾಕೆಂದರೆ ಅವನು ಎಲ್ಲಿ ಆದರೂ ನಮಗೆ ಹೆಸರು ಹೇಳುವಾಗ ನಮ್ಮ ಮೇಲೆ ಹೆಚ್ಚು ಅಪವಾದ ಹಾಕಬಾರ್ದು, ಆದಷ್ಟು ಕನ್ಸೆಷನ್ ಕೊಡಬೇಕು ಅಂತ ಭಯದಿಂದ ಚಿತ್ರಗುಪ್ತನಿಗೂ ಆಹುತಿ ಕೊಡ್ತಾರೆ. ಕೊಡಬಾರ್ದು ಅಂತ ನಾನು ಹೇಳಿದ್ದಲ್ಲ, ಕೊಡುವುದಕ್ಕೆ ಇರೋ ಕಾರಣ ಭಯ ಅಂತ. ತೀರ ಶಾಸ್ತ್ರೀಯ ಅಲ್ಲ ಅದು. ಅದು ಶಾಸ್ತ್ರದಲ್ಲಿ, ಧರ್ಮಶಾಸ್ತ್ರದಲ್ಲಿ ಇದೆ, ಆದರೆ ವೈದಿಕ ಅಲ್ಲ ಅದು. ಚಿತ್ರಗುಪ್ತನಿಗೆ ಆಹುತಿ ಕೊಡೋದು ವೈದಿಕ ಕ್ರಿಯೆ ಅಲ್ಲ ಅದು. ಅದು ಪ್ರಾಣಾಹುತಿ ಮಾತ್ರ ವೈದಿಕ. ಇದು ಸ್ಮೃತಿಕಾರರು ಹೇಳಿದ್ದು. ಅದು ಅದರ ಹಿನ್ನೆಲೆಯಲ್ಲಿ ಇರತಕ್ಕಂಥದ್ದು. ಈ ಪ್ರಾಣಾಹುತಿ ಎನ್ನುವುದು ವೈದಿಕ ಕ್ರಿಯೆ, ಅದು ಭಗವಂತನ ಆರಾಧನೆ. ಚಿತ್ರಗುಪ್ತನ ಆಹುತಿ ಸಾವಿನ ಭಯದಿಂದ ಬಂದಂಥ ಕ್ರಿಯೆ. ಹೀಗೆ ಆ ಚಿತ್ರಗುಪ್ತ ಹೇಳ್ತಾನೆ, ಇವನಾಗ ಅದನ್ನೆಲ್ಲ ಒಪ್ಕೋಬೇಕಾಗತ್ತೆ, ಅದು ಮಾಡಲಿಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ತಾರೆ. ವಸ್ತುತಃ ಹಾಗಲ್ಲ. ಅಲ್ಲಿ ಹೇಗೆ ನಡೆಯುತ್ತೆ ಅಂತಂದರೆ, ಚಿತ್ರಗುಪ್ತ ಅಂತಂದರೆ ಇವನ ಕ್ರಿಯೆಗಳನ್ನು ದಾಖಲೆ ಮಾಡತಕ್ಕಂಥ ದೇವತಾ ಶಕ್ತಿಗಳು. ಅಲ್ಲಿಗೆ ಹೋದಾಗ ಅವನು ಹೀಗೆ ಮಾಡಿದ್ಯಲ್ವಾ ಅಂತ ಕೇಳೋದು, ಅವನಿಲ್ಲ ನಾನು ಮಾಡಲಿಲ್ಲ ಅಂತ ಸುಳ್ಳು ಸಾಕ್ಷಿ ಹೇಳೋದು ಏನೂ ನಡೆಯೋದಿಲ್ಲ. ಅಲ್ಲಿ ಏನಾಗುತ್ತೆ ಅಂದರೆ, ಅವನು ಅಲ್ಲಿ ಹೋಗಿ ನಿಂತಾಗ ಅವನು ಮಾಡಿರತಕ್ಕ ಸಮಸ್ತ ಕ್ರಿಯೆಗಳು ಅವನಿಗೆ ಪ್ರೆಸೆಂಟ್ ಟೆನ್ಸ್ ಆಗಿ ಅವನ ಕಣ್ಣು ಮುಂದೆ ಕಾಣ್ತಾವೆ. ಅವನು ಮಾಡಿದ ಒಳ್ಳೆಯದು ಕೆಟ್ಟದ್ದು ಎಲ್ಲವೂ. ಅಂದರೆ ಇನ್ಯಾರೋ ಹೇಳಿ ಹೌದೋ ಅಲ್ಲೋ ಹೇಳು ಅಂತ ಹೇಳಿ ಏನು ಕಟಕಟೆ ಮೇಲೆ ನಿಲ್ಲಿಸಿ ವಕೀಲರು ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದಾಗ ಹೇಳಿಸುವ ಪ್ರಶ್ನೆ ಅಲ್ಲ, ಅದು ಅವನ ಕಣ್ಣು ಮುಂದೆ ಕಾಣುತ್ತೆ. ಅವನು ಏನೇನು ಮಾಡಿದ್ದ, ಒಳ್ಳೆಯದು ಕೆಟ್ಟದ್ದು, ಅದು ಎಲ್ಲವೂ ಕೂಡ ಪ್ರೆಸೆಂಟ್ ಟೆನ್ಸ್ ಆಗಿ ಅಲ್ಲಿ ಕಾಣುತ್ತೆ. ಅವನು ಪುಟ್ಟ ಮಗುವಾಗಿದ್ದದ್ದು ಕೂಡ ಅವನು ಅಲ್ಲಿ ಹೋಗಿ ನೋಡಬಲ್ಲ. ಮಗುವಾಗಿದ್ದನ್ನು ಹಿಡಿದು ಮುದುಕನಾಗುವ ತನಕ ಆ ಜೀವನದಲ್ಲಿ ನಡೆದ ಪ್ರತಿಯೊಂದು ಘಟನೆಯೂ ಅವನ ಕಣ್ಣ ಮುಂದೆ ಅಲ್ಲಿ ಕಾಣುತ್ತೆ. ಅದು ಮೆಮೊರಿ ಶೆಲ್ಲು ಜಾಗೃತವಾಗುವುದು ಚೇತನ. ಆಮೇಲೆ ಇದು ಸತ್ತ ಮೇಲೆ ಜಾಗೃತವಾಯಿತು. ಆಮೇಲೆ ಪುನಃ ಪಾಪ ಪ್ರಾರಬ್ಧದಿಂದ ಯಾವ ದುಃಖವೋ ಅನುಭವಿಸಿದ, ಆಮೇಲೆ ಪುನಃ ಹುಟ್ಟಿದ, ಪುನಃ ಮುಚ್ಚಿಕೊಂಡಿದ್ದದು. ಪೂರ್ತಿ ಜಾಗೃತ ಆಗುವುದು ಯಾವಾಗ? ಕೊನೆಯದಾಗಿ ಸತ್ತ ಮೇಲೆ. ಆದರೆ ಮತ್ತೆ ದೇಹ ಬಂಧನ ಇಲ್ಲದ ಚರ್ಮ ಶರೀರದಿಂದ ಅವನು ಕಳಚಿಕೊಂಡಾಗಲೇ ಚೇತನ ಪೂರ್ತಿ ಜಾಗೃತವಾಗುವುದು. ಮತ್ತು ಅಪರೋಕ್ಷ ಜ್ಞಾನ ಆದ ಮೇಲೆ, ಆ ಅಪರೋಕ್ಷ ಜ್ಞಾನದಿಂದಾಗಿ, ಅದಕ್ಕೆ ಅಪರೋಕ್ಷ ಜ್ಞಾನ ಆಯಿತು ಅಂದಮೇಲೆ ಅದು ಆನಂದಮಯವಾದ ಸ್ಥಿತಿ. ಆವಾಗ ಅವನಿಗೆ ಯಾವುದು
ಯಸ್ಮಿನ್ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತಿ ಅಂತ. ಭಗವಂತನ ಅಪರೋಕ್ಷ ಜ್ಞಾನ ಆದಮೇಲೆ ಇಲ್ಲಿ ಯಾವುದೂ ಅವನಿಗೆ ತಿಳಿದೇ ಇದ್ದದ್ದು ಉಳಿಯೋದಿಲ್ಲ. ಅದು ಎಲ್ಲವೂ ಕೂಡ ಜಾಗೃತವಾಗಿ ಬಿಡುತ್ತದೆ. ಅದು ಚೇತನ ತೆರೆಕೊಳ್ಳುವ ಸ್ಥಿತಿ. ಆದ್ದರಿಂದ ಅದು ಚಿತ್ತದ ವಿಸ್ತಾರ, ಚಿತ್ತ ಸ್ಮರಣ ಶಕ್ತಿಯ ಎಕ್ಸ್ಪ್ಯಾನ್ಷನ್, ಅಂದರೆ ಕಾಲದ ಬ್ಯಾರಿಯರನ್ನು ಮೀರಿ ಭೂತ ಭವಿಷ್ಯತ್ತುಗಳಲ್ಲಿ ಹಬ್ಬಿಕೊಳ್ಳುವುದು ಚೇತನ ಅಂತ. ಹಾಗಾಗಿ ಚೇತನ ಅಂತ ಅನ್ನುವುದು ಒಂದು ದೃಷ್ಟಿಯಿಂದ ಅಪರೋಕ್ಷ ಜ್ಞಾನದ ಸ್ಥಿತಿ. ಅದು ಆ ಸ್ಥಿತಿಗೆ ಸಂಬಂಧಪಟ್ಟವರು ಲಕ್ಷ್ಮೀನಾರಾಯಣರೇ ನೇರ. ಅದಕ್ಕೆ ಅಭಿಮಾನಿ ದೇವತೆ ಆ ಚೇತನಕ್ಕೆ ಲಕ್ಷ್ಮಿ. ಮತ್ತು ಅಪರೋಕ್ಷ ಜ್ಞಾನ ಆದ ಮೇಲೆ ಅವನು ಹೋಗಿ ಆ ಚೇತನವನ್ನು ಕಳ್ಕೊಳ್ಬೇಕು. ಇದು ವಿಚಿತ್ರ ನೋಡಿ. ಆ ಎಲ್ಲ ಕ್ಯಾಸೆಟ್ಟುಗಳನ್ನು ತೆಗೆದು ಬಿಸಾಡಬೇಕು. ಮೋಕ್ಷಕ್ಕೆ ಹೋಗುವಾಗ ಆ ಕ್ಯಾಸೆಟ್ಗಳನ್ನ ಹಿಡ್ಕೊಂಡು ಹೋಗುವಾಗಿಲ್ಲ. ಅದೆಲ್ಲ ಪೂರ್ವಜನ್ಮದ್ದು. ಅದು ಆತ್ಮದಲ್ಲಿ ರೆಕಾರ್ಡ್ ಆಗಿದೆಯಪ್ಪ, ಈ ಕ್ಯಾಸೆಟ್ ಬೇಡ. ಅದು ಮನಸ್ಸಿನಲ್ಲಿ ರೆಕಾರ್ಡ್. ಇದು ಚೇತನ ಅಂದರೆ ಇದು ಮನಸ್ಸಿನಲ್ಲಿ ರೆಕಾರ್ಡ್ ಆದದ್ದು. ಆತ್ಮದಲ್ಲಿ ರೆಕಾರ್ಡ್ ಬೇರೆಯಾಗಿದೆ. ಆದ್ದರಿಂದ ಈ ಮನಸ್ಸಿನಲ್ಲಿ ರೆಕಾರ್ಡ್ ಆದದ್ದನ್ನು ಬಿಟ್ಟು ಚೇತನದಲ್ಲಿ ತೆರೆದು ಎಲ್ಲವನ್ನೂ ತೋರಿಸಿದ ಲಕ್ಷ್ಮಿ ಮತ್ತೆ ಮೋಕ್ಷಕ್ಕೆ ಹೋಗುವಾಗ ಆ ಎಲ್ಲ ಕ್ಯಾಸೆಟ್ಗಳನ್ನು ವಿರಜಾ ನದಿಯಲ್ಲಿ ಬಿಸಾಡಿ ಹೋಗುವಂತಂತಾಳೆ ಅಂತ. ಅದಕ್ಕೋಸ್ಕರ ವಿರಜಾ ನದಿಯನ್ನು ತರ್ತಾರೆ. ಇಲ್ಲಿ ಚೇತನಕ್ಕೂ ಮತ್ತು ವಿರಜಾ ನದಿಗೂ ಸಂಬಂಧ. ಈ ಪುರುಷನಾಮಕನ ಶುಭ ಸ್ವೇದಾಪ. ಆ ವಿರಜಾ ನದಿ ಅಂದರೆ ಏನು? ಈ ಚೇತನ ಅಂತಂದರೆ ಜಡ ಪ್ರಕೃತಿ, ವಿರಜಾ ನದಿ ಅಂದರೆ ಚೇತನ ಪ್ರಕೃತಿ ಎಂದರು. ಅದು ನದಿ ನೀರು ಚಿನ್ಮಯವಾದ ನೀರು, ಅದು ಲಕ್ಷ್ಮೀ ರೂಪ. ಅದು ಇದು ಲಕ್ಷ್ಮಿಯಿಂದ ಅಭಿಮನ್ಯಮಾನವಾದದ್ದು. ಆ ನೀರು ಎಲ್ಲಿಂದ ಬಂತು? ಲಕ್ಷ್ಮೀ ನೀರಾಗಿ ಯಾಕೆ ಹರಿದ್ಲು ಅಂದರೆ ಅದು ಒಂದು ವಿಚಿತ್ರ. ಭಗವಂತ ಸೃಷ್ಟಿ ಮಾಡಿದ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಕೋಶಗಳು ಒಳಗೆ ಕೂತು ಇವರಿಗೆ ತಿನ್ನಿಸಿ 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 ಸುಸ್ತಾಗಿ ಬೆವರು ಬಂತಂತೆ ಭಗವಂತನಿಗೆ. ಯಾಕೆ ನೀವು ತಿಂದು ಮುಗಿಯೋದಲ್ಲ, ಇವು ಎಷ್ಟು ಕೊಟ್ಟರು ತಿಂತಾವೆ, ಇನ್ನೂ ಬೇಕು ಅಂತಾವಲ್ಲ ಅಂತ ತಿನ್ನಿಸಿ 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 ಸುಸ್ತಾಗಿ ದೇವರಿಗೆ ಬೆವರು ಬಂತು. ಆ ಬೆವರೇ ವಿರಜಾ ನದಿ ಆಯಿತು ಅಂತ ಶಾಸ್ತ್ರಕಾರ ವಿನೋದ ಮಾಡ್ತಾರೆ. ಭಗವಂತನ ಶುಭ ಸ್ವೇದ ಅಂತ. ಜ್ಞಾನಾನಂದವ ಜ್ಞಾನಕ್ಕೆ ಬೆವರು ಬರುವುದೇನ್ರಿ, ಆನಂದಕ್ಕೆ ಬೆವರುವುದು ಉಂಟೇನ್ರಿ? ಆದರೆ ಜ್ಞಾನಾನಂದಮಯವಾದ ನೀರು ಅಂತ ಒಂದಿದೆ. ಅದು ಜ್ಞಾನಾನಂದಮಯವಾದ ಆತ್ಮ ಅದರಲ್ಲಿ ಮುಳುಗ ಹಾಕಬಹುದು. ಈ ದೇಹವನ್ನು ಮುಳುಗ ಹಾಕಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಏನಂದ್ರು ಅದು ಭಗವಂತನ ಮೈಯಿಂದ ಹರಿದ ನೀರು. ಅದು ಲಕ್ಷ್ಮೀ ರೂಪವಾದ ಚಿನ್ಮಯವಾದ ನೀರು. ಆ ನೀರಿನಲ್ಲಿ ಮಿಂದು ಈ ಎಲ್ಲ ಲಿಂಗ ಶರೀರವನ್ನು, ಲಿಂಗ ಶರೀರದಲ್ಲೇ ಇರೋದು ಈ ಎಲ್ಲ ಕ್ಯಾಸೆಟ್ಗಳು, ಚಿತ್ತ ಚೇತನ ಎಲ್ಲ ಲಿಂಗ ಶರೀರದಲ್ಲಿ, ಲಿಂಗ ಶರೀರವನ್ನೇ ಅಲ್ಲಿ ತೊಡೆದು ಹಾಕಿ ಆತ್ಮಸ್ವರೂಪದ ಜ್ಞಾನದಿಂದ ಎಲ್ಲವನ್ನೂ ತಿಳಿಯಲಿಕ್ಕೆ ಸಾಧ್ಯ ಆದ್ಮೇಲೆ ಈ ಕ್ಯಾಸೆಟ್ ಯಾಕಬೇಕಯ್ಯ, ಅದನ್ನು ಬಿಟ್ಟುಬಿಡುವಂಥ ಲಿಂಗ ಶರೀರವನ್ನು ತೊಡೆದು ಹಾಕತಕ್ಕಂಥ ಯಾವ ವಿರಜಾ ನದಿ ರೂಪಳಾದ ಲಕ್ಷ್ಮಿ ಇದ್ದಾಳೆ ಅವಳೇ ಈ ಚೇತನಾದ ದೇವತೆ ಅಂತ ಹೇಳೋದಕ್ಕೋಸ್ಕರ ಆ ಕಥೆಯನ್ನು ಇಲ್ಲಿ ತರ್ತಾರೆ ದಾಸರು. ಶುಭಸ್ವೇ ಪುರುಷನಾಮಕ. ಪುರುಷನಾಮಕ ಅಂದರೆ ಇವರೆಲ್ಲರೂ ಪುರುಷರೇ. ನಾ ಹೇಳಿದೆ ಶರೀರ ಪುರುಷ, ಛಂದಃ ಪುರುಷ, ವೇದ ಪುರುಷ, ಸಂವತ್ಸರ ಪುರುಷ, ಪರಮ ಪುರುಷ. ಹೀಗೆ ಇವರೆಲ್ಲ ಪುರುಷನಾಮಕರಾಗಿರತಕ್ಕಂಥ ಗರುಡಶೇಷ ರುದ್ರ ಬ್ರಹ್ಮವಾಯುಗಳ ಒಳಗಿರತಕ್ಕ ಪುರುಷನಾಮಕ ವಾಸುದೇವ. ಅವನ ಶುಭಸ್ವೇದ ಅಂತ. ಭಗವಂತನ ಮೈಯ ಬೆವರೇ ವಿರಜಾ ನದಿ. ಬೆವರು ಅಂತಂದರೆ ನಮಗೆ ಅರ್ಥವಾಗಲಿಕ್ಕೆ ಒಂದು ಶಬ್ದ ಹೇಳೋದು ಅಷ್ಟೇ. ಬೆವರು ಅಂದರೆ ಜ್ಞಾನಾನಂದಮಯವಾದ ಶರೀರ. ಬೆವರುವುದು ಅಂದರೆ ಏನು ಅದು ಹೇಳ್ತಾರೆ. ಹಿಂದೆ ಉಪನಿಷತ್ನವರು ಹೇಳ್ತಾರೆ, ಸಸ್ಯ ಶ್ರಾಂತಸ್ಯ, ಭಗವಂತನಿಗೆ ಆಯಾಸ ಆಯಿತು, ಆಯಾಸ ಆಗಿ ಮಲಗಿದ. ಅವನಿಗೆ ಆಯಾಸ ಆಗುವುದು ಅಂದರೆ ಮಲಗುವುದು ಅಂದರೆ ಏನು? ಹಾಗೆ ಇದೆಲ್ಲ ನಮ್ಮ ರೂಢಿಯಲ್ಲಿ ನಮ್ಮ ಪರಿಭಾಷೆಯಲ್ಲಿ ಹೇಳುವ ಶಬ್ದಗಳು. ನಾವು ಆಯಾಸ ಆದರೆ ಮಲಗ್ತೇವಲ್ಲ, ಹಾಗೆ ಸೃಷ್ಟಿ ಮಾಡಿ ಭಗವಂತ ವಿಶ್ರಾಂತಿ ತಗೊಂಡ ಅಂತ ಹೇಳ್ತಾರೆ. ಇವೆಲ್ಲ ಲೌಕಿಕ ಭಾಷೆಯಲ್ಲಿ ಹೇಳುವುದಷ್ಟೇ ಹೊರತು ಇದಕ್ಕೆ ಆಯಾಸ ಅಂತಂದರೆ ಆಯಾಸ ಅಲ್ಲ, ಬೆವರು ಅಂದರೆ ಬೆವರು ಅಲ್ಲ. ಅದು ಯಾಕೆಂದರೆ ಸ್ವೇದ ಅಂದರೆ ಏನು? ಸ್ವೇದ ಅಂದರೆ ಬೆವರು. ಅದು ಬೆವರು ಅಂದರೆ ಏನು ಅಂತ ನಮಗೆ ಸ್ವೇದ ಅನ್ನುವ ಶಬ್ದದ ಎಟಿಮಾಲಜಿ ಏನು? ಸ್ವೇದ ಅದೇ ಟಕಾರ, ದಕಾರಕ್ಕೆ ಟಕಾರ ಬಂದು ಇಂಗ್ಲೀಷಲ್ಲಿ ಸ್ವೆಟ್ ಅಂತ ಆಯಿತು. ಅದು ಸ್ವೇದವೇ ಸ್ವೆಟ್ ಆದದ್ದು. ಆ ಸ್ವೇದ ಸ್ವೆಟ್ ಅಂದರೆ ಏನು ಅಂದರೆ ಸ್ವೆಟ್ ಅಂದರೆ ಸ್ವೆಟ್ಟು ಅಷ್ಟೇ. ಸ್ವೇದ ಬೆವರು ಅಂದರೆ ಬೆವರು ಅಷ್ಟೇ. ಸ್ವೇದ ಅಂದರೆ ಹಾಗಲ್ಲ. ಸ್ವ ಈ ದ ಮೂರು ಅಕ್ಷರಗಳು ಸೇರಿ ಆದ ಶಬ್ದ ಅದು. ಆದ್ದರಿಂದ ಅದೇನು ಅಂದರೆ ಭಗವಂತನ ಸ್ವತಂತ್ರನಾದ ಭಗವಂತನ ಸ್ವ ಅಂದರೆ ಇಂಡಿಪೆಂಡೆಂಟ್ ಅಂತ ಅರ್ಥ. ಸ್ವಂ ಅಂದರೆ ಸ್ವತಂತ್ರನಾದ ಭಗವಂತನ ಅಥವಾ ಭಗವಂತನ ಸ್ವರೂಪಭೂತವಾದ, ಸ್ವತಂತ್ರನಾದ ಭಗವಂತನ ಸ್ವರೂಪಭೂತವಾದ. ಈ ಅಂದರೆ ಇಚ್ಛೆಯಿಂದ ದತ್ತವಾಗಿ ಹರಿದು ಬಂದದ್ದು. ಅದು ಭಗವಂತನ ಇಚ್ಛಾರೂಪ. ಅದು ಬೆವರು ಅಂದರೆ ಆಯಾಸದಿಂದ ಬಂದದ್ದಲ್ಲ, ಅದು ಇಚ್ಛಾರೂಪವಾದ ಜಲ.
ಅದು ಜಲ ಅಂದರೆ ಪಾಂಚಭೌತಿಕ ಜಲವೂ ಅಲ್ಲ, ಜ್ಞಾನಾನಂದಮಯವಾದ ಜಲ. ಅಂದರೆ ಈ ಅಂದರೆ ಇಚ್ಛೆಯೂ ಹೌದು, ಈ ಅಂದರೆ ನಾಲೆಜ್ ಜ್ಞಾನವೂ ಹೌದು. ಅದು ಜ್ಞಾನಾನಂದ ರೂಪವಾಗಿರುತ್ತೆ. ಸ್ವ ಅಂತಂದರೆ ಆನಂದ, ಈ ಅಂದರೆ ಇಚ್ಛೆ ಅಥವಾ ಜ್ಞಾನ. ಹೀಗೆ ಜ್ಞಾನಾನಂದಮಯವಾಗಿ ಹರಿದು ಬಂದಂಥ ಜಲ, ಅದನ್ನು ಲೌಕಿಕ ಭಾಷೆಯಲ್ಲಿ ಭಗವಂತನ ಮೈಯಿಂದ ಬೆವರು ಇಳಿದು ಬಂತು. ಇದು ಬೆವರಿನ ಹಾಗೆ ಅಂತ ಯೋಚಿಸಬೇಡಿ. ಯಾಕೆಂದರೆ ಶುಭ ಸ್ವೇದ ಅಂದರು. ಅದು ಶುಭ, ನಿರ್ದುಷ್ಟವಾದ, ಅಭೌತಿಕವಾದ, ಅಪ್ರಾಕೃತವಾದಂಥ ಬೆವರು ಅಂತ. ಅಂದರೆ ಬೆವರಿನಂತೆ ಕಾಣಿಕೆ ಅಷ್ಟೇ, ಅದು ನಿಜವಾದ ಬೆವರೇ ಅಲ್ಲ. ಒಂದು ಶಬ್ದ ಹೇಳಬೇಕಲ್ಲ, ಭಗವಂತನ ಮೈಯಿಂದ ಲಕ್ಷ್ಮಿ ಜಲರೂಪವಾಗಿ ಹರಿದು ವಿರಜಾ ನದಿಯಾದರು. ಮೈಯಿಂದ ಹರಿದರೆ ಬೆವರು ಅಂತ ಹೇಳೋದು, ಅದಕ್ಕೆ ಅದನ್ನು ಬೆವರು, ಭಗವಂತನ ಬೆವರು ಅಂತ ಹೇಳ್ತೇವೆ ಅಷ್ಟೇ. ಶುಭ ಸ್ವೇದಾಪಳೆನಿಸಿ ರಮಾಂಬ ತಾ ಬ್ರಹ್ಮಾಪರೋಕ್ಷಿಗಳಾದವರ, ಚೇತನ ತೆರೆದಾಗ ಬ್ರಹ್ಮಾಪರೋಕ್ಷಿಗಳಾದರು, ಅದಕ್ಕೆ ಅಭಿಮಾನಿ ಅವಳೇ. ಅಂಥವರನ್ನು ಮತ್ತೆ ವಿರಜಾ ನದಿಯಲ್ಲಿ ಮೀಸಿ ಲಿಂಗಾಂಗ ಕೆಡಿಸುವಳು. ಅವರ ಲಿಂಗ ಶರೀರ, ಅಂಗ ಅಂತ ಅನ್ನೋದಕ್ಕೆ ಶರೀರ ಅಂತೂ ಅರ್ಥ ಇದೆ, ಅವಯವ ಅಂತೂ ಅರ್ಥ ಇದೆ. ಇಲ್ಲಿ ಅಂಗ ಅಂದರೆ ಶರೀರ ಅಂತ ಅರ್ಥ. ಲಿಂಗಾಂಗ ಅಂದರೆ ಲಿಂಗ ಶರೀರ, ದೇಹದ ಅತ್ಯಂತ ಒಳಗಿರತಕ್ಕಂಥ ಕವಚ. ಅಂದರೆ ಅದು ಬನಿಯನ್ನಿದ್ದ ಹಾಗೆ, ಅದರ ಹೊರಗೆ ಅನಿರುದ್ಧ ಶರೀರ, ಅದು ಅಂಗಿ ಇದ್ದ ಹಾಗೆ, ಅದರ ಹೊರಗೆ ಈ ಸ್ಥೂಲ ಶರೀರ ಕೋಟ್ ಇದ್ದ ಹಾಗೆ. ನಾವು ಕೋಟು ಕಳಚಿದ್ರು, ಆಮೇಲೆ ಅಂಗಿ ಕಳಚಿದ್ರು, ಬನಿಯನ್ನು ಸುಲಭದಲ್ಲಿ ಕಳಿಸೋಲ್ಲ. ಅದು ಊಟ ಮಾಡುವಾಗಲೂ ಇರುತ್ತೆ. ಯಾಕಂದರೆ ಒಳಗೆ ನಮ್ಮ ಎದೆಗೂಡು ಕಾಣಬಾರದು ಅಂತ ಮುಚ್ಚಿಕೊಳ್ಳಬೇಕು ಅಂತ ಅದನ್ನು ಸಾಮಾನ್ಯವಾಗಿ ಹಿಂದಿನವರೆಲ್ಲ ಕಳಚಿ ಊಟ ಮಾಡ್ತಿದ್ರು. ಈಗ ಅಂದರೆ ಕನಿಷ್ಠ ಬನಿಯನಾದರೂ ಇರಬೇಕು, ಹಾಗೆ ಊಟ ಮಾಡೋದು ಹಾಗೆ ಅಂತ. ಅದು ಬನಿಯನು ಬೆವರಿ ವಾಸನೆ ಹೊಡಿತಾ ಇರಬೇಕು, ಊಟ ಮಾಡಬೇಕು, ಹಾಗೆ ಊಟ ಮಾಡಬಾರದು. ಅದು ಯಾಕೆಂದರೆ ಈ ಸೆಖೆಗೆ ಅದು ಬೆವರ್ತಾ ಇರ್ತದೆ, ಹಾಗೆ ಊಟ ಮಾಡಬೇಕು. ಅದರಿಂದ ಅದು ಲಿಂಗ ಶರೀರ ತೆಗೆಯೋ ಹಾಗಿಲ್ಲ. ಅದು ಅಪರೋಕ್ಷ ಜ್ಞಾನ ಆದಮೇಲೆ ಹೋಗುವಂಥದ್ದು. ಅದು ಬನಿಯನ್ನ ಥರ, ಅದನ್ನು ದೇವರು ತೆಗೆಯೋಲ್ಲ. ಅಪರೋಕ್ಷ ಜ್ಞಾನ ಆದಮೇಲೆ ಈ ಚೇತನ ತೆರೆದ ಮೇಲೂ ಇತ್ತಲ್ಲ ಲಿಂಗ, ಯಾಕೆಂದರೆ ಚೇತನ ಅನ್ನೋದು ಲಿಂಗ ಶರೀರದ ಒಂದು ಸಟ್ಲೆಸ್ಟ್ ಆಸ್ಪೆಕ್ಟು. ಅದನ್ನು ಮತ್ತೆ ವಿರಜಾ ನದಿಯಾಗಿ ಅದರಲ್ಲಿ ಅದನ್ನು ತೆಗೆಸಿ ಜೀವದ ಶುದ್ಧ ಚೈತನ್ಯಮಯ ರೂಪದಿಂದ ಭಗವಂತನ ಕಡೆಗೆ ಕಳಿಸ್ತಾಳೆ ರಮಾದೇವಿ. ಅಂಥ ರಮಾದೇವಿಯೇ ಈ ಚೇತನಾದ ಅಭಿಮಾನಿ ದೇವತೆ ಅಂತ ಅನ್ನೋದನ್ನು ಇಷ್ಟು ಕಥೆ ಹೇಳಿ, ಆ ರಮಾಭಿಮನ್ಯಮಾನವಾದ ಚೇತನಾದಲ್ಲಿ ನಾರಾಯಣ ಇದ್ದಾನೆ, ಅವನು ಎಷ್ಟು ಸಂಖ್ಯೆಯಲ್ಲಿದ್ದಾನೆ ಅಂತ ಅನ್ನೋದು ಲೆಕ್ಕಾಚಾರ ಮುಂದೆ ಬರಬೇಕಾದ್ದು. 5125 ನಾರಾಯಣನ ರೂಪವ. ಅದು ಎಷ್ಟು ನಾರಾಯಣ ಆ ಚೇತನಾದಲ್ಲಿ ಇರತಕ್ಕಂಥ ರೂಪ. 5125. ನಾ ಅಂದರೆ 5, ಣ ಅಂದರೂ 5, ಅದರಿಂದ ಸುರುವಿನ ಮತ್ತು ಕೊನೆಯ ಸಂಖ್ಯೆ 25. ಮಧ್ಯದಲ್ಲಿ ರಾ ಮತ್ತು ಯಾ. ರಾ ಅಂದರೆ 2, ಯಾ ಅಂದರೆ 1. ಆದ್ದರಿಂದ ಣ 5, 5000 ಆಯಿತು. ಯಾ 1, 100 ಆಯಿತು. ರಾ ಅನ್ನೋದು 2, 20 ಆಯಿತು. ಪುನಃ ನಾ 5, 5125 ರೂಪಗಳು. ನಾರಾಯಣ ಅನ್ನೋ ಶಬ್ದವನ್ನು ನಾವು ಅಕ್ಷರವನ್ನು ಸಂಖ್ಯೆಯಾಗಿ ಪರಿವರ್ತಿಸಿದರೆ 5125 ನಾರಾಯಣನ ರೂಪವತ ಧರಿಸಿಕೊಂಡು ಅನುದಿನದಿ ಆನಂದಮಯ ನೆನಪ. ಹೀಗೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶಗಳಲ್ಲಿ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಪಂಚರೂಪಗಳಿಂದ ಪಂಚಕೋಶಗಳಲ್ಲಿ ನೆಲೆಸಿ, ಇದು ಇದರ ಈ ಉಪಾಸನೆಯ ವಿವರ ತೈತ್ತಿರೀಯ ಉಪನಿಷತ್ತಿನದ್ದು. ಆದರೆ ತೈತ್ತಿರೀಯ ಉಪನಿಷತ್ನಲ್ಲಿ ಆಗಲಿ ಅದರ ಭಾಷ್ಯದಲ್ಲಿ ಆಗಲಿ ಆಚಾರ್ಯರು ಈ ನಾಮಗಳನ್ನು ಹೇಳಿದ್ದಾರೆ ಮತ್ತು ಇದರ ಉಪಾಸನಾ ವಿಧಾನವನ್ನು ಹೇಳಿದ್ದಾರೆ. ಕೋಶಗಳ ಒಳಗೆ ಅನ್ಯೋಂತರ ಆತ್ಮ ಪ್ರಾಣಮಯ, ಆಮೇಲೆ ಅನ್ಯೋಂತರ ಆತ್ಮ ಮನೋಮಯ, ಅನ್ಯೋಂತರ ಆತ್ಮ ವಿಜ್ಞಾನಮಯ, ಅನ್ಯೋಂತರ ಆತ್ಮ ಆನಂದಮಯ ಅಂತ ಹೇಳಿಕೊಂಡು ಆ ಆನಂದಮಯ ಪಂಚರೂಪಗಳ ವಿವರಗಳು, ಉಪಾಸನೆ ಎಲ್ಲ ಮುಖಗಳು ಹೇಳಿದ್ದಾರಾಗಲಿ ಸಂಖ್ಯೆಯನ್ನು ಹೇಳಲಿಲ್ಲ, ಆಚಾರ್ಯರು ಹೇಳಲಿಲ್ಲ, ಆಮೇಲೆ ಉಪನಿಷತ್ನಲ್ಲೂ ಹೇಳಲಿಲ್ಲ. ಆ ಸಂಖ್ಯೆಯ ವಿವರಗಳನ್ನು ಬೇರೆ ಗ್ರಂಥಗಳಲ್ಲಿ ಬಂದಿದೆ ಅಂತ ಹೇಳ್ತಾರೆ, ಇವರು ಕೋಟ್ ಮಾಡ್ತಾರೆ, ವ್ಯಾಖ್ಯಾನಕಾರರು ಕೋಟ್ ಮಾಡ್ತಾರೆ. ಆದರೆ ಪ್ರಸಿದ್ಧ ಗ್ರಂಥಗಳಲ್ಲಿ ಆ ಸಂಖ್ಯೆ ಇಲ್ಲ. ಈ ಸಂಖ್ಯೆಯ ನ್ಯೂಮರಾಲಜಿಯನ್ನು ಒಂದು ದೃಷ್ಟಿಯಿಂದ ನಮಗೆ ಮೊದಲು ಕೊಟ್ಟವರು ಜಗನ್ನಾಥದಾಸರೇ. ಯಾವುದೇ ಮಾಧ್ವ ಗ್ರಂಥಗಳಲ್ಲಿ ವ್ಯಾಖ್ಯಾನ, ಸಂಸ್ಕೃತ ವ್ಯಾಖ್ಯಾನಗಳಲ್ಲಿ ಈ ಸಂಖ್ಯೆ ನ್ಯೂಮರಾಲಜಿಯನ್ನು ಕೊಟ್ಟಿಲ್ಲ. 5125 ನಾರಾಯಣನ ರೂಪವತ ಧರಿಸಿಕೊಂಡು ಅನುದಿನದಿ ಆನಂದಮಯ ನೆನಪ. ಇದು ಆನಂದಮಯ ಕೋಶದಲ್ಲಿ, ಆನಂದಮಯ ಅಂತಲೂ ಅವನ ಹೆಸರು, ನಾರಾಯಣ ಅನ್ನುವುದು ಅವನ ಹೆಸರು. 5 ಲಕ್ಷ ಒಟ್ಟಿಗೆ ಎಷ್ಟಾಯಿತು ಅಂತ ಈಗ ಕೊನೆಗೆ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಈ ಒಂದೊಂದು ರೂಪಗಳನ್ನು ಹೇಳಿದೆವು ನಾವೀಗ. ಅನಿರುದ್ಧ ರೂಪ 8251,
ಅನ್ನಮಯ ಕೋಶದಲ್ಲಿರುವಂಥದ್ದು. ಆಮೇಲೆ ಪ್ರದ್ಯುಮ್ನ ರೂಪ ಪ್ರಾಣಮಯ ಕೋಶದಲ್ಲಿರುವಂಥದ್ದು 5543. ಆಮೇಲೆ ಮನೋಮಯ ಕೋಶದಲ್ಲಿರ್ತಕ್ಕಂಥ ಸಂಕರ್ಷಣ ರೂಪ 5,62,107. ವಿಜ್ಞಾನಮಯ ಕೋಶದಲ್ಲಿರ್ತಕ್ಕಂಥ ವಾಸುದೇವ ರೂಪ 4,374. ಆನಂದಮಯ ಕೋಶದಲ್ಲಿರ್ತಕ್ಕಂಥ ನಾರಾಯಣನ ರೂಪ 5,125. ಇದು ಒಟ್ಟಿಗೆ ಕೂಡಿಸಿದ್ರೆ ಎಷ್ಟಾಯಿತು? ಅದು ಕೂಡಿಸಿದ್ರೆ ಗೊತ್ತಾಗತ್ತೆ, ಆದರೆ ಕೂಡಿಸಲಿಕ್ಕೆ ನಮಗೆ ಉದಾಸೀನ ಆಗುತ್ತೆ ಅಂತ ಅವರೇ ಕೂಡಿಸಿ ಹೇಳ್ತಾರೆ. ಒಟ್ಟಿಗೆ ಎಷ್ಟಾಯಿತು ಅಂತಂದರೆ 5,00,000 ಮೇಲೆ 85,004 5 ಕೋಶಾತ್ಮಕ ವಿರಿಂಚಾಂಡದಳು ತುಂಬಿಹನು ಅಂತ. ಈ ಎಲ್ಲ ಕೂಡಿಸಿದರೆ 5,85,400 ರೂಪಗಳು ಒಟ್ಟಿಗೆ ಪಂಚಕೋಶಗಳಲ್ಲಿ ತುಂಬಿರುವ ಭಗವಂತನ ರೂಪಗಳು ಪಂಚಕೋಶಗಳಲ್ಲಿ. ಮತ್ತು ಪಂಚಕೋಶಗಳ ಅಭಿಮಾನಿಗಳಾಗಿರ್ತಕ್ಕವರು ಗರುಡಶೇಷರುದ್ರ ಬ್ರಹ್ಮವಾಯುಗಳು. ಅಂದರೆ ಈ ಇಡೀ ಬ್ರಹ್ಮಾಂಡದಲ್ಲಿ, ಪಿಂಡಾಂಡದಲ್ಲೂ ಬ್ರಹ್ಮಾಂಡದಲ್ಲಿಯೂ ಪಂಚಕೋಶಗಳ ನಿಯಾಮಕವಾಗಿರತಕ್ಕ ಪಂಚಾತ್ಮಕನಾದ ಭಗವಂತನ ರೂಪ ಎಷ್ಟು ಅಂದರೆ ಒಟ್ಟು 5,85,400. ಅದೇ 5,00,000 ಮೇಲೆ 85,004 5 ಕೋಶಾತ್ಮಕ ಪಂಚಕೋಶಗಳಲ್ಲಿ ಇಷ್ಟು ರೂಪಗಳಿಂದ ವಿರಿಂಚಾಂಡದಳು. ಪಿಂಡಾಂಡದಲ್ಲಿ ಮಾತ್ರ ಅಲ್ಲ, ವಿರಿಂಚಾಂಡ ಬ್ರಹ್ಮಾಂಡದಲ್ಲೂ ಪಿಂಡಾಂಡದಲ್ಲೂ ತುಂಬಿರತಕ್ಕಂಥ ಪಂಚರೂಪಿಯಾದ ಭಗವಂತನ ರೂಪಗಳು 5,85,400 ಅಂತ ಒಂದು ಮುಖದಿಂದ ಪಂಚಕೋಶಗಳ ವಿವರಣೆ ಮಾಡಿದರು. ಈಗ ಇನ್ನೊಂದು ರೂಪದಿಂದ ಭಗವಂತ ಇದ್ದಾನೆ ಅಂತಾನೆ. ಅಲ್ಲಿ ಏನು ಅಂದರೆ ಅನ್ನಮಯ ಕೋಶದಲ್ಲಿ ಅನ್ನನಾಮಕನಾಗಿ, ಪ್ರಾಣಮಯ ಕೋಶದಲ್ಲಿ ಪ್ರಾಣನಾಮಕನಾಗಿ, ವಿಜ್ಞಾನಮಯ ಕೋಶದಲ್ಲಿ ಮನೋಮಯ ಕೋಶದಲ್ಲಿ ಮನೋನಾಮಕನಾಗಿ, ವಿಜ್ಞಾನಮಯ ಕೋಶದಲ್ಲಿ ವಿಜ್ಞಾನ ನಾಮಕನಾಗಿ, ಆನಂದಮಯ ಕೋಶದಲ್ಲಿ ಆನಂದ ನಾಮಕನಾಗಿಯೂ ಇದ್ದಾರೆ. ಆ ಕೋಶದ ಹೆಸರು ಅವನಿಂದಾಗಿಯೇ ಬಂದದ್ದು. ಆ ಹೆಸರುಗಳು ಸಂಖ್ಯಾಸೂಚಕ ಅಂತ. ಇನ್ನೊಂದು ಸಂಖ್ಯೆ ಅನಿರುದ್ಧ ನಾಮಕವಾಗಿ ಇಷ್ಟು ರೂಪಗಳಿದ್ರೆ ಅನ್ನನಾಮಕವಾದ ಇನ್ನೊಂದು ರೂಪಗಳಿವೆ ಅಂತ ಹೇಳ್ತಾರೆ. ಅದನ್ನು 101 ಸ್ವರೂಪದಿಂ ಶಾಂತಿರಮಣ ತಾನು ಅನ್ನ ನೆನಪ. ಅನ್ನ ಅಂದರೆ ನ ಮತ್ತು ನ, ಇದು ಪುನಃ 2 ಅಕ್ಷರಗಳು ಅಂತ ಇಟ್ಟುಕೊಂಡ್ರೆ ಅದನ್ನು ಒಟ್ಟಿಗೆ ಸೇರಿಸಿದರೆ ಎಷ್ಟಾಯಿತು? ಒಂದು ನ ಮತ್ತು ನ 5 5 10 ಆಯಿತು. ಆ ಅಂದರೆ 1 10 ಮತ್ತು 1 ಅಂದರೆ 101 ಆಯಿತು. ಅನ್ನನಾಮಕವಾದಂಥ 101 ರೂಪ ಅಂದರು. 101 ಸ್ವರೂಪದಿಂ ಶಾಂತಿ ರಮಣ. ಶಾಂತಿ ಅನಿರುದ್ಧನ ಪತ್ನಿ, ಮಾಯಾ ಜಯ ಕೃತಿ ಶಾಂತಿ ಅಂತ. ಲಕ್ಷ್ಮೀ ನಾರಾಯಣ, ಮಾಯಾ ವಾಸುದೇವ, ಜಯ ಸಂಕರ್ಷಣ, ಕೃತಿ ಪ್ರದ್ಯುಮ್ನ, ಶಾಂತಿ ಅನಿರುದ್ಧ. ಇವು ದಂಪತಿಗಳಿಗಳು. ಭಗವಂತನ 5 ರೂಪಗಳಿಗೆ ಲಕ್ಷ್ಮೀ 5 ರೂಪಗಳು. ನಾರಾಯಣ ರೂಪದಕ್ಕೆ ಲಕ್ಷ್ಮೀ ರೂಪ, ವಾಸುದೇವ ರೂಪಕ್ಕೆ ಮಾಯಾ ರೂಪ, ಸಂಕರ್ಷಣನಿಗೆ ಜಯ, ಪ್ರದ್ಯುಮ್ನನಿಗೆ ಕೃತಿ, ಅನಿರುದ್ಧನಿಗೆ ಶಾಂತಿ. ಆದ್ದರಿಂದ ಶಾಂತಿಪತಿ ಅಂದರೆ ಅನಿರುದ್ಧ, ಶಾಂತಿ ರಮಣ. ಅನಿರುದ್ಧ ಇನ್ನೊಂದು ಅನ್ನನಾಮಕ ರೂಪದಿಂದ ಅನ್ನಮಯ ಕೋಶದಲ್ಲಿ 101 ರೂಪಗಳಿಂದ ಇದ್ದಾನೆ. 101 ಸ್ವರೂಪದಿಂ ಶಾಂತಿರಮಣ ತಾನು ಅನ್ನ ನೆನಪ. 500 ಮೇಲ್ 3 ದಶ ಪ್ರಾಣಾಖ್ಯ ಪ್ರದ್ಯುಮ್ನ. ಆಮೇಲೆ ಪ್ರಾಣಮಯ ಕೋಶದಲ್ಲಿ ಪ್ರದ್ಯುಮ್ನ ಇದ್ದಾನೆ. ಅವನು ಪ್ರಾಣ ಅಂತಲೇ ಹೆಸರು ಅವನಿಗೆ. ಪ್ರಾಣ ಅಂದರೆ ಎಷ್ಟು? ಇಲ್ಲಿ ಒಂದು ಹೊಸ ಲೆಕ್ಕ ತೆಗೆದರು. ಪ್ರಾಣ ಅಂದರೆ ಪ್ರಾಣ ಅಲ್ಲ, ಪ್ರ ಪ್ಲಸ್ ಅಣ. ಅಲ್ಲಿ 2 ಶಬ್ದಗಳಿದೆ, ಪ್ರ ಮತ್ತು ಅಣ ಅನ್ನೋದು ಸೇರಿ ಪ್ರಾಣ, ಅದನ್ನು ಬಿಡಿಸಿ ಅಂತಂದರು. ಪ್ರ ಪ್ಲಸ್ ಅಣ. ಣ ಅಂದರೆ 5, ಆ ಅಂದರೆ 1, ಪ್ರ ಅಂತಂದರೆ ಪುನಃ 3, ಪ ಅಂದರೆ 1, ರ ಅಂದರೆ 2, 3. ಹಾಗಾದರೆ ಎಲ್ಲಿ ಎಷ್ಟಾಯ್ತದು? 500 ಮೇಲ್ 3 ದಶ 513 ಆಯಿತು. ಪ್ರ ಅಂದರೆ 3, ಆ ಅಂದರೆ 1, ನ ಅಂದರೆ 5, 513. ಇಲ್ಲದೇ ಇದ್ದರೆ ವಸ್ತುತ ಏನಾಗಬೇಕಿತ್ತು? 53 ಆಗಬೇಕು. ಆ ಅನ್ನುವುದನ್ನು ಬಿಟ್ಟುಬಿಟ್ರೆ ಪ್ರ ಅಂದರೆ 3, ನ ಅಂದರೆ 5, 53 ಆಗಬೇಕಿತ್ತು. ಮುಂದೆ 53 ಹೇಳ್ತಾರೆ. ಪ್ರಾಣಾಪಾನ ವ್ಯಾನಾದಿಗಳಲ್ಲಿ ಇರತಕ್ಕ ರೂಪವನ್ನು 53 ಅಂತ ಹೇಳ್ತಾರೆ. ಇಲ್ಲಿ ಪ್ರ ಆ ನ 3 ಅಕ್ಷರ ತಗೊಂಡು 513 ಅಂತ ಹೇಳ್ತಾರೆ. ಅಂದರೆ ಒಂದೇ ಶಬ್ದವನ್ನು ಬೇರೆ ಬೇರೆ ಅನುಸಂಧಾನದಲ್ಲಿ ಬೇರೆ ಬೇರೆ ರೀತಿಯ ಗಣಿತ ಮಾಡಬೇಕಾಗತ್ತೆ. ಇಲ್ಲಿ ಪ್ರಾಣ ಅನ್ನುವಂಥದ್ದು 53 ರೂಪವೂ ಇದೆ, ಪ್ರಾಣ ಅನ್ನುವ 513 ರೂಪವೂ ಇದೆ. ಕೋಶದಲ್ಲಿರತಕ್ಕ ಪ್ರಾಣಮಯ ಕೋಶದಲ್ಲಿರತಕ್ಕ ರೂಪ 513. ಪಂಚಪ್ರಾಣರಿದ್ದಲ್ಲ, ಪ್ರಾಣಾಪಾನ ವ್ಯಾನೋದಾನ ಸಮಾನ, ಅಲ್ಲಿ ಪ್ರಾಣನಲ್ಲಿರತಕ್ಕ ರೂಪ 53. ಹೀಗೆ ಪ್ರಾಣ ಅಂದರೆ 53 ಹೌದು, ಪ್ರಾಣ ಅಂದರೆ 513 ಹೌದು. ಮಧ್ಯದಲ್ಲಿ 1 ಸೇರಿಸಬೇಕಾಗಿದ್ದರೆ ಪ್ರಾಣ ಅಂತ ಮಾಡಿಬಿಟ್ಟು ಆ ಅಂದರೆ 1. 101 ಸ್ವರೂಪದಿಂ ಶಾಂತಿರಮಣ ತಾನು ಅನ್ನ ನೆನಪ. 500 ಮೇಲ್ 3 ದಶ 513 ಪ್ರಾಣಾಖ್ಯ ಪ್ರದ್ಯುಮ್ನ.
ತೋರುತಿಹನು 55 ವಿಕಾರ ಮನದೊಳು ಸಂಕರ್ಷಣ. ಆಮೇಲೆ ಮನೋಮಯ ಕೋಶದಲ್ಲಿ ಸಂಕರ್ಷಣ, ಮನಃಶಬ್ದ ವಚನಾಗಿದ್ದಾನೆ. ಮನ ಅಂದರೆ ಮಾ ಅಂದ್ರು 5, ನಾ ಅಂದ್ರು 5, 55 ಆಯಿತು. 55, 513, ಮೊದಲಿದ್ದದ್ದು 513. ಈಗ ಸಂಕರ್ಷಣ ರೂಪ ಮನೋನಾಮಕ, ಮನೋಮಯ ಕೋಶದಲ್ಲಿ ಮಾ ಅಂದರೆ 5, ನಾ ಅಂದರೆ 5, ಹಾಗಾದರೆ ಮನ ಅಂದರೆ 55 ಅಷ್ಟೇ. ಸಂಕರ್ಷಣ ರೂಪ ಮನೋಮಯ ಕೋಶದಲ್ಲಿ ಮನೋನಾಮಕವಾಗಿರತಕ್ಕಂಥ ಸಂಕರ್ಷಣ ರೂಪ 55. ಅದು ಎಲ್ಲಿದೆ ಅಂದರೆ 5 ವಿಕಾರ ಮನದೊಳು. ಮನೋವಿಕಾರಗಳಲ್ಲಿ ಮನಸ್ಸಿನ ಕ್ರಿಯೆ ಏನು ಅಂತಂದರೆ, ಮನಸ್ಸು ಯಾವಾಗಲೂ ವಿಕಾರಕ್ಕೆ ಒಳಗಾಗುವಂಥದ್ದು, ವಿವಿಧ ಆಕಾರವನ್ನು ತಾಳುವಂಥದ್ದು. ವಿಕಾರ ಅಂದರೆ ಅದು ಒಂದೇ ಸ್ಥಿರವಾದ ಆಕಾರದಲ್ಲಿ ಇರುವುದೇ ಇಲ್ಲ. ಇದನ್ನೇ ಕೃಷ್ಣ ಹೇಳಿದ್ದು, ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾತಿ ಬಲವದ್ದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ ಅಂತ. ಅದು ವಿವಿಧ ಆಕಾರ ತಾಳ್ತಾ ಇರ್ತದೆ. ಈಗ ಮನಸ್ಸು ಒಂದನ್ನು ಯೋಚನೆ ಮಾಡ್ತದೆ, ಯೋಚನೆ ಮಾಡಿದ ಆಕಾರ ತಾಳ್ತದೆ. ಅದು ಮನಸ್ಸಿನಲ್ಲಿ ಹೀಗೆ ಕಣ್ಣು ಮುಚ್ಚಿ ಯೋಚನೆ ಮಾಡಿದರೆ ಯಾವುದೋ ಒಂದು ವ್ಯಕ್ತಿಯನ್ನು ನೋಡಬೇಕು, ಆ ವ್ಯಕ್ತಿ ಆಕಾರ ತಾಳ್ತದೆ. ಆ ವ್ಯಕ್ತಿಯನ್ನು ನಾವು ಒಳಗಣ್ಣಿನಿಂದ ನೋಡ್ತೇವೆ. ಅದನ್ನು ನೋಡ್ತಾ ಇದ್ದ ಹಾಗೆ ಇನ್ನೊಂದು ಕಾಣಲಿಕ್ಕೆ ಶುರುವಾಗುತ್ತೆ. ಯಾಕಂದರೆ ಮನಸ್ಸು ಒಂದೇ ಸ್ಥಿರವಾದ ಆಕಾರದಲ್ಲಿ ನೆಲೆಗೊಳ್ಳುವುದಕ್ಕೆ ಧ್ಯಾನ ಅಂತ ಹೆಸರು. ಅದಕ್ಕೆ ಬಹಳ ಪ್ರಯತ್ನ ಮಾಡಬೇಕು, ಇಲ್ಲದೇ ಇದ್ದರೆ ಅದು ವಿಕಾರ, ವಿವಿಧ ಆಕಾರಗಳನ್ನೇ ತೋರಿಸುವಂಥದ್ದು. ಅಂಥ ವಿವಿಧ ಆಕಾರಗಳನ್ನು ತೋರಿಸುವ ಮನದಲ್ಲಿ ಅದಕ್ಕೆ ಅದು ಭಗವಂತನ ರೂಪವು ಸಂಕರ್ಷಣ. ಅದು ಒಂದು ಕಡೆಯಿಂದ ಒಂದು ಕಡೆ ಕರ್ಷಣ ಮಾಡ್ತಾ ಇರ್ತಾನೆ, ಒಂದೇ ಕಡೆ ನಿಲ್ಲಿಸುವುದೇ ಇಲ್ಲ ಅವನು. ಸಂಕರ್ಷಣ 584 ವಿಜ್ಞಾನಾತ್ಮ ವಿಶ್ವಾಖ್ಯ. ಆಮೇಲೆ ಅದರ ನಂತರ ಸಂಕರ್ಷಣ ಆದಮೇಲೆ ಮುಂದೆ ಆ ಶ್ಲೋಕಕ್ಕೆ ಮುಂದೆ ವಿಜ್ಞಾನಮಯ ಕೋಶದಲ್ಲಿ ವಾಸುದೇವ ಇದ್ದಾನೆ. ವಾಸುದೇವನನ್ನೇ ವಿಶ್ವಾಖ್ಯ ಅಂತ ಕರೆದರು. ವಿಶ್ವ ಅಂದರೆ ವಾಸುದೇವ ಅಂದರು, ಅದು ಸಮಾನಾರ್ಥದಲ್ಲಿ ಬಳಸಿದರು. ವಿಶ್ವಾಖ್ಯ 584 ವಿಜ್ಞಾನಾತ್ಮ, ವಿಜ್ಞಾನಮಯ ಕೋಶ 584. ಯಾಕಂದರೆ ವಿಜ್ಞಾನ ಅನ್ನುವಲ್ಲಿ ನಾ ಅಂದರೆ 500 ಆಯಿತು. ಜ್ಞಾ ಅಂತನ್ನುವಂಥದ್ದು ಕನ್ನಡದಲ್ಲಿ ಒಂದು ಪ್ರತ್ಯೇಕ ಅಕ್ಷರ, ಯಾರಾಲಾವ ಶಶಸಹ ಳ ಕ್ಷ ಜ್ಞಾ. ಆದರೆ ಸಂಸ್ಕೃತದಲ್ಲಿ ಅದು ಪ್ರತ್ಯೇಕ ಅಕ್ಷರ ಅಲ್ಲ. ಚ ಛ ಜ 3, ಚ ಛ ಜ ಝ ಜ್ಞ 5, 5 3 8 ಅಷ್ಟೇ. ಜ್ಞಾ ಅಂದರೆ 8. ಆಮೇಲೆ ವಿ ಅಂದರೆ ಯಾರಾಲಾವ 4. ಹಾಗಾದರೆ 584 ಆಯಿತು. ವಿಜ್ಞಾನ ಅಂದರೆ 584. ಅದನ್ನೇ ಬರೆದರು 584 ವಿಜ್ಞಾನಾತ್ಮ ವಿಶ್ವಾಖ್ಯಾನ್. ಆಮೇಲೆ ಕೊನೆಗೆ ಆನಂದಮಯ ಕೋಶದಲ್ಲಿ ನಾರಾಯಣ ಆನಂದ ನಾಮಕನಾಗಿ ಇದ್ದಾನೆ. ಆನಂದ ಅಂದರೆ ಎಷ್ಟು? ಆನಂದ ಅಂದರೆ 3000 ಅರ್ಧಶತ ಮೇಲೆ ಈರಧಿಕ ರೂಪಗಳು. ಒಂದು 3000 ಅರ್ಧಶತ ಅಂದರೆ 500, 3500, 3000 ಅರ್ಧಶತ ಅಂದರೆ 50, 500 ಅಲ್ಲ, 3000 ಅರ್ಧಶತ ಮತ್ತು ಈರು ಅಧಿಕ 2 ಅಧಿಕ ಅಂದರೆ 3052. 3052 ರೂಪಗಳು ಆನಂದ ನಾಮಕವಾದ ಆನಂದಮಯ ಕೋಶದಲ್ಲಿರುವ ನಾರಾಯಣನ ರೂಪಗಳು. ಯಾಕೆಂದರೆ ಆನಂದ ದ ಅಂದರೆ 3, ತಾಥ ದ 3000 ಆಯಿತು. ಆಮೇಲೆ ಆನಂ ದ 0, ಅದು 0 ಇಲ್ಲಿ ಕೂಡ. ಹಾಗಾದರೆ ಶತಕ ಸ್ಥಾನ ಅಂದರೆ 0 ಆಯಿತು. 3000 ಶತಕ 0. ಆಮೇಲೆ ನ 5, ಆ ಅಂದರೆ 2, 3052 ಆಯಿತು ಆನಂದ ಅಂತಂದರೆ. ಅದನ್ನು ಹೇಳಿದ್ರು 3000 ಅರ್ಧಶತ ಮೇಲೆ ಈರ್ ಅಧಿಕ 2, 52. 3052 ರೂಪಗಳ ಧರಿಸಿ ಶರೀರದೊಳಗೆ ಆನಂದಮಯ ನಾರಾಯಣಾಹ್ವಯನು. ಅವನು ಆನಂದ ನಾಮಕನಾಗಿ ಆನಂದಮಯ ಕೋಶದಲ್ಲಿ ನಾರಾಯಣಾಹ್ವಯನಾಗಿಯೂ ಇದ್ದಾನೆ. ಹೀಗೆ ಆ ಪಂಚರೂಪಗಳಿಗೆ 2 ಆಸ್ಪೆಕ್ಟ್ಗಳು, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಅನ್ನುವ ರೂಪದಿಂದ ಇರುವಂಥವು. ಅನ್ನ, ಪ್ರಾಣ, ಮನಸ್ಸು, ವಿಜ್ಞಾನ, ಆನಂದ ಅನ್ನುವ ನಾಮದಿಂದ. ಆ ನಾಮಗಳಿಂದ ಇರತಕ್ಕ ರೂಪಗಳ ಸಂಖ್ಯೆ ಬೇರೆ, ಈ ನಾಮದಿಂದ ಇರತಕ್ಕ ರೂಪಗಳ ಸಂಖ್ಯೆ ಬೇರೆ. ಹಾಗಾದರೆ ಒಟ್ಟಿಗೆ ಎಷ್ಟು ರೂಪ ಆಯ್ತು ಈಗ? 2000 ಮೇಲ್ 305 ಸ್ವರೂಪದಿಂದಲೇ ಭಾರತೀಶನೊಳಿಪ್ಪ ನವನೀತಸ್ಥ ಘೃತದಂತೆ. ಹೀಗೆ ಒಟ್ಟಿಗೆ 2000 ಮೇಲೆ 305, 2 ಅಂದರೆ 4000,
305 ಒಟ್ಟಿಗೆ ರೂಪಗಳು. ಈ ಅನ್ನ ಪ್ರಾಣ ಮನಸ್ಸು ವಿಜ್ಞಾನ ಆನಂದ ರೂಪಗಳು ಒಟ್ಟಿಗೆ 2,000 ಮೇಲೆ 305, 4,305 ಸ್ವರೂಪದಿಂದಲೇ ಭಾರತೀಶನೊಳಿಪ್ಪ ನವನೀತಸ್ಥ ಘೃತದಂತೆ. ಈ ಪಂಚರೂಪಗಳಿರುವುದು ಎಲ್ಲಿ? ವಾಯುದೇವರ ಪ್ರಾಣಾಪಾನ ವ್ಯಾನೋದಾನ ಸಮಾನ ನಾಮಕವಾದ ರೂಪದೊಳಗೆ ಈ 5 ರೂಪಗಳು. ಅದರಿಂದ ಭಾರತೀಶನೊಳಿಪ್ಪ ಹೇಗೆ ಅಂದರೆ ನವನೀತಸ್ಥ ಘೃತದಂತೆ ಅಂತ. ಬೆಣ್ಣೆಯಲ್ಲಿ ತುಪ್ಪ ಇದ್ದ ಹಾಗೆ ಅಂತ. ಬೆಣ್ಣೆಯಲ್ಲಿ ತುಪ್ಪ ಇದೆಯೋ ಇಲ್ಲವೋ? ಕಾಸು ತನಕ ಇಲ್ಲ. ಅಥವಾ ಮೊಸರಿನಲ್ಲಿ ಬೆಣ್ಣೆ ಇದ್ದ ಹಾಗೆ. ಮೊಸರಿನಲ್ಲಿ ಬೆಣ್ಣೆ ಇದೆಯೋ ಇಲ್ಲವೋ? ಕಡೆಯೋ ತನಕ ಇಲ್ಲ. ಆದರೆ ಇಲ್ಲದೇ ಇದ್ದರೆ ಕಡೆದ ಮೇಲೆ ಹಾಗೆ ಬಂತು? ಇತ್ತೂ ಕಾಣಲಿಲ್ಲ. ಇದನ್ನೇ ಬಹಳ ಸುಂದರವಾಗಿ ನಾರಾಯಣ ಪಂಡಿತಾಚಾರ್ಯರು ಶಿವಸ್ತುತಿಯಲ್ಲಿ ಹೇಳಿದ್ದಾರೆ. ತವ ಪ್ರಿಯತಮಾದತಿ ಪ್ರಿಯತಮಂ ಸದೈವಾಂತರಂ ಪಯಸ್ಯುಪಹಿತಂ ಘೃತಂ ಸ್ವಯಮಿವ ಶ್ರಿಯೋ ವಲ್ಲಭಂ ವಿಭಿದ್ಯ ಲಘುಬುದ್ಧಯ ಸ್ವಪರಪಕ್ಷ ಲಕ್ಷಾಯಿತಂ ಪಠಂತಿ ಲುಠಂತಿ ತೇ ಶಠಹೃದ ಶುಚಾ ಶುಂಠಿತಾ. ತವ ಪ್ರಿಯತಮಾದತಿ ಪ್ರಿಯತಮಂ, ಶಿವನನ್ನು ಕುರಿತು ನಾರಾಯಣ ಪಂಡಿತರು ಸ್ತೋತ್ರ ಮಾಡುವ. ತವ ಪ್ರಿಯತಮಾದ ಅತಿ ಪ್ರಿಯತಮಂ, ನಾರಾಯಣ ತತ್ವ ನಿನಗೆ ಅತ್ಯಂತ ಪ್ರಿಯವಾದದ್ದು. ನಿನಗೆ ಅತ್ಯಂತ ಪ್ರಿಯವಾದವುಗಳಲ್ಲೂ ಹೆಚ್ಚು ಅತಿ ಪ್ರಿಯತಮಾತ್ ಅತಿ ಪ್ರಿಯತಮಂ, ನಿನಗೆ ಅತ್ಯಂತ ಪ್ರಿಯವಾದ ವಸ್ತುಗಳಿಗೆಲ್ಲಕ್ಕಿಂತಲೂ ಹೆಚ್ಚು ಅತಿಶಯವಾಗಿ ಪ್ರಿಯವಾದದ್ದು ವಸ್ತು. ಸದೈವ ಆಂತರಂ, ನಿನ್ನ ಒಳಗೆ ಸದಾ ನೆಲೆಸಿರುವಂಥ ವಸ್ತು ನಿನ್ನ ಒಳಗೇ ಇದೆ. ಹೇಗೆ ಅಂದರೆ ಪಯಸ್ಯುಪಿಹಿತಂ ಘೃತಂ ಸ್ವಯಮಿವ ಶ್ರಿಯೋ ವಲ್ಲಭ, ಹಾಲಿನಲ್ಲಿ ತುಪ್ಪ ಇರುವಂತೆ ನಿನ್ನೊಳಗೆ ಭಗವಂತ ಇದ್ದಾನೆ. ಹಾಲಿನಲ್ಲಿ ತುಪ್ಪ ಅಂದರೆ ಬೆಣ್ಣೆ, ಅದನ್ನು ಸಂಸ್ಕೃತದಲ್ಲಿ ಘೃತ ಮತ್ತು ಬೆಣ್ಣೆ, ತುಪ್ಪ ಬೆಣ್ಣೆಗೆ ಬಹಳ ಸ್ವಾರಸ್ಯವಾಗಿದೆ. ಅದು ತುಪ್ಪವನ್ನು ಬೆಣ್ಣೆ ಅಂತ ಹೇಳ್ತಾರೆ, ಬೆಣ್ಣೆಯನ್ನು ತುಪ್ಪ ಅಂತ ಹೇಳ್ತಾರೆ. ಅಂದರೆ ತುಪ್ಪ ಅಂದರೆ ಕಾಸಿದ ಬೆಣ್ಣೆ, ಬೆಣ್ಣೆ ಅಂದರೆ ಕಾಸದ ತುಪ್ಪ ಅಂತ. ಹಾಗೆ ಅದು ಕಾಯಿಸದ ತುಪ್ಪವನ್ನು ಬೆಣ್ಣೆಗೆ ತುಪ್ಪ ಅಂದರೆ ಕಾಯಿಸದ ತುಪ್ಪ, ಅದು ಕಾಯಿಸಿದ ಬೆಣ್ಣೆಯೇ ತುಪ್ಪ, ಕಾಯಿಸದ ತುಪ್ಪವೇ ಬೆಣ್ಣೆ. ಅದರಿಂದ ಕಾಯಿಸುವುದು ಕಾಯಿಸದ್ದು ಬಿಟ್ಟುಬಿಟ್ರೆ ಅದು ಬೆಣ್ಣೆ ಆಗುವುದು, ಬೆಣ್ಣೆ ತುಪ್ಪವೂ ಆಗುವುದು, ತುಪ್ಪ ಬೆಣ್ಣೆಯೂ ಆಗುವುದು. ಸಂಸ್ಕೃತದಲ್ಲಿ ಅದನ್ನು ತುಪ್ಪ ಬೆಣ್ಣೆ ಅನ್ನುವುದನ್ನು ಈ ಸಂಕೀರ್ಣವಾಗಿ ಹೇಳ್ತಾರೆ. ಹಾಲಿನಲ್ಲಿ ಬೆಣ್ಣೆ ಇರುವಂತೆ ಅಂತ ಅರ್ಥ. ಪಯಸ್ಯುಪಹಿತಂ ಘೃತಂ ಸ್ವಯಮಿವ ಶ್ರಿಯೋ ವಲ್ಲಭಂ, ನಾರಾಯಣ ನಿನ್ನೊಳಗೆ ಇದ್ದಾನೆ. ಹೇಗೆ ಅಂದರೆ ಹಾಲಿನಲ್ಲಿ ಬೆಣ್ಣೆ ಇದ್ದ ಹಾಗೆ. ಆದರೆ ಹಾಲನ್ನು ನೋಡ್ತಾ ಕೂತ್ರೆ ಬೆಣ್ಣೆ ಕಾಣೋಲ್ಲ, ಅದನ್ನು ಕಾಸಬೇಕು, ಹೆಪ್ಪು ಹಾಕಬೇಕು, ಕಡಿಬೇಕು, ಮಥನ ಆದಮೇಲೆ. ಹಾಗೆಯೇ ಒಳಗಿರತಕ್ಕ ಭಗವಂತ ಮಥನ ಮಾಡದೆ, ಶಾಸ್ತ್ರ ಮಥನದಿಂದ ತಿಳಿಯದೆ ಕಾಣುವುದಿಲ್ಲ. ನಿನ್ನ ಒಳಗೆ ಭಗವಂತ ಇದ್ದಾನೆ, ನಿನಗೆ ಅತ್ಯಂತ ಪ್ರಿಯನಾದವ, ಸದಾ ನೀನು ಒಳಗಿನಿಂದ ಧ್ಯಾನ ಮಾಡತಕ್ಕವ, ಇಷ್ಟು ಆತ್ಮೀಯವಾದ ತತ್ವ ನಿನಗೆ. ಆದರೆ ಈ ಜನರ ಅವಸ್ಥೆ ನೋಡ್ರಿ ಅಂತಾರೆ ಅವರು. ತವ ಪ್ರಿಯತಮಾದತಿ ಪ್ರಿಯತಮಂ ಸದೈವಾಂತರಂ ಪಯಸ್ಯುಪಹಿತಂ ಘೃತಂ ಸ್ವಯಮೇವ ಶ್ರಿಯೋ ವಲ್ಲಭಂ ವಿಭಿದ್ಯ ಲಘುಬುದ್ಧಯ. ಆದರೆ ಈ ತಿಳುವಳಿಕೆ ಇಲ್ಲದೆ ಇರತಕ್ಕ ಜನ, ನಾವು ಶೈವರು, ನಾವು ವೈಷ್ಣವರು ಅಂತ ಹೇಳ್ಕೊಂಡು ಜಗಳಾಡಿಕೊಳ್ತಾರೆ. ನಾವು ಶೈವರು, ಅದನ್ನ ವಿಷ್ಣುವಿನ ಹೆಸರೇ ಹೇಳಬಾರ್ದು. 3000 ಮಠ ಅಂತ ಒಂದಿದೆ ಹುಬ್ಬಳ್ಳಿಯಲ್ಲಿ. ಅದು 3000 ಮಠ ಅಂತ ಒಂದೇ ಮಠ, ಅದು ಹೆಸರು 3000 ಮಠ ಅಂತ. ಮಠ ಒಂದೇ ಇರೋದು, ಅದು 3000 ಮಠ ಇಲ್ಲ. ಆ ಮಠಕ್ಕೆ 3000 ಮಠ ಅಂತ ಹೆಸರು. ಅದೇನು 3000 ಮನೆಗಳಿಗೆ ಗುರುಮಠವೋ ಏನೋ ಒಂದು ಕಾರಣದಿಂದ 3000 ಮಠ ಅಂತ. ಅಲ್ಲಿ ಒಂದು ಸರ್ತಿ ಒಂದು ಕಥೆ ನಡೆಯಿತು. ಏನು ಅಂದರೆ, ಹರೇ ಕೃಷ್ಣ ಪಂಥದವರು ಬಂದರು, ವಿದೇಶಿಯರು. ಹರೇ ಕೃಷ್ಣ ಪಂಥದವರು ಬಂದಾಗ ಉಳ್ಕೊಳ್ಳಿಕ್ಕೆ ಜಾಗ ಕೇಳಿದರು. 3000 ಮಠದ ಸ್ವಾಮಿಗಳು ಉಳ್ಕೊಳ್ಳಿಕ್ಕೆ ಜಾಗ ಕೊಟ್ಟರು ಅವರಿಗೆ. ಹುಬ್ಬಳ್ಳಿಯ ಒಬ್ಬರು ವಕೀಲರು, ಲಿಂಗಾಯತರು ನೋಟಿಸ್ ಬಿಟ್ಟರು ಮಠದ ಮೇಲೆ. ಏನು ಅಂದರೆ, ನಾವು ಶೈವರು, ಶಿವಭಕ್ತರು, ನಮ್ಮ ಮಠದಲ್ಲಿ ಹರೇ ಕೃಷ್ಣ ಭಜನೆ ಮಾಡಲಿಕ್ಕೆ ಹೇಗೆ ಬಿಟ್ರಿ ಅಂತ. ನಾವು ಹರಿಕೃಷ್ಣ ಶಬ್ದ ಉಚ್ಚಾರ ಮಾಡಬಾರ್ದು, ವಿಷ್ಣು ಅಂತ ಅನ್ನೋ ಶಬ್ದ ಬಾಯಿಂದ ಉಚ್ಚಾರ ಮಾಡಬಾರ್ದು. ಅದರಿಂದ ಮಠ ಮೈಲಿಗೆ ಆಯಿತು, ಅದನ್ನು ಪವಿತ್ರ ಮಾಡಬೇಕು ಅಂತ ಆಮೇಲೆ ಅವ್ರ ಮೇಲೆ ಕೇಸ್ ಮಾಡಿದ್ವಿ. ಪೇಪರ್ನಲ್ಲಿ ಬಂದಿತ್ತು ಈ ಸುದ್ದಿ, ನೀವು ನೋಡಿರ್ಬೋದು. ಆದ್ದರಿಂದ ಇದರಿಗೆ ಹೇಳೋದು, ಶಿವನಿಗೆ ವಿಷ್ಣು ಅತ್ಯಂತ ಪ್ರಿಯ, ಆದರೆ ಶೈವರಿಗೆ ವಿಷ್ಣು ಅನ್ನೋ ಶಬ್ದ ಮೈಲಿಗೆ. ಇದು ಎಂಥ ವಿಚಿತ್ರ ಅಂತಾರೆ ನಾರಾಯಣ ಪಂಡಿತರು. ತವ ಪ್ರಿಯತಮಾದತಿ ಪ್ರಿಯತಮಂ ಸದೈವಾಂತರಂ ಪಯಸ್ಯುಪಹಿತಂ ಘೃತಂ ಸ್ವಯಮೇವ ಶ್ರಿಯೋ ವಲ್ಲಭಂ ವಿಭಿದ್ಯ ಲಘುಬುದ್ಧಯ ಸ್ವಪರ ಪಕ್ಷ ಲಕ್ಷಾಯಿತಂ. ನಾವು ವೈಷ್ಣವ ಪಕ್ಷ ಶೈವ ಪಕ್ಷ ಅಂತ ಹಿಡ್ಕೊಂಡು ದಂಟೆ ಹಿಡ್ಕೊಂಡು ಹೊಡೆದಾಡ್ಕೊಳ್ತಾರೆ. ಇವು ನೀವಿಬ್ಬರು ಪರಮ ಸ್ನೇಹಿತರು, ಅತ್ಯಂತ ಅನ್ಯೋನ್ಯ ಅಂತರಂಗದ ತತ್ವಗಳು, ನಿಮ್ಮ ಭಕ್ತರು ಯಾಕೆ ಹೊಡೆದಾಡಿಕೊಳ್ತಾರೆ ನನಗೆ ಅರ್ಥ ಆಗೋದಿಲ್ಲ ಅಂತಾರೆ ಅವರು. ವಿಭಿದ್ಯ ಲಘುಬುದ್ಧಯ ಸ್ವಪರ ಪಕ್ಷ ಲಕ್ಷಾಯಿತಂ
ಪಠಂತಿ ಲುಠಂತಿತೆ ಶಠಹೃದ ಶುಚಾ ಶುಂಠಿತಾ ಅಂತ ಉಗ್ರವಾಗಿ ಬೈದು ಬಿಡ್ತಾರೆ. ತಿಳಿಗೇಡಿಗಳು, ದುಃಖದಿಂದ ಅನರ್ಥವನ್ನು ಅನುಭವಿಸಬೇಕಾದಂಥ ಸಮಾಜಘಾತಕರು ಇವರು, ಈ ಥರ ಒಂದು ಮತೀಯ ಆವೇಶದಿಂದ ಹೊಡೆದಾಡಿಕೊಳ್ಳತಕ್ಕ ಜನ ಅಂತ. ಪಠಂತಿ ಲುಠಂತಿತೆ ಶಠಹೃದ ಶುಚ ಶುಂಠಿತಾ. ಅಲ್ಲಿ ಭಗವಂತ ಹಾಲಿನೊಳಗೆ ತುಪ್ಪ ಇರುವಂತೆ ಅಥವಾ ಬೆಣ್ಣೆ ಇರುವಂತೆ, ಅದನ್ನೇ ಇಲ್ಲಿ ನವನೀತಸ್ಥ ಘೃತದಂತೆ ಅಂತ ಇವರು ಸ್ವಲ್ಪ ಬದಲಾವಣೆ ಮಾಡಿ ಹೇಳಿದರು. ಪ್ರಾಣದೇವರ ಒಳಗೆ ಭಗವಂತ ನೋಡಿ, ಅದು ಒಂದು ದೃಷ್ಟಿಯಿಂದ ಹಾಲಿನಲ್ಲಿ ಬೆಣ್ಣೆ ಇರುವಂತೆ ಅಂತ ಶಿವನಿಗೆ ಆಗಬಾರ್ದು. ಹಾಲು ಆಮೇಲೆ ಮೊಸರಾಗಿ ಬೆಣ್ಣೆಯಾಗಿ ಆಮೇಲೆ ತುಪ್ಪ ಆಗಬೇಕು, ಸುಮಾರು ಪ್ರೋಸೆಸ್ ಇದೆ. ಪ್ರಾಣದೇವರಲ್ಲಿ ನೇರ ಭಗವಂತ, ಆದ್ದರಿಂದ ಬೆಣ್ಣೆಯಲ್ಲಿ ತುಪ್ಪ ಇರುವಂತೆ ಅಂತ ಹೇಳಿಬಿಟ್ರು. ಬೆಣ್ಣೆಯನ್ನು ಕಾಸಿದರೆ ಒಂದೇ ಪ್ರೋಸೆಸ್. ಆಮೇಲೆ ಬೆಣ್ಣೆಯನ್ನು ಕಾಸಿದರೆ ನೆಕ್ಸ್ಟ್ ಐಟಮ್ ಈಸ್ ತುಪ್ಪ, ಘೀ. ಆದ್ದರಿಂದ ಅದು ಘೀ ಅಂದರೆ ಅದು ಘೃತದ್ದೇ ಮೊದಲನೇ ಅಕ್ಷರ ಘೀ ಆಯ್ತು ಅಷ್ಟೇ. ಋ ಹೋಗಿ ಈಕಾರ ಬಂತು, ಅಕ್ಷರ ತೃತೀಯೋತಿಶಯ ಅಕಾರ ಈಕಾರ ಋಕಾರ. ಎಲ್ಲ ಶಬ್ದಗಳು, ಬಹಳ ಶಬ್ದಗಳು ಹೀಗೆ ಸಂಸ್ಕೃತದಿಂದ ಇಂಗ್ಲೀಷಿನಲ್ಲಿ ತುಂಬ ಶಬ್ದಗಳು ಇಂಥದ್ದು ಬಂದುಬಿಟ್ಟಿದ್ದಾವೆ. ಅವು ತೀರಾ ಸಂಸ್ಕೃತಕ್ಕೆ ಹತ್ತಿರವಾದ ಭಾಷೆ ಇಂಗ್ಲೀಷ್ ಒಂದು ದೃಷ್ಟಿಯಿಂದ. ಕನ್ನಡಕ್ಕಿಂತ, ತೆಲುಗಿಗಿಂತ, ತಮಿಳಿಗಿಂತ ನೋಡಿದರೆ ಇಂಗ್ಲೀಷು ಸಂಸ್ಕೃತಕ್ಕೆ ಹತ್ತಿರವಾದ ಭಾಷೆ ಆಗಿಬಿಡುತ್ತೆ. ಅಷ್ಟು ಶಬ್ದಗಳು ಅದರಲ್ಲಿ ತುಂಬಿವೆ. ಮತ್ತು ಎಲ್ಲಕ್ಕಿಂತ ಆ ಭಾಷೆಯಲ್ಲಿ ಇರತಕ್ಕಂಥ ಪ್ರಯೋಗದ ಪದ್ಧತಿ ಉಂಟಲ್ಲ, ಅದು ನಮ್ಮ ದ್ರಾವಿಡ ಭಾಷೆಗಳ ಪ್ರಯೋಗ ಸಂಸ್ಕೃತ ಪ್ರಯೋಗ ತೀರ ಭಿನ್ನವಾದದ್ದು. ಯಾಕಂದರೆ ನಮ್ಮಲ್ಲಿ ಆ್ಯಕ್ಟಿವ್ ವಾಯ್ಸ್ ಮಾತ್ರ ಇರೋದು, ಪ್ಯಾಸಿವ್ ವಾಯ್ಸ್ ಇಲ್ಲ. ಅವನು ಮಾಡಿದ ಅಂತಲೇ ಹೇಳ್ಬೇಕು ಹೊರತು ಅವನಿಂದ ಮಾಡಲ್ಪಟ್ಟಿದ್ದು ಅಂತ ಹೇಳಿ ಯಾವ ಎಲ್ಲಿ ಕನ್ನಡ ಕಲಿತದ್ದು ಅಂತ ಕೇಳ್ತಾರೆ. ಅವನಿಂದ ಮಾಡಲ್ಪಟ್ಟಿದ್ದು ಅಂತ ಎಲ್ಲರೂ ಭಾಷಣ ಮಾಡಿದ್ದಾರೆ. ನೀವು ಕನ್ನಡ ಯಾವ ಊರಲ್ಲಿ ಕಲಿತದ್ದು ಸ್ವಾಮಿ? ಆದರೆ ಸಂಸ್ಕೃತದಲ್ಲಿ ಬಹಳ ಸಹಜ ಹಾಗೆ ಪ್ರಯೋಗ ಮಾಡುವುದು. ಮತ್ತು ಇಂಗ್ಲೀಷ್ನಲ್ಲಿ ಇಟ್ ವಾಸ್ ಡನ್ ಬೈ ಹಿಮ್ ಅಂತ ಹೇಳಿದರೆ ಏನೂ ತಪ್ಪಲ್ಲ. ಅವನಿಂದ ಮಾಡಲ್ಪಟ್ಟಿತ್ತು ಅಂತ ಕನ್ನಡ ಅನುವಾದ ಮಾಡಿದರೆ ಅಸಹ್ಯ ಆಗುತ್ತೆ. ಆದರೆ ಇಟ್ ವಾಸ್ ಡನ್ ಬೈ ಹಿಮ್ ಅಂತ ಹೇಳಿದರೆ ಇಂಗ್ಲೀಷ್ನಲ್ಲಿ ಅಸಹ್ಯ ಆಗುವುದಿಲ್ಲ. ಅಂದ ಪ್ಯಾಸಿವ್ ವಾಯ್ಸು ಇಂಗ್ಲೀಷ್ನಲ್ಲಿ ಬೇಕಾದಷ್ಟು ಬಳಕೆಯಲ್ಲಿದೆ. ಅದೇ ರೀತಿ ಸಂಸ್ಕೃತದಲ್ಲಿ ಧಾರಾಳವಾಗಿ ಕರ್ಮಣಿ ಪ್ರಯೋಗ ಇದೆ. ಅದು ನಮ್ಮ ಭಾಷೆಗಳಲ್ಲಿ ಕರ್ಮಣಿ ಪ್ರಯೋಗ ಒಂದು ಆಲ್ಮೋಸ್ಟ್ ಇಲ್ಲ. ಅದು ಪ್ರಯೋಗ ಮಾಡಿದರೆ ಅದು ಅಸಹಜ, ಅದು ಆ ಭಾಷೆ ಗೊತ್ತಿದ್ದವರಲ್ಲ ಅಂತ ಕಾಣುತ್ತೆ. ನವನೀತಸ್ಥ ಘೃತದಂತೆ, ಬೆಣ್ಣೆಯಲ್ಲಿ ಇರತಕ್ಕಂಥ ನವನೀತ ಅಂದರೆ ಈಗ ತಾನೇ ಫ್ರೆಶ್ ಆಗಿ ಮೊಸರು ಕಡೆದು ಬಂದದ್ದು ಅಂತ ನವನೀತ. ಅದು ಕಡೆದು ಬಂದ ಬೆಣ್ಣೆ. ಆಮೇಲೆ ಅದನ್ನು ಬೆಂಕಿಯಲ್ಲಿಟ್ಟರೆ ಅದು ತುಪ್ಪ ಆಯಿತು. ಹಾಗಾದರೆ ಬೆಣ್ಣೆಯಲ್ಲಿ ತುಪ್ಪದ ಕ್ವಾಲಿಟಿ ಇಲ್ಲದೇ ಇದ್ದರೆ ಕಾಸಿದ್ರೂ ಆಗ್ತಿರ್ಲಿಲ್ಲ ಅದು. ಅದರಲ್ಲಿ ಮತ್ತೆ ಒಂದೇ ಪ್ರೊಸೆಸ್ ಮತ್ತೆ ಇರೋದು, ಬೆಣ್ಣೆಯನ್ನು ಕಾಸಿದರೆ ತುಪ್ಪ ಆಯಿತು. ರುದ್ರದೇವರಿಗಾಗುವಾಗ ಅದು ಹಾಲು ಕಡಿಬೇಕು, ಕಡ್ದಾಗ ಮೊಸರಾಯಿತು ಅಂದರೆ ಅಲ್ಲಿಗೆ ಅದು ಸರಸ್ವತಿ ಭಾರತೀಯರು ಬಂದರು. ಅಲ್ಲಿಂದ ಕಡದ ಮೇಲೆ ಬೆಣ್ಣೆ ಆಯಿತು, ಅದು ಬ್ರಹ್ಮದೇವರು ವಾಯುದೇವರು ಬಂದರು. ಆಮೇಲೆ ಅದನ್ನು ಕಾಸಿದಾಗ ತುಪ್ಪ ಆಯಿತು, ಅದು ನಾರಾಯಣ ಬಂದ. ಹಾಗೆ ಹಾಲಿನಿಂದ ತುಪ್ಪ ತನಕ ಕೊಂಡು ಹೋದರು ಅವರು. ಇವರು ವಾಯುದೇವರಿಗೆ ನೇರ ಹೇಳುವಾಗ ನವನೀತಸ್ಥ ಘೃತದಂತೆ. ಹೀಗೆ ಭಾರತೀಶನೊಳಿಪ್ಪ ನವನೀತಸ್ಥ ಘೃತದಂತೆ. ಇನ್ನೂ ಒಂದು ನ್ಯೂಮರಾಲಜಿ ಉಳಿಯಿತು ನೋಡಿ. ಏನು ಅಂದರೆ ಈಗ ಪ್ರಾಣದೇವರ ಒಳಗೆ ಈ ಪಂಚರೂಪದಿಂದ ಭಗವಂತ ಇದ್ದಾನೆ ಅಂತ ಆಯಿತು. ಹಾಗಾದರೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶದಲ್ಲಿ ಇವರಿದ್ದಾರೆ. ಯಾರು? ಶಿವ, ಗರುಡ, ಶೇಷ ಗರುಡರು, ವಾಯು, ಬ್ರಹ್ಮರು, ಲಕ್ಷ್ಮಿ ಇವರೆಲ್ಲ ಇದ್ದದ್ದಲ್ಲದೆ ಈ ಪಂಚಕೋಶಗಳಲ್ಲಿ ಪಂಚರೂಪನಾದ ಪ್ರಾಣ ಇದ್ದಾನೆ. ಅವನೇ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ. ಈ ಪ್ರಾಣಾಪಾನ ವ್ಯಾನೋದಾನ ಸಮಾನ ಅಂತಂದರೆ ಇದು ತುಂಬ ಪ್ರಾಣೋಪಾನ ವ್ಯಾನೋದಾನ ಸಮಾನರಿದ್ದಾರೆ. ಅನೇಕ ಮಂದಿ ಇದ್ದಾರೆ ಪ್ರಾಣೋಪಾನ ಈ ಹೆಸರಿನ ದೇವತೆಗಳು. ಒಂದೇ ರೀತಿ ಅಲ್ಲ, ಪ್ರಾಣದೇವರದ್ದೇ 5 ರೂಪಗಳು. ಈಗ ಇಲ್ಲಿ ಹೇಳುವುದು ಅದು ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ. ವಾಯುದೇವರದ್ದೇ ಮೂಲ ರೂಪಗಳು 5 ಇವೆ. ವಾಯುದೇವರ ಪುತ್ರರಾದ ಪ್ರಾಣಾಪಾನ ವ್ಯಾನೋದಾನ ಸಮಾನರಿದ್ದಾರೆ, ಅವರು 18ನೇ ಕಕ್ಷೆಯಲ್ಲಿ ಬರುವವರು. ಹಾಗಾಗಿ 3ನೇ ಕಕ್ಷೆಯಲ್ಲಿ ಬರತಕ್ಕ ಪ್ರಾಣಾಪಾನ ವ್ಯಾನೋದಾನ ಸಮಾನರಿದ್ದಾರೆ. 18ನೇ ಕಕ್ಷೆಯಲ್ಲಿ ಬರತಕ್ಕಂಥ ಏಕೋನ ಪಂಚಾಶನ್ ಮರುತ್ತುಗಳಲ್ಲಿ ಸೇರಿದ ಪ್ರಾಣಾಪಾನ ವ್ಯಾನೋದಾನ ಸಮಾನರಿದ್ದಾರೆ. ಅದು ಅಷ್ಟೇ ಅಲ್ಲದೆ ಗರುಡ, ಶೇಷ, ರುದ್ರ, ಇಂದ್ರ, ವಾಯುದೇವರು ಇವರು 5 ಜನ ಪ್ರಾಣಾಪಾನ ವ್ಯಾನೋದಾನ ಸಮಾನರಿದ್ದಾರೆ. ಮತ್ತು ಅದು ಇಲ್ಲಿ ಸಂಬಂಧ ಅದೊಂದು ಬೇರೆ ಇದೆ. ಹೀಗೆ 4-5 ಬಗೆಯ ಪ್ರಾಣೋಪಾನವನ್ನು ಮತ್ತು ರುದ್ರಪುತ್ರರಾದ ಪ್ರಾಣಾಪಾನ ವ್ಯಾನೋದಾನ ಸಮಾನರಿದ್ದಾರೆ. ಇಲ್ಲಿ ಹೇಳತಕ್ಕಂಥದ್ದು ವಾಯುದೇವರ ಸಾಕ್ಷಾತ್ ರೂಪವಾಗಿರತಕ್ಕಂಥ 3ನೇ ಕಕ್ಷೆಯಲ್ಲಿ ಬರತಕ್ಕಂಥ ಪ್ರಾಣಾಪಾನ ವ್ಯಾನೋದಾನ ಸಮಾನರಲ್ಲಿ ವಾಸುದೇವ ಸಂಕೃಷ್ಣ ಪ್ರತಿಬಿಂಬಾನಿರುದ್ಧ ನಾರಾಯಣ ರೂಪದಿಂದ ಇದ್ದಾನೆ. ಆ ಪ್ರಾಣದಲ್ಲಿ ಪ್ರಾಣನಾಮಕನಾಗಿದ್ದಾನೆ, ಅಪಾನದಲ್ಲಿ ಅಪಾನ ನಾಮಕನಾಗಿದ್ದಾನೆ ಪ್ರದ್ಯುಮ್ನ.
ವ್ಯಾನನಲ್ಲಿ ಸಂಕರ್ಷಣ ವ್ಯಾನ ನಾಮಕನಾಗಿದ್ದಾನೆ, ಉದಾನದಲ್ಲಿ ವಾಸುದೇವ ಉದಾನ ನಾಮಕನಾಗಿದ್ದಾನೆ, ಸಮಾನದಲ್ಲಿ ನಾರಾಯಣ ಸಮಾನ ನಾಮಕನಾಗಿದ್ದಾನೆ. ಹಾಗಾಗಿ ಇನ್ನು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನಗಳ ನ್ಯೂಮರಾಲಜಿ ತೆಗಿಬೇಕು. ತಗೊಂಡ್ರೆ ಪಂಚಪ್ರಾಣಗಳಲ್ಲಿ ಇರತಕ್ಕಂಥ ಭಗವಂತನ ರೂಪ ಗೊತ್ತಾಯಿತು. ಅಷ್ಟಾದರೆ ಮತ್ತೆ ಈ ಸಂಧಿಯಲ್ಲಿ ನ್ಯೂಮರಾಲಜಿ ಮುಗಿಯುತ್ತೆ. ಆ 5 ರೂಪಗಳಲ್ಲಿರುವ ಸಂಖ್ಯೆ ಎಷ್ಟು, ಅದರ ಟೋಟಲ್ ಎಷ್ಟು ಅಂತ ಒಂದು ತಿಳಿದುಕೊಂಡ್ಬಿಟ್ರೆ ಅಲ್ಲಿಗೆ ಮುಗಿಯುತ್ತೆ. ಅದನ್ನು ನಾಳೆ ದಿವಸ ನೋಡೋಣ. ಯಾಕೆಂದರೆ ಸಂಖ್ಯೆ ತಲೆ ಒಳಗೆ ಬರೀ ಸಂಖ್ಯೆಗಳು ತಿರುಗಿ 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 ಏನು ಹೇಳಿದರೂ ಅದು ಒಳಗೆ ಹೋಗೋದ ರೀತಿಯಲ್ಲಿ ಸಂಖ್ಯೆಗಳು ಸುತ್ತಾಡ್ತಾ ಇದ್ದರೆ ಸ್ವಲ್ಪ ಕಷ್ಟ. ಅದಕ್ಕೆ ಈ ಪಂಚಪ್ರಾಣಗಳಲ್ಲಿ ಇರತಕ್ಕಂಥ ಭಗವಂತನ ಸಂಖ್ಯೆ ಎಷ್ಟು ಅನ್ನೋದನ್ನು ಒಂದು ವಿಷಯ ತಿಳಿದುಬಿಟ್ರೆ ಅಲ್ಲಿಂದ ಮುಂದೆ ಬೇರೆ ಮತ್ತೆ ಸಂಖ್ಯೆ ಬರೋದು, ಸದ್ಯಕ್ಕೆ ಬರೋಲ್ಲ ಸಂಖ್ಯೆ, ಏನು ಗಾಬರಿ ಆಗಬೇಕಾಗಿಲ್ಲ. ಅದರ ನಂತರ ಮತ್ತೆ ಬಹಳ ರೋಚಕವಾಗಿರ್ತಕ್ಕಂಥ ವಿಷಯಗಳು ಬರ್ತವೆ. ಈ ಅಲ್ಲಿಗೆ ನಮ್ಮ ಅನ್ನಕ್ಕೆ ಸಂಬಂಧಪಟ್ಟು ಪಂಚಕೋಶಗಳು ಪಂಚಪ್ರಾಣಗಳು ಆಹಾರದ ವಿಷಯ ಮುಗಿದ ಮೇಲೆ ಮತ್ತೆ ಬರುವ ವಿಷಯ ಅಂದರೆ, ನಮ್ಮದು ಆಹಾರ ಆಯ್ತು ರೀ, ನಾವು ಉಣ್ಣೋದು ಹೊಟ್ಟೆ ತುಂಬೋದಾಯಿತು, ಸತ್ತ ಮೇಲೆ ಪಿಂಡ ಹಾಕ್ತಾರಲ್ಲ ಅವ್ರಿಗೇನು ಆಹಾರ, ಅದು ಏನು ಕಥೆ ಅದು ಪಿಂಡ ಹಾಕಿದರೆ ಯಾರು ಹೊಟ್ಟೆ ತುಂಬೋದು, ಅದು ಪಿಂಡ ಹಾಕಿದ ಮೇಲೆ ಊಟ ಮಾಡೋ ಬ್ರಾಹ್ಮಣರ ಹೊಟ್ಟೆ ತುಂಬೋದೋ ಪಿತೃಗಳ ಹೊಟ್ಟೆಯು ತುಂಬುತ್ತೋ, ಅದು ಹೇಗೆ ತುಂಬುವುದು, ಅದನ್ನು ತುಂಬಿಸುವಂಥ ವಿಧಾನ ಏನು ಅನ್ನುವಂಥದ್ದಕ್ಕೆ ಮುಂದೆ ಹೇಳ್ತಾರೆ. ಅದಕ್ಕೆ 93 96 ರೂಪಗಳು ಅಂತ. ಅದರ ಬಗ್ಗೆ ಆ 93 ಅನ್ನೋದನ್ನು ಅದನ್ನು ನಾಳೆಯೂ ನಾಡಿದ್ದು ಬರುತ್ತೆ. 93 ಸಂಖ್ಯೆಯನ್ನು ಇಲ್ಲಿ ಎಲ್ಲ ವ್ಯಾಖ್ಯಾನಕಾರರು ಅತ್ಯಂತ ಅಸಂಗತವಾದ ವಿವರಣೆ ಮಾಡಿದ್ದಾರೆ. 93 ಸಂಖ್ಯೆ ಅಂದರೆ ಹೇಗೆ ಅನ್ನೋದು ಈ ತನಕ ನಾನು ನೋಡಿದಂಥ ವ್ಯಾಖ್ಯಾನಕಾರರಿಗೆ ಯಾರಿಗೂ ಅರ್ಥ ಆಗಲಿಲ್ಲ. ನಿಜವಾಗಿ ಈ 93 ರೂಪಗಳು ಏನು ಅನ್ನೋದನ್ನು ನಾಳೆ ನೋಡೋಣ. ಈ ಪಂಚಪ್ರಾಣಗಳ ರೂಪ ಯಾಕೆಂದರೆ ಪೂರಾ ಅಸಂಗತ ಆಗಿಬಿಟ್ಟಿದೆ. ಪೂರಾ ಅಂದರೆ ಪೂರಾ ದಾರಿ ಟ್ರ್ಯಾಕ್ ತಪ್ಪಿ ಹಳಿ ತಪ್ಪಿ ಹೋಗಿ ವಿಪರೀತ ಅರ್ಥ ಆಗಿಬಿಟ್ಟಿದೆ ಆ ಪದ್ಯಕ್ಕೆ. ಎಲ್ಲ ವ್ಯಾಖ್ಯಾನಕಾರರದ್ದು ಶಾಸ್ತ್ರೀಯವಾದ 93 ಏನು, ಶಾಸ್ತ್ರೀಯವಾದ 96 ಏನು. ಶ್ರಾದ್ದಕ್ಕೆ ಸಂಬಂಧಪಟ್ಟು 2 ನ್ಯೂಮರಾಲಜಿ ಇದೆ ಮತ್ತೆ 93 96. ಆ 93 96 ಅಂದರೆ ಏನು, ಎರಡೂ ಹಾಗೆ, ಎರಡೂ ತಪ್ಪಾಗಿಬಿಟ್ಟಿದೆ. ಆ 93 ಅನ್ನೋ ಸಂಖ್ಯೆಯ ವಿವರಣೆ, 96 ಷಣ್ಣವತಿ ಶ್ರಾದ್ದದ ವಿವರಣೆ ಪೂರಾ ತಪ್ಪಾಗಿಬಿಟ್ಟಿದೆ. ಎರಡೂ ಸರಿ ಇಲ್ಲ. ಈಗ ಪ್ರಿಂಟಾದ ಪುಸ್ತಕಗಳಲ್ಲಿ ಯಾವುದೂ ಸರಿ ಇಲ್ಲ. ಆದ್ದರಿಂದ ಅದರ ನಂತರ ಈಗ ಬದುಕಿದ್ದವರ ಅನ್ನದ ವಿಷಯ ಆಯಿತು, ಸತ್ತವರ ಅನ್ನದ ಬಗ್ಗೆ 2 ಉಪಾಸನೆ ಹೇಳ್ತಾರೆ. ಅದು ಈ ಮುಂದಿನ ಭೋಜನ ಸಂಧಿಯ ಮುಂದಿನ ವಿವರಗಳು. ಅದರ ಬಗ್ಗೆ ಬಹಳ ರೋಚಕವಾದ ಅನೇಕ ವಿಷಯಗಳು ತಿಳ್ಕೊಳ್ಳಬೇಕಾದದ್ದಿದೆ. ಆ ಈ ಪಂಚಪ್ರಾಣಗಳ ಸಂಖ್ಯೆ ಮತ್ತು 93 96 ಅಂದರೆ ಏನು, ತ್ರಿನವತಿ ಷಣ್ಣವತಿ ಅಂದರೆ ಏನು, ಅದು ಭಗವಂತನ ರೂಪಗಳ ವ್ಯವಸ್ಥೆ. ಪ್ರಾಯ ಆ 2 ವಿಷಯಗಳನ್ನು ನಾವು ನಾಳೆ ದಿವಸ ನೋಡ್ಬೋದು. ಇವತ್ತು ತುಂಬ ಪದ್ಯ ಆಯಿತು. ಇವತ್ತು ಎಷ್ಟಾಯಿತು ಗೊತ್ತಾ, 12ರಿಂದ 19 7 ಪದ್ಯ ಆಯಿತು. ಯಾವಾಗಲೂ 1-1.5 ಪದ್ಯ ಆಗ್ತಾಯಿತ್ತು. ಇವತ್ತು ಯಾಕಂದರೆ ಬರೇ ನ್ಯೂಮರಾಲಜಿ ಅದರಲ್ಲಿ ವಿಷಯ 7 ಪದ್ಯ ಆಯಿತು ಇವತ್ತು. ಆದ್ದರಿಂದ ಇಲ್ಲಿಗೆ ಇವತ್ತು ಉಪಸಂಹಾರ ಮಾಡೋಣ. ಮುಂದಿನ ಪಂಚಪ್ರಾಣಗಳ ವಿಷಯ ಮತ್ತು ಶ್ರಾದ್ದಕ್ಕೆ ಸಂಬಂಧಪಟ್ಟ ಷಣ್ಣವತಿ ಮತ್ತು ತ್ರಿನವತಿ ರೂಪಗಳ ವಿಷಯವನ್ನು ನಾಳೆ ದಿವಸ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ನಮಸ್ಕಾರ. ಶರಸೂನು ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ. ಭುಜಗಭುಗಾಭಮುದ್ಯಮ್ಯ ಹೃದ್ಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣೇ ಪೂರ್ಣಬೋಧಂ. ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ಇನ್ನು ಮುಂದೆ ಹೇಳತಕ್ಕಂಥ ವಿಷಯ ದೇಹದಲ್ಲಿ ಪಂಚಕೋಶಗಳಲ್ಲಿ ಇರತಕ್ಕಂಥ ಭಗವಂತನ ವಿಷಯ. ಅದನ್ನು ನಿನ್ನೆ ವಿವರಿಸಿದ್ರು. ನಾವು ಉಂಡ ಅನ್ನ ಪಚನವಾಗಬೇಕಾಗಿದ್ದರೆ ಒಳಗಿಂದ ಕೆಲಸ ಮಾಡ್ತಕ್ಕಂಥ ಪಂಚಪ್ರಾಣಗಳಿವೆ. ಅದರಿಂದ ಭೋಜನಕ್ಕೆ ಸಂಬಂಧಪಟ್ಟು
ಪಂಚಪ್ರಾಣಗಳ ಉಪಾಸನೆ ಮುಖ್ಯವಾಗುತ್ತೆ. ಅದರ ವಿಷಯ ಮುಂದೆ ಹೇಳುವಂಥದ್ದು. ಪಂಚಪ್ರಾಣಗಳ ಬಗ್ಗೆ ನಾವು ತಿಳ್ಕೊಳ್ಳೋ ಮುಂಚೆ ಪಂಚಪ್ರಾಣಗಳು ಇಲ್ಲಿ ಮುಂದಿನ ಪದ್ಯದಲ್ಲಿ ಅದರನ್ನು ನಿಯಾಮಕವಾಗಿರತಕ್ಕಂಥ ಭಗವಂತನ ರೂಪಗಳನ್ನು, ಅದರ ಸಂಖ್ಯೆಯನ್ನು ಹೇಳ್ತಾರೆ. ಅದರ ಮೊದಲು ನಾವು ಪಂಚಪ್ರಾಣಗಳ ಬಗ್ಗೆ ಕೆಲವು ವಿಷಯವನ್ನು ತಿಳ್ಕೊಳ್ಬೇಕು. ಪಂಚಪ್ರಾಣಗಳು ಅನ್ನೋದು ಅನೇಕ ಬಗೆಯ ಪಂಚಪ್ರಾಣಗಳಿವೆ ಅಂತ ನಿನ್ನೆ ಹೇಳಿದ್ದೆ ನಾನು. ಮೊದಲು ಪಂಚಪ್ರಾಣ ಅಂದರೆ ಪ್ರಾಣಾಪಾನ ವ್ಯಾನೋದಾನ ಸಮಾನ ನಾಮಕನಾದ ಭಗವಂತನ 5 ರೂಪಗಳು ಇವೆ. ಅದನ್ನೇ ವಾಸುದೇವ, ಸಂಕೃಷ್ಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ ಅಂತ ಮುಂದೆ ಆ ರೂಪಗಳನ್ನು ಹೇಳ್ತಾರೆ. ಅದಲ್ಲದೆ ಮುಖ್ಯ ಪ್ರಾಣನ ವಾಯುದೇವರ 5 ರೂಪಗಳಿವೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅನ್ನೋದು ವಾಯುದೇವರ 5 ರೂಪಗಳು. ಅದು ಅಲ್ಲದೆ ಗರುಡನ 5 ರೂಪಗಳಿವೆ. ಅದಕ್ಕೂ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ ಹೆಸರು. ಈ 3 ಥರದ ಪ್ರಾಣಾಪಾನಗಳಾಗ್ತವೆ. ಗರುಡನ 5 ರೂಪಗಳು ನಮ್ಮ ದೇಹದೊಳಗಿವೆ. ಅದಲ್ಲದೆ ಪ್ರಾಣದೇವರ ಪುತ್ರರಾಗಿರತಕ್ಕಂಥ ಅವಾಂತರ ಪ್ರಾಣರು 5 ಮಂದಿ ಇದ್ದಾರೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ. ರುದ್ರದೇವರ ಪುತ್ರರು 5 ಮಂದಿ ಇದ್ದಾರೆ. ಅವರ ಹೆಸರು ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ. ಇದು ಅಲ್ಲದೆ ಒಂದು ಬೇರೆ ರೀತಿಯ ಪ್ರಾಣಾದಿ ಪಂಚಕ ಇದೆ. ಶೇಷ ಪ್ರಾಣನಾಮಕನಾಗಿ, ಗರುಡ ಅಪಾನ ನಾಮಕನಾಗಿ, ರುದ್ರ ಉದಾನ ನಾಮಕನಾಗಿ, ಇಂದ್ರ ಸಮಾನ ನಾಮಕನಾಗಿ ಮತ್ತು ಪ್ರಾಣದೇವರೇ ವ್ಯಾನ ನಾಮಕರಾಗಿ ಈ ದೇಹದಲ್ಲಿ ಇದ್ದಾರೆ. ಹೀಗೆ 5-6 ಬಗೆಯ ಪ್ರಾಣಾಪಾನಗಳಿವೆ ಈ ದೇಹದಲ್ಲಿ. ಪ್ರಾಣಾಪಾನ ವ್ಯಾನೋದಾನ ಸಮಾನ ಅನ್ನತಕ್ಕಂಥ ಹೆಸರು ಹೇಳಿದ ತಕ್ಷಣ ಪ್ರಾಣಾದಿ ಪಂಚಕ ಅಂತಂದರೆ ಒಂದೇ ಬಗೆಯದ್ದಲ್ಲ. ಶಾಸ್ತ್ರೀಯವಾಗಿ 5-6 ಬಗೆಯ ಪ್ರಾಣಾಪಾನಗಳಿವೆ. ಅವುಗಳು ಏನು ಕ್ರಿಯೆ 5-6 ಬಗೆಯದ್ದು ಅಂತ ಮೊದಲು ರುದ್ರದೇವರಾದ ಮಕ್ಕಳಾದ ಪ್ರಾಣಾಪಾನ ವ್ಯಾನೋದಾನ ಸಮಾನರು, ಅವರು ಅನ್ನಮಯ ಕೋಶದಲ್ಲಿ ರುದ್ರದೇವರ ಶರೀರ ಪುರುಷ ಅಂಥೇಳಿ ಅನ್ನಮಯ ಕೋಶಕ್ಕೆ ಸಂಬಂಧಪಟ್ಟ ರೂಪ ರುದ್ರದೇವರು ಅಂತ ಹೇಳಿದ್ರು. ಅನ್ನಮಯ ಕೋಶದಲ್ಲಿ ಇದ್ದು ಅವರು ಶಬ್ದ, ಸ್ಪರ್ಶ, ರೂಪರಸ, ಗಂಧಗಳ ಅನುಭವವನ್ನು ಕೊಡತಕ್ಕವರು. ಅದಾದ ಮೇಲೆ ಪ್ರಾಣಮಯ ಕೋಶದಲ್ಲಿ ಪ್ರಾಣದೇವರ ಉಸಿರಾಟಕ್ಕೆ ಸಂಬಂಧಪಟ್ಟಂಥ ಪ್ರಾಣದೇವರ ಪುತ್ರರಾದ ಪ್ರಾಣಾಪಾನ ವ್ಯಾನೋದಾನ ಸಮಾನರಿದ್ದಾರೆ. ಆಮೇಲೆ ಮನೋಮಯ ಕೋಶದಲ್ಲಿ ಗರುಡದೇವರ ಕೋಶ, ಅದು ಅಲ್ಲಿಯೂ ಪ್ರಾಣಾಪಾನ ವ್ಯಾನೋದಾನ ಸಮಾನರಿದ್ದಾರೆ. ಗರುಡ ರೂಪವಾಗಿ ಗರುಡನದ್ದೇ 5 ರೂಪಗಳವು. ಆಮೇಲೆ ಚಿತ್ತದಲ್ಲಿ ಪ್ರಾಣದೇವರದ್ದೇ 5 ರೂಪಗಳಿವೆ, ಪ್ರಾಣಾಪಾನ ವ್ಯಾನೋದಾನ ಸಮಾನ ಅಂತ. ಜೀವ ಸ್ವರೂಪದಲ್ಲಿ ಪ್ರಾಣದೇವರ 5 ರೂಪಗಳಿವೆ, ಪ್ರಾಣಾಪಾನ ವ್ಯಾನೋದಾನ ಸಮಾನ ಅಂತ. ಹೀಗೆ ಮುಖ್ಯವಾಗಿ 4. ಅದಲ್ಲದೆ ಶೇಷ ಪ್ರಾಣಶಕ್ತಿಯಾಗಿ, ಗರುಡ ಅಪಾನ ಶಕ್ತಿಯಾಗಿ, ಪ್ರಾಣದೇವರೇ ವ್ಯಾನವಾಗಿ, ರುದ್ರರು ಉದಾನ ಶಕ್ತಿಯಾಗಿ, ಇಂದ್ರ ಸಮಾನ ಶಕ್ತಿಯಾಗಿ ಕೆಲಸ ಮಾಡತಕ್ಕಂಥ ಇನ್ನೊಂದು. ಹೀಗೆ ನಮ್ಮ ದೇಹದೊಳಗೆ 5 ವಿಧವಾಗಿರತಕ್ಕಂಥ ಪ್ರಾಣಾಪಾನ ವ್ಯಾನೋದಾನರ ಕ್ರಿಯೆ ನಡೀತಾ ಇದೆ. ಈ 5ರ ಒಳಗೂ ಪಂಚರೂಪಿಯಾದ ಭಗವಂತ ಪ್ರಾಣಾಪಾನ ವ್ಯಾನೋದಾನ ಸಮಾನನಾಗಿ ಇರತಕ್ಕಂಥದ್ದು ವಿಷಯ. ಹಾಗಾಗಿ ಈ ಪಂಚ ಪ್ರಾಣಗಳು ಅಂತ ಹೇಳಿದಾಗ ಪಂಚಪ್ರಾಣಗಳ ಪಂಚವಿಧವಾದಂಥ ದೇಹದ ಸ್ಥಿತಿಯನ್ನು ಮೊದಲು ತಿಳ್ಕೊಳ್ಳದೇ ಇದ್ದರೆ ಯಾವ ಪ್ರಾಣ ಅಂತ ಗೊತ್ತಾಗುವುದಿಲ್ಲ. ಈ ಪ್ರಾಣಾಪಾನ ವ್ಯಾನೋದಾನ ಸಮಾನಗಳ ಕ್ರಿಯೆ ಏನು ಅಂದರೆ ಪ್ರಾಣ ಎಲ್ಲಿ ಇರ್ತಾನೆ ಮತ್ತು ಇವನ ಕ್ರಿಯೆ ಏನು. ಪ್ರಾಣ ಊರ್ಧ್ವಮುಖವಾದ ಕ್ರಿಯೆಯನ್ನು ಮಾಡ್ತಕ್ಕಂಥದ್ದು, ಅಪಾನ ಅಧೋಮುಖವಾದ ಕ್ರಿಯೆಯನ್ನು ಮಾಡ್ತಕ್ಕಂಥದ್ದು. ದೇಹದಲ್ಲಿ ಮೂಮೆಂಟು, ಮೇಲ್ಮುಖವಾದ ಮೂಮೆಂಟು, ಅದರಿಂದ ನಾವು ಉಸಿರನ್ನು ಹೊರಕ್ಕೆ ಬಿಡ್ತೇವಲ್ಲ ಅದು ಪ್ರಾಣ. ಉಸಿರನ್ನು ಒಳಗೆ ತಗೊಳ್ತೇವಲ್ಲ ಅದು ಕೆಳಕ್ಕೆ ಹೋಗ್ತದೆ, ಅದು ಅಪಾನ. ಮತ್ತು ಈ ಪ್ರಾಣಾಪಾನಗಳು ನಮ್ಮ ದೇಹದಲ್ಲಿ ಪ್ರಾಣ ಎಡಬದಿಯಲ್ಲಿ ಇಡಾ ನಾಡಿಯಲ್ಲಿರುವಂಥದ್ದು, ಅಪಾನ ಬಲಬದಿಯಲ್ಲಿ ಪಿಂಗಳ ನಾಡಿಯಲ್ಲಿ ಇರತಕ್ಕಂಥದ್ದು. ಆದ್ದರಿಂದ ಉಸಿರನ್ನು ಹೊರಕ್ಕೆ ಬಿಡುವುದು ಯಾವಾಗಲೂ ಬಲಬದಿಯಲ್ಲಿ, ಉಸಿರನ್ನು ಒಳಕ್ಕೆ ತೆಗೆದುಕೊಳ್ಳುವುದು ಯಾವಾಗಲೂ ಎಡನಾಡಿಯಿಂದ, ಎಡ ಹೊರಳೆಯಿಂದ. ಯಾಕೆಂದರೆ ಪ್ರಾಣಾಪಾನಗಳು ಉಸಿರನ್ನು ಹೊರಕ್ಕೆ ಬಿಡುವುದು ಬಲನಾಡಿಯಲ್ಲಿ. ರೇಚಯಿತ್ವ ದಕ್ಷಿಣತಃ, ಪೂರಯಿತ್ವ ಅಥವಾ ವಾಮತಃ, ಇದು ರೇಚಕ ಪೂರಕಗಳು. ಇಡ ಮತ್ತು ಪಿಂಗಳಾದಲ್ಲಿ ಪ್ರಾಣಾಪಾನ ಇರುವುದು. ಎಡಬದಿಯಲ್ಲಿ ಪ್ರಾಣ, ಬಲಬದಿಯಲ್ಲಿ ಅಪಾನ. ಆಮೇಲೆ ಮಧ್ಯದಲ್ಲಿ ಇರತಕ್ಕಂಥ ಸುಷುಮ್ನಾ ನಾಡಿಯಲ್ಲಿ ಉದಾನ. ಆಮೇಲೆ ವ್ಯಾನ ದೇಹದ ಸಂಧಿಗಳಲ್ಲಿ, ಗಂಟುಗಳಲ್ಲಿ ಇರತಕ್ಕಂಥದ್ದು.
ಉದಾನ ಬ್ರಹ್ಮನಾಡಿಯಲ್ಲಿ, ಸಮಾನ ದೇಹದ ಸರ್ವತ್ರ. ಇವರ ಕ್ರಿಯೆ ಏನು ಅಂತಂದರೆ ಹೇಳಿದೆ, ಊರ್ಧ್ವಮುಖವಾದ ಕ್ರಿಯೆ ಪ್ರಾಣನದ್ದು, ಅಧೋಮುಖವಾದ ಕ್ರಿಯೆ ಅಪಾನನದ್ದು, ವ್ಯಾನನದ್ದು ವೀರ್ಯವತ್ ಕರ್ಮಹೇತುರ್ವ್ಯಾನ ಅಂತ. ದೇಹಕ್ಕೆ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಸಾಹಸ ಪೌರುಷ ಮಾಡಬೇಕಾಗಿದ್ದರೆ ಓಡುವುದು, ಹಾರುವುದು, ಕುಣಿಯುವುದು, ಜಿಗಿಯುವುದು ಅಥವಾ ರೆಸ್ಲಿಂಗು, ಇದೆಲ್ಲ ವ್ಯಾನಶಕ್ತಿ. ವ್ಯಾನ ಯಾರಲ್ಲಿ ಕಮ್ಮಿ ಆಗಿದ್ದಾನೆ ಅವರಿಗೆ ದೈಹಿಕವಾದಂಥ ಸಾಹಸದ ಕೆಲಸಗಳನ್ನು ಮಾಡಲಿಕ್ಕಾಗುವುದಿಲ್ಲ. ದೇಹದ ಪ್ರತಿಯೊಂದು ಗಂಟುಗಳಲ್ಲಿ ತ್ರಾಣವನ್ನು ತುಂಬುವ ಶಕ್ತಿ ವ್ಯಾನ. ಮೇಲೆ ಕೆಳಗೆ ಕ್ರಿಯೆ ಮಾಡತಕ್ಕಂಥದ್ದು ಪ್ರಾಣ ಅಪಾನ. ಉದಾನ ಬ್ರಹ್ಮನಾಡಿಯಲ್ಲಿ ಜೀವನನ್ನು ಮೇಲಕ್ಕೆ ಕರ್ಕೊಂಡು ಹೋಗತಕ್ಕಂಥ ಕ್ರಿಯೆಯನ್ನು ಮಾಡತಕ್ಕಂಥದ್ದು. ಸಮಾನ ದೇಹದ ಎಲ್ಲ ಕಡೆಗೂ ಆಹಾರವನ್ನು ಸಮವಾಗಿ ಹಂಚತಕ್ಕಂಥದ್ದು. ಹೀಗೆ ಈ ಪಂಚಪ್ರಾಣಗಳು ಪಂಚವಿಧವಾದ ಕ್ರಿಯೆಯನ್ನು ಮಾಡ್ತಾ ಇವೆ. ಇದನ್ನು ಅಧ್ಯಾತ್ಮವಾಗಿ ಬಳಸಿಕೊಳ್ಳಬೇಕು. ಪ್ರಾಣ ಅಂತಕ್ಕಂಥದ್ದು ನಮ್ಮನ್ನು ಭಗವಂತನ ಕಡೆಗೆ ನಮ್ಮ ಎಲ್ಲ ಸಾಧನೆಯನ್ನು ಮಾಡುವುದಕ್ಕೋಸ್ಕರ ಪ್ರಾಣಶಕ್ತಿಯನ್ನು ಬಳಸಬೇಕು. ಭಗವದ್ ಇತರವಾಗಿರ್ತಕ್ಕಂಥದ್ದನ್ನು ನಿರಾಕರಣೆ ಮಾಡುವುದಕ್ಕೂ ನಿಷೇಧ ಬಿಡುವುದಕ್ಕೋಸ್ಕರ ಅಪಾನ ಶಕ್ತಿ, ಅದು ಸಾಧನೆಯಲ್ಲಿ ಅಪಾನ ಅಂತಂದರೆ ಅಪನಯನ, ಯಾವುದನ್ನು ಭಗವಂತನಿಗೆ ಭಿನ್ನವಾಗಿರತಕ್ಕಂಥ ಕ್ಷುದ್ರ ವಿಷಯಗಳ ಅಪನಯನ ಮಾಡತಕ್ಕಂಥ ಶಕ್ತಿಯನ್ನು ಕೊಡ್ತಕ್ಕವನು ಅವನೇ. ಭಗವಂತನ ವಿಷಯಗಳಿಗೆ ನಮ್ಮ ಎಲ್ಲ ಚೇಷ್ಟೆಗಳನ್ನು ಕೇಂದ್ರೀಕರಿಸುವವನು ಪ್ರಾಣ. ಭಗವಂತನ ಸಾಧನೆಗೆ ವಿರೋಧವಾದ್ದನ್ನು ನಿರಾಕರಿಸುವ, ವಿರುದ್ಧವಾದ್ದನ್ನು ಎದುರಿಸುವ ಶಕ್ತಿಯನ್ನು ಕೊಡ್ತಕ್ಕವ ವ್ಯಾನ. ಊರ್ಧ್ವಮುಖವಾದಂಥ ಯೋಗ ಸಾಧನೆಯನ್ನು ಕೊಡ್ತಕ್ಕವ ಉದಾನ. ಅದಕ್ಕೆ ಸಮಸ್ತ ಇಂದ್ರಿಯಗಳಿಗೆ, ದೇಹೇಂದ್ರಿಯ ಪ್ರಾಣಗಳಿಗೆ ಅದಕ್ಕೆ ಬೇಕಾದ ಶಕ್ತಿಯನ್ನು ಕೊಡ್ತಕ್ಕವ ಸಮಾನ. ಹೀಗೆ ಸಾಧನೆಯಲ್ಲಿಯೂ ಪ್ರಾಣಾಪಾನ ವ್ಯಾನೋದಾನ ಸಮಾನಗಳ ಕ್ರಿಯೆ ಇದೆ. ಇವು ಅಮುಖ್ಯ ಪ್ರಾಣಗಳು ಇದನ್ನೇ ಮಾಡೋದು, ಮುಖ್ಯ ಭಗವಂತನ 5 ರೂಪಗಳು ಇದನ್ನೇ ಒಳಗಿನ ಪದರುಗಳಲ್ಲಿ. ಇನ್ನು ಗರುಡನ 5 ರೂಪಗಳು ವೇದಾಧ್ಯಯನಕ್ಕೆ ಪ್ರಾಣಾಪಾನ ವ್ಯಾನೋದಾನ ಸಮಾನ. ಅದು ಮನಸ್ಸಿನ ಮನೋಮಯ ಕೋಶದಲ್ಲಿ ವೇದ ಪುರುಷನಾದ ಗರುಡನ 5 ರೂಪಗಳು. ಅವನೇನು ಮಾಡ್ತಾನೆ ಅಂದರೆ, ಗರುಡನ ಪ್ರಾಣನಾಮಕ ರೂಪ ವೇದದ ಅಧ್ಯಯನಕ್ಕೆ, ನಮ್ಮ ಆ ಅಧ್ಯಯನದ ಕ್ರಿಯೆ ನಮ್ಮಿಂದ ನಡೆಸುವಂತಹದ್ದು ಪ್ರಾಣನಾಮಕ ರೂಪ. ಭಗವಂತನ ಅರಿವು ವೇದದ ಮೂಲಕ ಕೊಡುವಂತಹದ್ದು ಪ್ರಾಣನಾಮಕ. ಭಗವದ್ ವಿರುದ್ಧವಾಗಿರತಕ್ಕಂಥ ಅರ್ಥಗಳನ್ನು ವೇದದಲ್ಲಿ ನಮಗೆ ಬರದಂತೆ ತಡೆಯುವವನು ಅಪಾನ. ಅಥವಾ ಅಯೋಗ್ಯರಿಗೆ ವೇದದಿಂದ ಅಪನಯನ, ವೇದ ಓದುವುದು ಬೇಡ ಅನ್ನೋ ಬುದ್ಧಿ ಕೊಡತಕ್ಕವನು ಅವನೇ. ಅಥವಾ ವೇದ ಓದಿಯೂ ವೇದದ ಅರ್ಥವನ್ನು ತಿಳಿಯುವುದು ಬೇಡ, ಬರೇ ಓದಿದರೆ ಸಾಕು ಅನ್ನೋ ಬುದ್ಧಿ ಕೊಡುವವನು ಅವನೇ. ಅದು ಅಪಾನನ ಕ್ರಿಯೆ, ಗರುಡನ ಅಪಾನ ರೂಪದ ಕ್ರಿಯೆ. ಪ್ರಾಣ ವೇದವನ್ನು ತಿಳ್ಕೋಬೇಕು ಅಂತ ಬುದ್ಧಿ ಕೊಟ್ಟರೆ, ಅಪಾನ ಒಂದು ವೇದ ವಿರುದ್ಧವಾದ ಅರ್ಥವನ್ನು ತಿಳಿಯದಂತೆ ಮಾಡ್ತಾನೆ, ಅಥವಾ ವೇದದ ಅರ್ಥವನ್ನೇ ತಿಳಿಯುವುದು ಬೇಡ ಅನ್ನೋ ಬುದ್ಧಿಯನ್ನು ಕೊಡ್ತಾನೆ, ಅಥವಾ ಇನ್ನೊಂದು ವೇದದಿಂದಲೇ ದೂರ ಸರಿಸುವಂತೆ ಮಾಡ್ತಾನೆ. ಅದು ಬೇರೆ ಬೇರೆ ಸಾಧನೆಯ ಜೀವದ ಸ್ವರೂಪಕ್ಕೆ ತಕ್ಕಂತೆ ಅಪನಯನ. ವೇದದಿಂದಲೇ ಅಪನಯನ ಮಾಡಬಹುದು. ಗರುಡನೆ ವೇದ ಓದುವುದೇ ಬೇಡ, ಅದು ಕಾಲಬಾಧಿತವಾಗಿರತಕ್ಕ ಸಾಹಿತ್ಯ, ಅದನ್ನು ಈ ಕಾಲದಲ್ಲಿ ವೇದ ಓದಿ ಏನಾಗಬೇಕು ಅನ್ನೋ ಬುದ್ಧಿ ಕೊಡುವವನು ಅಪಾನ ನಾಮಕನಾದ ಗರುಡ. ವೇದ ಓದಿದರೆ ಸಾಕು, ಅದರ ಅರ್ಥ ಯಾಕೆ ತಿಳ್ಕೋಬೇಕು ಅಂತ ಹೇಳುವ ಬುದ್ಧಿ ಕೊಡುವವನು ಅಪಾನನೆ. ವೇದದ ಮುಖ್ಯಾರ್ಥಕ್ಕೆ ವಿರುದ್ಧವಾದಂತಹ ಅಪಾರ್ಥಗಳನ್ನು ಅಪನಯನ ಮಾಡುವವನು ಗರುಡನೆ. ಇದು ಬೇರೆ ಬೇರೆ ವ್ಯಕ್ತಿಗಳ ಅವರ ಲೆವೆಲಿಗೆ ತಕ್ಕಂತೆ ಈ ಕೆಲಸವನ್ನು ಮಾಡ್ತಾನೆ. ಹೀಗೆ ವ್ಯಾನ ಅಂತಂದರೆ ವೇದದ ವಿವಿಧಾರ್ಥಗಳನ್ನು, ಯಾಕಂದ್ರೆ ತ್ರಯೋರ್ಥಾ ಸರ್ವ ವೇದೇಶು, ಒಂದೊಂದು ಮಂತ್ರಕ್ಕೂ 3 ಅರ್ಥಗಳಿವೆ ಅಂತ ಏನು ಶಾಸ್ತ್ರಕಾರ ಹೇಳಿದ್ರು. ವೇದದ ಅನೇಕ ಅಪೂರ್ವ ಅರ್ಥಗಳನ್ನು, ಅರ್ಥ ವಿಶೇಷಗಳನ್ನು ತಿಳಿಯುವ ಶಕ್ತಿ ಕೊಡತಕ್ಕವ ವ್ಯಾನನಾಮಕನಾದ ಗರುಡ. ಅದರ ಮೂಲಕ ವೇದದಿಂದ ಉದಾನ, ವೇದದ ಅಪೂರ್ವ ಅರ್ಥಗಳಿಂದ ಎತ್ತರಕ್ಕೆ ಏರಿ ವೇದದ ಪರಮ ಮುಖ್ಯಾರ್ಥವಾದ ಭಗವಂತನನ್ನು ತಿಳಿಯುವಂತೆ ಮಾಡುವವನು ಉದಾನ ನಾಮಕನಾದ ಗರುಡ. ಮತ್ತು ಎಲ್ಲ ಸಮಸ್ತ ವೇದಾರ್ಥಗಳಿಗೂ ಈ ರೀತಿಯ ಶಕ್ತಿ ಕೊಡ್ತಕ್ಕವ ಸಮಾನ. ಅಂದರೆ ಸರ್ವಾಂತರ್ಥ, ಸಮಸ್ತ ವೇದಾರ್ಥಗಳ ಚಿಂತನೆಗೆ ಬೇಕಾದಂಥ ತ್ರಾಣ ಕೊಡ್ತಕ್ಕವ ಗರುಡ. ಹೀಗೆ ಗರುಡನು ಮನೋಮಯ ಕೋಶದಲ್ಲಿ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ ಇದ್ದಾನೆ. ಅದರ ನಂತರ ಚಿತ್ತದಲ್ಲಿ ಮತ್ತು ಜೀವಸ್ವರೂಪದಲ್ಲಿ ಪ್ರಾಣ ಅಪಾನ ವ್ಯಾನೋದಾನ ಸಮಾನ ನಾಮಕರಾದಂಥ ಪ್ರಾಣದೇವರ 5 ರೂಪಗಳು. ಇದಲ್ಲದೆ ಮತ್ತೆ ನಾನು ಹೇಳಿದ ಹಾಗೆ ಗರುಡಶೇಷ ರುದ್ರರು, ಇಂದ್ರ ಮತ್ತು ವಾಯುದೇವರು, ಇವು 5 ಜನ ಸೇರಿ ಪ್ರಾಣ ಅಂದರೆ ಗರುಡನೇ. ಶೇಷ ಅವನು ನಮ್ಮ ಶಬ್ದದ ಉಚ್ಚಾರಕ್ಕೆ ಬೇಕಾಗಿರತಕ್ಕಂಥ ಉಸಿರಾಟದಿಂದ ಆ ಉಚ್ಚಾರಕ್ಕೆ ಬೇಕಾದ ಶಕ್ತಿಯನ್ನು ಕೊಡತಕ್ಕ ಶೇಷ ಪ್ರಾಣನಾಗಿದ್ದಾನೆ. ಆಮೇಲೆ ಅಪಾನ ಗರುಡ. ಆ ಗರುಡನು ಅದರಿಂದ ಅರ್ಥದ ಅನುಸಂಧಾನಕ್ಕೆ ಬೇಕಾದಂಥ ಕ್ರಿಯೆಯನ್ನು ಕೊಡ್ತಕ್ಕಂಥ ಗರುಡ ಅಪಾನ ನಾಮಕನಾಗಿದ್ದಾನೆ.
ಮನಸ್ಸಿಗೆ ದಾರ್ಢ್ಯವನ್ನು ಕೊಡ್ತಕ್ಕಂಥವನಾಗಿ ಉದಾನನಾಗಿ ರುದ್ರ ಇದ್ದಾನೆ. ಎಲ್ಲ ಇಂದ್ರಿಯಗಳು ಅದಕ್ಕೆ ಕ್ರೋಢೀಕರಿಸಿ ಅದಕ್ಕೆ ಸಹಕರಿಸುವಂತೆ ಮಾಡಲಿಕ್ಕೆ ಸಮಾನನಾಗಿ ಇಂದ್ರ ಇದ್ದಾನೆ. ಮತ್ತು ವ್ಯಾನ ಶಕ್ತಿಯಾಗಿ ಇದೆಲ್ಲವನ್ನು ನಿಯಂತ್ರಿಸುವ ಮುಖ್ಯ ಪ್ರಾಣ ಇದ್ದಾನೆ. ಇದು ಒಂದು ರೀತಿಯಿಂದ. ಆಮೇಲೆ ನಮ್ಮ ಇಲ್ಲಿಯೇ ಇದೆ ಪಂಚ. ಸೂರ್ಯನಿಗೆ ಪ್ರಾಣಶಕ್ತಿ ಅಂತಾರೆ, ಅದು ಕಣ್ಣಿನಲ್ಲಿರುವುದು. ವಾಕ್ಯಿಗೆ ಅಪಾನ ಶಕ್ತಿ ಅಂತಾರೆ, ಅದು ಬಾಯಿಯಲ್ಲಿರುವುದು. ಅಗ್ನಿ, ಸೂರ್ಯ ಅಗ್ನಿ, ಚಂದ್ರ ಇದು ವ್ಯಾನ ಶಕ್ತಿ. ಆಮೇಲೆ ಚಂದ್ರ, ಸೂರ್ಯ ಅಗ್ನಿ ಚಂದ್ರ. ಆಮೇಲೆ ಮನಸ್ಸು ಅದು ಉದಾನ. ಇಂದ್ರ ಅದು ಸಮಾನ. ಮತ್ತು ಉಸಿರು ಆಕಾಶ, ವಾಯುವಿನಲ್ಲಿ ಆಕಾಶದಲ್ಲಿರತಕ್ಕಂಥವನು ಉದಾನ. ಪ್ರಾಣ ಅಪಾನ ವ್ಯಾನ ಸಮಾನ ಉದಾನ ಅಂತ. ಪ್ರಾಣ ಅಂತಂದರೆ ಕಣ್ಣು, ಅಪಾನ ಅಂದರೆ ಬಾಯಿ, ವ್ಯಾನ ಅಂದರೆ ಕಿವಿ. ಇದನ್ನು ಯೋಚನೆ ಮಾಡಿರಿ. ಪ್ರಾಣ ಅಂದರೆ ಮೇಲ್ಮುಖವಾದಂಥ ಒಳಗೆ ತೆಗೆದು, ಅಪಾನ ಅಂದರೆ ಹೊರಕ್ಕೆ ಕೊಡುವುದು. ಪ್ರಾಣ ಅಪಾನ. ಕಣ್ಣು ಅಲ್ಲ, ಪ್ರಾಣಶಕ್ತಿ ಅಂದರೆ ಮೇಲಕ್ಕೆ ಇರುವಂಥದ್ದು. ಮೇಲಕ್ಕೆ ಅಂದರೆ ಇಲ್ಲಿ ಮೇಲೆ ಇದೆ, ಅದರಿಂದ ಕೆಳಗಿಂದ ಅಪಾನ ಇದೆ. ಮೇಲಕ್ಕೆ ಇರುವಂಥದ್ದು ಪ್ರಾಣಶಕ್ತಿ ಕಣ್ಣು, ಅಪಾನ ಶಕ್ತಿ ವಾಗೀಂದ್ರಿಯ ಕೆಳಕ್ಕಿದೆ. ಮತ್ತು ಪ್ರಾಣ ಅಂದರೆ ಹೊರಕ್ಕೆ ಹೋಗುವುದು, ಅಪಾನ ಅಂದರೆ ಒಳಕ್ಕೆ ಹೋಗುವುದು ಅಂತ ಹೇಳಿದೆ ನಾನು. ಅದು ಒಂದು ರೀತಿಯಿಂದ. ಹಾಗಾಗಿ ಇಲ್ಲಿ ಪ್ರಾಣ, ಕಣ್ಣು ಏನು ಮಾಡ್ತದೆ? ಕಣ್ಣು ಹೊರಗಿನ ರೂಪದ ಕಡೆಗೆ ಹರಿಯುತ್ತದೆ. ಬಾಯಿ ಏನು ಮಾಡ್ತದೆ? ಅದು ಆಹಾರವನ್ನು ಒಳಕ್ಕೆ ತೆಗೆದುಕೊಳ್ತದೆ. ಅಥವಾ ಈ ಎರಡನ್ನು ವಿರುದ್ಧವಾದ ಶ್ವಾಸ ಉಚ್ಛ್ವಾಸ, ಒಳಕ್ಕೆ ಹೊರಕ್ಕೆ. ಕಣ್ಣಿನಿಂದ ರೂಪ ಒಳಕ್ಕೆ ಬರ್ತದೆ, ಬಾಯಿಯಿಂದ ಮಾತು ಹೊರಕ್ಕೆ ಹೋಗ್ತದೆ. ಹೀಗೆ ಇದು ಒಳಕ್ಕೆ ಹೋಗುವ ಹೊರಕ್ಕೆ ಹೋಗುವ ಪ್ರಾಣಾಪಾನದ ಕ್ರಿಯೆಯನ್ನು ಎರಡು ರೀತಿಯಿಂದ ಹೇಳಬಹುದು. ಕಣ್ಣು ಪ್ರಾಣಶಕ್ತಿ, ಬಾಯಿ ಅಪಾನ ಶಕ್ತಿ. ಕಿವಿ ಅನ್ನುವುದು ವ್ಯಾನ, ಯಾಕೆಂದರೆ ಅದು ವಿವಿಧ ಎಲ್ಲ ಕಡೆಯಿಂದ ಸದ್ದನ್ನು ಗ್ರಹಿಸುವಂಥದ್ದು, ಅದರಲ್ಲಿ ವ್ಯಾನ ಶಕ್ತಿ. ಮನಸ್ಸು ಅನ್ನುವಂಥದ್ದು ಸಮಾನ ಶಕ್ತಿ, ಅಂದರೆ ಎಲ್ಲ ಇಂದ್ರಿಯಗಳಿಗೂ ಸಮಾನವಾಗಿ ರಿಸೀವರ್. ಅದು ಎಲ್ಲ ಇಂದ್ರಿಯಗಳ ರೂಪ ಆಗಲಿ, ಶಬ್ದ ಆಗಲಿ, ಸ್ಪರ್ಶ ಆಗಲಿ ಗ್ರಹಣ ಮಾಡುವಂಥದ್ದು ಮನಸ್ಸು. ಅದರಲ್ಲಿ ಅದು ಇಂದ್ರನಿಗೆ ಸಂಬಂಧಪಟ್ಟದ್ದು ಸಮಾನ ಶಕ್ತಿ. ಮತ್ತು ಎಲ್ಲಕ್ಕೂ ನಿಯಾಮಕವಾಗಿ ಶ್ವಾಸ ಕೋಶದಲ್ಲಿ, ಆಕಾಶದಲ್ಲಿ, ಹೃದಯಾಕಾಶದಲ್ಲಿ ಉಸಿರಾಟಕ್ಕೆ ನಿಯಾಮಕನಾಗಿ ಇರತಕ್ಕಂಥ ಉದಾನ ಪ್ರಾಣದೇವರು. ಹೀಗೆ ನಾನಾ ವಿಧವಾದ ಪಂಚಪ್ರಾಣಗಳಿವೆ. ಇದನ್ನು ಶಾಸ್ತ್ರಕಾರರು ಇದನ್ನು ಬೇರೆ ಬೇರೆ ರೀತಿಯಿಂದ ಇದನ್ನು ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಈ ಎಲ್ಲ ಪಂಚಪ್ರಾಣಗಳು ದೇಹದೊಳಗೆ ಇರುವುದು, ಅದರ ಒಳಗೆ ಪಂಚರೂಪದಿಂದ ಇರುವ ಭಗವಂತನ ನಿಯಮನದಿಂದ. ಯಾವುದು ಸ್ವತಂತ್ರ ಶಕ್ತಿಗಳಲ್ಲ. ಈ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನಗಳಲ್ಲಿ ಭಗವಂತನ ಯಾವ್ಯಾವ ರೂಪಗಳಿವೆ ಮತ್ತು ಎಷ್ಟು ಸಂಖ್ಯೆಯಲ್ಲಿವೆ ಅನ್ನುವುದನ್ನು ಈ ಪದ್ಯದಲ್ಲಿ ಹೇಳ್ತಾರೆ. 350 ಪ್ರಾಣ ಶರೀರದೊಳಗೆ ಅನಿರುದ್ಧ ನಿಪ್ಪ ಅಂತ. ಶರೀರದೊಳಗೆ ಪ್ರಾಣನಲ್ಲಿ ಅನಿರುದ್ಧ ಇದ್ದಾನೆ ಎಂದರು. ಹಾಗಾಗಿ ಪ್ರಾಣ ನಿಯಾಮಕವಾದ ರೂಪ ಅನಿರುದ್ಧ. ಅನಿರುದ್ಧ ಪ್ರಾಣನಲ್ಲಿ ಎಷ್ಟು ರೂಪದಿಂದ ಇದ್ದಾನೆ ಅಂದರೆ, ಪ್ರಾಣ ಅಂದರೆ ಎಷ್ಟೋ ಅಷ್ಟು. ಹಿಂದೆ ಪ್ರಾಣ ಅಂತಂದರೆ ನಾ ಅಂದರೆ 5, ಆ ಅಂದರೆ 1, ಪ್ರ ಅಂದರೆ 3, 513 ಅಂತ ಹೇಳಿದ್ರು. ಈಗ 53 ಅಂತ. ಪ್ರಾ ಅನ್ನುವುದನ್ನು ಆ ಆಕಾರವನ್ನು ಬಿಟ್ಟು ಪ್ರಾಣ ಅನ್ನುವುದು 2 ಅಕ್ಷರ ಅಂತ ಇಟ್ಕೊಂಡ್ರೆ ಪ್ರಾ ಅಂದರೆ 53. ಪ್ರಾ ಮತ್ತು ರಾ ಆ ಆಕಾರವನ್ನು ಬಿಟ್ಟು ಬಿಟ್ಟರೆ ಪ್ರಾ ಮತ್ತು ರಾ. ಪಾ ಅಂದರೆ 1, ರಾ ಅಂದರೆ 2, 3 ಆಯಿತು. ನಾ ಅಂದರೆ 5. ಹಾಗಾದರೆ 3 + 50, 53 ರೂಪಗಳು ಪ್ರಾಣನಾಮಕವಾದ, ಪ್ರಾಣನಲ್ಲಿ ನಿಯಾಮಕವಾದ ಅನಿರುದ್ಧನ 50 ರೂಪಗಳು ಪ್ರಾಣದಲ್ಲಿ ಇವೆ. ಶರೀರದೊಳಗೆ ಅನಿರುದ್ಧನಿಪ್ಪ 511 ಅಧಿಕ ಅಪಾನದೊಳಿಪ್ಪ ಪ್ರದ್ಯುಮ್ನ. ಪ್ರಾಣದ ನಂತರ ಇನ್ನೊಂದು ಕೋಶ ಅಲ್ಲ, ಅದು ಇನ್ನೊಂದು ಶಕ್ತಿ ದೇಹದೊಳಗಿರತಕ್ಕಂಥದ್ದು ಅಪಾನ. ಅಪಾನ ಅಂದರೆ ಪ್ರಾಣದೇವರದ್ದು ಅಪಾನ, ವಾಯುಪುತ್ರನಾದ ಅಪಾನ, ರುದ್ರಪುತ್ರನಾದ ಅಪಾನ, ಮತ್ತೊಂದು ಅಪಾನ ಅಂತಂದರೆ ಗರುಡ. ಇದೆಲ್ಲವೂ ಬಂತು. ಈ ಅಪಾನದಲ್ಲಿ ಪ್ರದ್ಯುಮ್ನ ಇದ್ದಾನೆ. ಎಷ್ಟು ಸಂಖ್ಯೆಯಲ್ಲಿ ಅಂದರೆ ಅಪಾನ ಸಂಖ್ಯೆಯಲ್ಲಿ ಎಂದರು. ಪ್ರಾಣದಲ್ಲಿ ಪ್ರಾಣ ಸಂಖ್ಯೆಯಲ್ಲಿ, ಅಪಾನದಲ್ಲಿ ಅಪಾನ ಸಂಖ್ಯೆಯಲ್ಲಿ. ಅಪಾನ ಅಂದರೆ ಎಷ್ಟು? ನಾ ಅಂದರೆ 5, ಪಾ ಅಂದರೆ 1, ಆ ಅಂದರೆ 1. ಹಾಗಾದರೆ 511 ಆಯಿತು. 511 ಅಧಿಕ ಅಂದರೆ 11 ಅಧಿಕವಾದ 511, 511 ಅಧಿಕ ಅಪಾನದಳು ಇಪ್ಪ. ಪ್ರದ್ಯುಮ್ನ ರೂಪ 511 ರೂಪಗಳು ಅಪಾನದಲ್ಲಿ ಇರುವಂಥವು. 3ನೆಯ ವ್ಯಾನದೊಳಗೆ 5 × 100 ರೂಪದಿ ಸಂಕರ್ಷಣ.
ಆದರೆ ಪ್ರಾಣ ಆಯಿತು, ಅಪಾನ ಆಯಿತು, ಮೂರನೇದ್ದು ವ್ಯಾನ. ಅದಕ್ಕೆ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ. ವ್ಯಾನದಲ್ಲಿ ಇರತಕ್ಕಂಥ ಭಗವಂತನ ರೂಪ ಸಂಕರ್ಷಣ ರೂಪ. ಅದು ಎಷ್ಟು ಸಂಖ್ಯೆಯಲ್ಲಿ ಅಂದರೆ ವ್ಯಾನ ಸಂಖ್ಯೆಯಲ್ಲಿ. ವ್ಯಾನ ಅಂದರೆ ಎಷ್ಟು? ನಾ ಅಂದರೆ 5, ವ್ಯಾ ಅಂದರೆ ವಿ ಅಂದರೆ ಎರಲವ 4, ಯಾ ಅಂದರೆ 1, 4 1 5, ಹಾಗಾದರೆ 55 ಆಯಿತು. ಅದನ್ನೇ ಹೇಳಿದರೆ ಇಲ್ಲಿ ವ್ಯಾನದೊಳಗೆ 5 ಅರೆ 100 ರೂಪದಿ. ಅರೆ 100 ಅಂದರೆ 100ರ ಅರೆ ಅರ್ಧ ಮತ್ತು 5 55. 55 ರೂಪದಿ ಸಂಕರುಷಣ. ಹಾಗಾದರೆ ಪ್ರಾಣ ಅಪಾನ ವ್ಯಾನ ಆಯಿತು. ಇನ್ನು ಉದಾನದಲ್ಲಿ ವಾಸುದೇವ ಇದ್ದಾನೆ, ಸಮಾನದಲ್ಲಿ ನಾರಾಯಣ. ಉದಾನದಲ್ಲಿ ವಾಸುದೇವ ಎಷ್ಟುದಲ್ಲಿದ್ದಾನೆ ಅಂದರೆ 535 ಉದಾನದೊಳಿಪ್ಪ ಮಾಯೇಶ. ಮಾಯಾ ಅನ್ನುವುದು ಲಕ್ಷ್ಮಿಯ ರೂಪ, ಅದಕ್ಕೆ ಪತಿಯಾಗಿರತಕ್ಕಂಥವ ವಾಸುದೇವ. ವಾಸುದೇವ ಉದಾನದಲ್ಲಿ ಇಪ್ಪ ರೂಪ ಎಷ್ಟು ಅಂದರೆ ಉದಾನ ಸಂಖ್ಯೆಯಲ್ಲಿ ಎಷ್ಟು? ಉದಾನ ಅಂದರೆ ನಾ ಅಂದರೆ 5, ದಾ ಅಂದರೆ 3, ಉ ಅಂದರೆ ಅ ಇ ಉ. ಅದನ್ನು ಹೇಳಿದರು 535. ನಾ ಅಂದರೆ 5, ದಾ ಅಂದರೆ 3, ಪುನಃ ಉ ಅಂದರೆ 5, ಉದಾನ ಅಂದರೆ 535 ಆಯಿತು. 535 ಉದಾನದೊಳಿಪ್ಪ ಮಾಯೇಶ. ಆಮೇಲೆ ಉಳಿದದ್ದೀಗ ವಾಸುದೇವ ಆಯಿತು, ನಾರಾಯಣ ರೂಪ, ಅದು ಸಮಾನದಲ್ಲಿ. ಮೂಲ ನಾರಾಯಣನು 57 ರೂಪವ ತಾಳಿ ಸರ್ವತ್ರದಿ ಸಮಾನದೊಳು ಇಪ್ಪ ಸರ್ವೇಶ. ನಾರಾಯಣ ಸಮಾನದಲ್ಲಿ ಇದ್ದಾನೆ. ಸಮಾನ ಅಂದರೆ ಎಷ್ಟು? ಸಾ ಅಂದರೆ 7, ಮಾ ಅಂದರೆ 5, 57 ಆಯಿತು. ನಾ ಅಂದರೆ 5, 557 ಆಯಿತು. 57 ಅಧಿಕ 500 ರೂಪವ ತಾಳಿ ಸರ್ವತ್ರದಿ ಸಮಾನ ನೊಳಿಪ. ಸರ್ವತ್ರ ಅಂದರೆ ಸಮಸ್ತ ಪ್ರಾಣಿ ಒಳಗೂ ಪಂಚಪ್ರಾಣಗಳಿವೆ. ಆ ಸಮಸ್ತ ಪ್ರಾಣಿಗಳ ಒಳಗಿರತಕ್ಕ ಪಂಚಪ್ರಾಣದಲ್ಲಿ ಸಮಾನ ನಾಮಕ ಪ್ರಾಣದೊಳಗೆ ಭಗವಂತ 557 ರೂಪದಿಂದ ಇದ್ದಾನೆ. ಹಾಗಾಗಿ ಅವನು ಬರೇ ಸಮಾನ ನಾಮಕ ನಿಯಾಮಕ ಅಷ್ಟೇ ಅಲ್ಲ, ಅವನು ಸರ್ವೇಶ, ವಸ್ತುತಃ ಸರ್ವೇಶ. ಆದರೆ ಸಮಾನವನ್ನು ನಿಯಮನ ಮಾಡೋದಕ್ಕೋಸ್ಕರ ನಾರಾಯಣ ನಾಮಕನಾದಂಥ 557 ರೂಪದಿಂದ ಪ್ರತಿಯೊಂದು ದೇಹದೊಳಗೂ ಇದ್ದಾನೆ. ಯಾಕೆ ಹೀಗೆ ಮಾಡ್ತಾ ಇದ್ದಾನೆ? ಲೀಲೆಗೈವನು. ಒಂದೇ ರೂಪದಿಂದ ಭಗವಂತ ನಿಯಮ ಮಾಡಲಿಕ್ಕೆ ಬರುವುದಿಲ್ಲ ಅಂತಲ್ಲ, ಇದು ಒಂದು ಲೀಲೆ. ಲೀಲೆಗೈವನು ಒಟ್ಟು ಎಷ್ಟು ರೂಪ ಆಯಿತು ಈಗ? ಹಾಗಾದರೆ ಭಗವಂತನ ರೂಪ ಎಷ್ಟು ಒಟ್ಟಿಗೆ ಈ 5 ತತ್ವಗಳಲ್ಲಿ ಇರತಕ್ಕಂಥ ರೂಪ ಎಷ್ಟಾಯಿತು ಅಂತಂದರೆ 1 53, 1 55, ಮತ್ತೊಂದು 511, ಮತ್ತೊಂದು 535, ಮತ್ತೊಂದು 557. ಇಷ್ಟು ರೂಪಗಳಾಯಿತು. ಒಟ್ಟಿಗೆ ಎಷ್ಟಾಯಿತು ಅಂದರೆ 1000 ಮೇಲೆ 711 ರೂಪವ ತಾಳಿ ಪಂಚಪ್ರಾಣರೊಳು ಲೋಕಗಳ ಸಲಹುವನು ಅಂತ. 1711 ಎಲ್ಲ ಒಟ್ಟಿಗೆ. 53, 55, 511, 535, 537 ಇಷ್ಟು ಒಟ್ಟಿಗೆ ಕೂಡಿಸಿದರೆ 1711 ರೂಪವ ತಾಳಿ ಪಂಚಪ್ರಾಣರೊಳು ಲೋಕಗಳ ಸಲಹುವನು. ಹೀಗೆ ಎಲ್ಲ ಲೋಕಗಳು ಅಂದರೆ ಶರೀರದ ಒಳಗಿರತಕ್ಕಂಥ ಜೀವಗಳು, ಅವುಗಳನ್ನು ಪಂಚಪ್ರಾಣದಲ್ಲಿದ್ದು ಇವು ನಾವು ಉಂಡದ್ದನ್ನು ಕರಗಿಸಿ ದೇಹಗಳಿಗೆ ಮುಟ್ಟಿಸುವಂಥ ಶಕ್ತಿಯು ಪ್ರಾಣಶಕ್ತಿ. ಆದ್ದರಿಂದ ಭೋಜನದ ಕ್ರಿಯೆಯಲ್ಲಿ ಈ ಪಂಚಪ್ರಾಣಗಳ ಕ್ರಿಯೆ ಈ ಥರ ಇದೆ ಅಂತ ಹೇಳಿದರು. ಅಲ್ಲಿಗೆ ಈ ಒಂದು ಬಗೆಯಿಂದ ಊಟಕ್ಕೆ ಸಂಬಂಧಪಟ್ಟ ಪಂಚಕೋಶ, ಪಂಚಪ್ರಾಣಗಳು, ಅದೆಲ್ಲ ವಿಷಯವನ್ನು ನಾವು ತಿಳ್ಕೊಂಡು ಹಾಗಾಯಿತು. ಆಮೇಲೆ ಈ ಶ್ರಾದ್ದದಲ್ಲಿ ಪಿತೃಗಳಿಗೆ ಪಿಂಡ ಪ್ರದಾನ ಮಾಡ್ತಾರೆ. ಶ್ರಾದ್ದದಲ್ಲಿ ಪಿಂಡ ಪ್ರದಾನ ಮಾಡತಕ್ಕಂಥ ಕ್ರಿಯೆ ಅದು ಯಾರಿಗೆ ಸಲ್ಲತ್ತೆ, ಹೇಗೆ ಸಲ್ಲತ್ತೆ? ಒಬ್ಬ ಮನುಷ್ಯ ಮೃತನಾಗ್ತಾನೆ. ಮೃತನಾದ ಮೇಲೆ ಅವನ ಕರ್ಮಕ್ಕೆ ಅನುಗುಣವಾಗಿ ಅವನು ಹೋಗ್ತಾನೆ. ಅವನು ಈ ಪಿಂಡ ತಿನ್ನಲಿಕ್ಕೋಸ್ಕರ ಕಾಯ್ತಾ ಇರುವುದಿಲ್ಲ. ಆದ್ದರಿಂದ ಈ ಶ್ರಾದ್ದ ಯಾರಿಗೋಸ್ಕರ ಹಾಕುವುದು? ಶ್ರಾದ್ದದಿಂದ ತೃಪ್ತಿ ಪಡುವಂಥ ಚೇತನಗಳು ಯಾರು? ಅದು ಮೃತ ಜೀವಕ್ಕೂ ಶ್ರಾದ್ದಕ್ಕೂ ಏನು ಸಂಬಂಧ? ಈ ವಿಷಯಗಳನ್ನು ಹೇಳತಕ್ಕಂಥ ಅದು ಒಂದು ಭೋಜನ. ಶ್ರಾದ್ದದಿಂದ ಮೃತ ಜೀವಕ್ಕೆ ತೃಪ್ತಿ ಅಂತ ಹೇಳ್ತೀರಿ, ಅದು ಹೇಗೆ ಸಾಧ್ಯ? ಅದು ಮೊದಲು ಇಷ್ಟು ವಿಷಯವನ್ನು ಮೊದಲು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಏನು ಅಂದರೆ ಶ್ರಾದ್ದ ಮೃತನಾದಂಥ ಜೀವಕ್ಕೆ ಹಸಿವು ಪರಿಹಾರಕ್ಕೋಸ್ಕರ ಹಾಕುವುದು ಅಲ್ಲ. ಈ ವಿಷಯವನ್ನು ಮೊದಲು ತಿಳ್ಕೊಳ್ಬೇಕು. ಸಾಮಾನ್ಯವಾಗಿ ಎಲ್ಲರೂ ಹಾಗೆ ತಿಳ್ಕೊಂಡು ಹೌದ್ರಿ ಅವರು ಶ್ರಾದ್ದ ಮಾಡಿದರೆ ಹೊಟ್ಟೆ ತುಂಬುತ್ತೇನು ಸತ್ತವರಿಗೆ, ಅವರು ಎಲ್ಲೇ ಹುಟ್ಟಿರ್ತಾರೆ ಬೇರೆ ಕಡೆ, ಸಹಜ, ಅವನು ಬೇರೆ ಕಡೆ ಹುಟ್ಟಬಹುದು. ಒಬ್ಬ ಮೃತನಾದ ಜೀವ
ಅವನು ಇವನ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಪಿಂಡ ಹಾಕುವಷ್ಟು ಕಾಲವೂ ತಿಂತಾ ಕೂತಿರುವುದಿಲ್ಲ ಅವನು. ಮತ್ತು ಅವನೆಲ್ಲ ಹುಟ್ಟುತ್ತಾನೆ ಮತ್ತೊಂದು ಕಡೆ, ತಕ್ಷಣ ಹುಟ್ಟಬಹುದು. ಅದು ಯಾವಾಗ ಹುಟ್ಟುತ್ತಾನೆ ಅಂತ ಹೇಳಿ ಬರೋದಿಲ್ಲ. ಅವನಿಗೇನೋ ಒಂದು ಸ್ವಲ್ಪ ಕಾಲ ವಿಳಂಬ ಇದ್ದರೆ ವಿಳಂಬ ಹುಟ್ಟಬಹುದು, 1 ವರ್ಷದ ನಂತರ ಹುಟ್ಟಬಹುದು, 10 ವರ್ಷದ ನಂತರ ಹುಟ್ಟಬಹುದು, ಅಥವಾ ತಕ್ಷಣ ಅಂದರೆ ಡೆತ್ ಆದ ನೆಕ್ಸ್ಟ್ ಮೂಮೆಂಟ್ನಲ್ಲಿ ಬೇರೆ ಕಡೆ ಡೆಲಿವರಿ ಆಗಬಹುದು. ಇನ್ನು ಪುನರ್ಜನ್ಮ ಅನ್ನೋದು ಅನೇಕ ವಿಧವಾಗಿದೆ. ಈಗ ಉದಾಹರಣೆಗೆ ಇಲ್ಲಿ ಒಂದು ಜೀವ ಸತ್ತಿತು, ಆ ಕಡೆ ಅಲ್ಲಿ ಒಬ್ಬ ಹೆಣ್ಮಗಳು ಪ್ರಸವ ಆಗ್ತಾ ಇದೆ, ಡೆಲಿವರಿ ಆಗ್ತಾ ಇದೆ. ಡೆಲಿವರಿ ಆಗತಕ್ಕಂಥ ದೇಹದಲ್ಲಿ ಆ ಗರ್ಭದಲ್ಲಿದ್ದಂಥ ಮಗು ಡೆಲಿವರಿ ಆಗುವಾಗ ಸತ್ತು ಹೋಯಿತು. ಸೊ ಆ ಡೆಡ್ ಬಾಡಿ ಡೆಲಿವರಿ ಆಯಿತು. ಇಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ಒಬ್ಬ ಸತ್ತ, ಇವನು ಆಕ್ಸಿಡೆಂಟ್ ನೇರ ಆ ಡೆಡ್ ಬಾಡಿ ಒಳಗೆ ಎಂಟರ್ ಮಾಡಿದರೆ ಗರ್ಭವಾಸ ಇಲ್ಲದೆ ಪುನರ್ಜನ್ಮ ಆಯಿತು ಅವನಿಗೆ. ಅಂದರೆ ಮಧ್ಯದಲ್ಲಿ ಇಂಟರ್ವ್ಯಲ್ಲೇ ಇಲ್ಲದೆ ಹುಟ್ಟಬಹುದು, ಇದು ಇಮಿಡಿಯೇಟ್. ಹಾಗೆ ಆಕ್ಸಿಡೆಂಟ್ ಆಗಿ ಅವನು ಸತ್ತು ಇನ್ನೊಂದು ಗರ್ಭದಲ್ಲಿ ಪ್ರವೇಶ ಮಾಡಿ ಅದು ಡೆಲಿವರಿ ಆಗ್ತಾ ಇತ್ತು, ಗರ್ಭವಾಸ ಇಲ್ಲದೆ ಹುಟ್ಟಿಬಿಟ್ಟ. ಇಲ್ಲಿ ಮಗ ಪಿಂಡ ಹಾಕಿದ್ದು, ಯಾರಿಗೆ ಆ ಪಿಂಡ ಹೋಗೋದು? ಅಲ್ಲೇ ಮಗು ಹುಟ್ಟಿದೆ, ಅವನಿಗೆ ಪಿಂಡ ಹೋಗಿ ತಿನ್ನಿಸ್ತಾರೇನು? ಅದರಿಂದ ಅದು ಒಂದಾಯಿತು, ಹೋಗ್ಕೊಳ್ಳಿ. ಇನ್ನೊಬ್ಬ ಒಂದು 6 ತಿಂಗಳ ನಂತರವೋ 1 ವರ್ಷ ನಂತರವೋ ಅವನು ಹುಟ್ಟಿದ. ಇವರು ಮತ್ತು ಅವ್ರು ಮಾಡ್ತಾ ಇದ್ದಾರೆ, ಮಗ ಮೊಮ್ಮಕ್ಕಳು ಪಿಂಡ ಹಾಕ್ತಾನೇ ಇದ್ದಾರೆ. ಯಾರಿಗೆ ಪಿಂಡ ಹಾಕೋದು? ಅವನು ಹುಟ್ಟಿದ್ದಾನಲ್ಲ, ಹೋಗ್ಕೊಳ್ಳಿ. ಹುಟ್ಟಲಿಲ್ಲ, ಅವನು ಸ್ವರ್ಗದಲ್ಲಿದ್ದಾನೆ. ಸ್ವರ್ಗದಲ್ಲಿ ಇರತಕ್ಕಂಥ ಜೀವ ಸೂಕ್ಷ್ಮ ಶರೀರದಲ್ಲಿರೋದಲ್ಲೂ. ಈ ಸತ್ತ ಮೇಲೆ ಸ್ಥೂಲ ಶರೀರ ನಾಶವಾಗುತ್ತಲ್ಲ, ಸೂಕ್ಷ್ಮ ಶರೀರ ಅದರೊಳಗಿರತಕ್ಕ ಜೀವ, ಅವನು ಅಣುಮಾತ್ರನಾದ ಜೀವ, ಅವನು ಇಂತಿಂಥ ಪಿಂಡ ತಿನ್ನೋದು ಹೇಗೆ? ಈ ಗಾತ್ರದ ಒಳ್ಳೆ ತೆಂಗಿನಕಾಯಿ ಗಾತ್ರದ ಪಿಂಡ ಉರುಳಿಸಿದರೆ ತಿನ್ನೋದು ಹೇಗೆ ಆ ಜೀವ? ಅದು ಸ್ಥೂಲ ಶರೀರ ಇದ್ದವರಿಗೆ ಸರಿ. ಹಾಗಾಗಿ ಈ ಮೃತ ಜೀವಕ್ಕೂ ಈ ಪಿಂಡಕ್ಕೂ ಏನು ಸಂಬಂಧ? ಅವನು ಬೇರೆ ಕಡೆ ಹುಟ್ಟದೇ ಇದ್ದರೂ ಅವನಿಗೇನು ಸಲ್ಲೋದಿಲ್ಲ. ಇದು ಹುಟ್ಟಿದ್ರಂತೂ ದಂಡ. ಪಿತೃಪಿತಾಮಹ ಪ್ರಮಿತಾಮಹಾನಾಂ, ಅವ್ರು ಯಾರೂ ಇಲ್ಲೇ ಇಲ್ಲ ಅಲ್ಲಿ, ಅವರೆಲ್ಲೇ ಹುಟ್ಟಿದ್ದಾರೆ. ಅವರು ಈ ಹುಟ್ಟಿದ್ದನ್ನು ಇವನು ಗುರುತಿಸಲಾರ. ಅರೆ, ಈ ಪಿಂಡ ಪ್ರದಾನಕ್ಕೂ ಶ್ರಾದ್ದದಿಂದ ಮಾಡತಕ್ಕ ಪಿಂಡ ಪ್ರದಾನದಿಂದ ಪಿತೃಗಳಿಗೆ ತೃಪ್ತಿ ಆಗುವುದು ಅಂದರೆ ಏನು, ಮತ್ತು ಅದರ ಪ್ರೋಸೆಸ್ ಏನು ಅನ್ನುವಂಥ ವಿಷಯವನ್ನು ಈ ಮುಂದಿನ ಪದ್ಯಗಳಲ್ಲಿ ಹೇಳ್ತಾರೆ ದಾಸರು. ವಾಸ್ತವಿಕವಾಗಿ ಅದನ್ನು ಮೊದಲು ಈ ಪದ್ಯಕ್ಕೆ ನಾವು ಪ್ರವೇಶ ಮಾಡುವ ಮುಂಚೆ ಪಿತೃಗಳಿಗೆ ಶ್ರಾದ್ದ ಹಾಕುವುದು ಅಂದರೆ ಸತ್ತ ಜೀವಕ್ಕೆ ಹೊಟ್ಟೆ ತುಂಬಲಿಕ್ಕೆ ಅಲ್ಲ. ಸಾಮಾನ್ಯವಾಗಿ ಹೇಳ್ತಾರೆ, ಹಸಿದು ಕೂತಿರ್ತಾರೆ, ಪಿಂಡ ಹಾಕದೇ ಇದ್ದರೆ ಅವರಿಗೆ ಹಸಿವಿಗೆ ತಡೀಲಿಕ್ಕಾಗದ ಹಸಿವಾಗುತ್ತೆ, ಅದರಿಂದ ಅವರು ಹಸಿವು ಪರಿಹಾರಕ್ಕೋಸ್ಕರ ಪಿಂಡ ಹಾಕಬೇಕು ಅಂತ. ಹಾಗಾದ್ರೆ ಪಾಪ ಅವರಿಗೆ ವರ್ಷಕ್ಕೊಮ್ಮೆ ಹಾಕಿದರೆ ಸಾಕ, ದಿನ ಹಸಿವಾಗೋದಿಲ್ವ? ದಿನ ಪಿಂಡ ಹಾಕೋದು ಒಳ್ಳೆಯದು. ಅವರಿಗೆ ಹಸಿವಿಗೆ ಪಾಪ ವರ್ಷಕ್ಕೊಮ್ಮೆ ಅನ್ನ ಹಾಕೋದಾ? ಅಷ್ಟು ನಿರ್ದಯರಾಗೋದಾ? ದಿನಾ ಪಿಂಡ ಹಾಕಿಬಿಡೋದಿಲ್ಲ, ಹೊಟ್ಟೆ ಹೋಗಲಿ, ಅವ್ರಿಗೆ ಹಸಿವು ಯಾಕೆ, ಉಪದ್ರವ ಯಾಕೆ ನಮ್ಮಿಂದ? ಅದರಿಂದ ಹೊಟ್ಟೆಯ ಹಸಿವಿನ ಪರಿಹಾರಕ್ಕೋಸ್ಕರ ಪಿಂಡ ಪ್ರದಾನ ಅಲ್ಲ ಅನ್ನುವುದನ್ನು ಮೊದಲು ತಿಳ್ಕೊಳ್ಬೇಕು. ಎಲ್ಲ ಶಾಸ್ತ್ರದ ವಿಷಯಗಳನ್ನು ಸಾಮಾನ್ಯ ಜನರು ತಪ್ಪಾಗಿ ತಿಳ್ಕೊಂಡು ಅದರಿಂದಲೇ ಅಧ್ವಾನಗಳಾಗಿರೋದು. ಅಂದರೆ ತಪ್ಪು ತಿಳುವಳಿಕೆಯೇ ಹೆಚ್ಚು. ಒಂದೋ ತಿಳುವಳಿಕೆ ಇಲ್ಲದೇ ಇರುವುದು ಅಥವಾ ತಪ್ಪು ತಿಳ್ಕೊಂಡಿರುವುದು, ಎರಡೇ ಇರುವುದು ಇವತ್ತು. ಸರಿಯಾದ ತಿಳುವಳಿಕೆ ಇಲ್ಲ, ಒಂದೋ ತಿಳುವಳಿಕೆ ಇಲ್ಲ, ಒಂದೋ ಯದ್ವಾ ತದ್ವಾ ತಿಳುವಳಿಕೆ ಇದೆ, ಇಷ್ಟೇ. ಶ್ರಾದ್ದ ಮಾಡುವುದು ಮೃತ ಜೀವದ ಹೊಟ್ಟೆ ತುಂಬುವುದಕ್ಕೋಸ್ಕರ ಅಲ್ಲ. ಮತ್ತೆ ಯಾಕೆ ಅಂತಂದರೆ ಪಿತೃಗಳಿಗೆ ಅಂತ ಅಲ್ಲಿ ಹೇಳಿದ್ದು. ಪಿತೃಗಳು ಅಂದರೆ ಸತ್ತ ಜೀವಗಳನ್ನು ಹೇಳುವುದಲ್ಲ, ಅವರು ದೇವತಾಗಣ. ಪಿತೃಗಳು ಅಂತ ತೈತ್ರಿಯ ಉಪನಿಷತ್ನಲ್ಲಿ ಇದೆ. ತೇ ಚಿರಲೋಕ ಲೋಕಾನಾಂ ಶತಂ ತ್ರಿಲೋಕ ಲೋಕಾನಾಂ ಪಿತೃಗಣಾಂ ಆನಂದಾ ಸ ಏಕೋ ದೇವಾನಾಂ ಆನಂದ. ಗಂಧರ್ವರು, ಋಷಿಗಳು ಇದ್ದ ಹಾಗೆ ಪಿತೃಗಳು ಅಂತ ಅನ್ನತಕ್ಕಂಥದ್ದು ಒಂದು ದೇವತಾಗಣ. ಆ ಪಿತೃಗಣಗಳಲ್ಲಿ ಪ್ರಧಾನರು 10 ಮಂದಿ. ಆ 10 ಮಂದಿಯಲ್ಲಿಯೂ ಮುಖ್ಯ ಪ್ರಮುಖರು 3 ಮಂದಿ. ಆ ಪಿತೃಗಳು 3 ಮಂದಿ ಯಾರು ಅಂತಂದರೆ ಯಮ, ಚಂದ್ರ ಮತ್ತು ಕವ್ಯವಾಹ ನಾಮಕ ಅಗ್ನಿ. ಇವರು 3 ಜನ ಪಿತೃಗಳು ಅಂದರೆ. ಮತ್ತು ಅವರಿಗೆ ನಿಯಾಮಕರಾಗಿರತಕ್ಕಂಥವರು ವಸು, ರುದ್ರ, ಆದಿತ್ಯ. ಇವರು 3 ಜನ ಪಿತೃಗಳು. ಅದರಿಂದ ಪಿಂಡ ಪ್ರದಾನದಿಂದ ಪಿತೃದೇವತೆಗಳಿಗೆ ತೃಪ್ತಿಯ. ಈಗ ನಾವು ದೇವರ ಎದುರು ನೈವೇದ್ಯಕ್ಕಿಟ್ಟು ಪೂಜೆ ಮಾಡುವುದಿಲ್ವಾ, ಹಾಗೆ ಪಿತೃದೇವತೆಗಳ ಪೂಜೆ ಅದು. ದೇವರುಗಳ ತತ್ವಾಭಿಮಾನಿ ದೇವತೆಗಳ ಪೂಜೆ ಮತ್ತು ಪಿತೃದೇವತೆಗಳ ಪೂಜೆ. ಅದಕ್ಕೆ ನಿತ್ಯವೂ ಕೂಡ ಬ್ರಹ್ಮಯಜ್ಞದಲ್ಲಿ ತತ್ವಾಭಿಮಾನಿ ದೇವತೆಗಳಿಗೂ ಪೂಜೆ ಇದೆ, ಪಿತೃದೇವತೆಗಳಿಗೂ ಪೂಜೆ ಇದೆ. ಆದರೆ ಅದರಲ್ಲಿ ಹೇಳುವುದು ಪಿತೃದೇವತೆಗಳ ಹೆಸರಲ್ಲ, ನಮ್ಮ ನಮ್ಮ ವಂಶದಲ್ಲಿ ಹುಟ್ಟಿ ಬಂದ ಹಳಬರ ಹೆಸರು. ಅವರ ಒಳಗೆ ನಿಯಾಮಕ ಶಕ್ತಿಯಾಗಿರತಕ್ಕಂಥ ಅದೇ ಪಿತೃದೇವತೆಗಳಿಗೆ ಅದು ತರ್ಪಣ ಕೊಡೋದು. ಹಾಗಾಗಿ ಪ್ರತಿನಿತ್ಯವೂ ಅವರಿಗೆ ಆರಾಧನೆ ಇದೆ ಬ್ರಹ್ಮಯಜ್ಞದಲ್ಲಿ. ಮತ್ತು
ವರ್ಷಕ್ಕೊಮ್ಮೆ ಶ್ರಾದ್ದದಲ್ಲಿ ವಿಶೇಷವಾದಂಥ ಆರಾಧನೆ ಇದೆ. ಈ ಆರಾಧನೆ ಪಿತೃದೇವತೆಗಳಿಗೆ, ಪಿತೃದೇವತೆಗಳು ಅಂತಂದರೆ ನಮ್ಮ ಹಿರಿಯರಲ್ಲ, ಅವರನ್ನು ನಿಯಂತ್ರಿಸುವ ಪಿತೃಗಣಗಳಿವೆ. ಅದರಲ್ಲಿ ಅಗ್ನಿಶ್ವಾತ, ವರ್ಹಿಷದ, ಸೋಮಪ, ಊಷ್ಮಪ ಅಂತೆಲ್ಲ ಹೆಸರಿನ ಪಿತೃಗಣಗಳಿದ್ದಾರೆ. 10 ಮಂದಿ ಪ್ರಧಾನರು, ಅದರಲ್ಲಿ 3 ಮಂದಿ ಮತ್ತೆ ಪ್ರಧಾನರು. ಆ 3 ಮಂದಿ ನಿಯಾಮಕರು ವಸು, ರುದ್ರ, ಆದಿತ್ಯರು. ಈ ದೇವತೆಗಳಿಗೆ ಆ ಪಿಂಡ ಪ್ರದಾನ. ಹಾಗಾದರೆ ಪಿತೃಗಳ ಹೆಸರು ಹೇಳುವುದು ಯಾಕೆ? ವಸುರುದ್ರಾದಿತ್ಯ ಸ್ವರೂಪಾಣಾಂ ಪಿತೃಪಿತಾಮಹ ಪ್ರಪಿತಾಮಹಾನಾಂ ಅಂತ ಮಂತ್ರ ಹೇಳಿಸ್ತಾರೆ. ವಸುರುದ್ರಾದಿತ್ಯಾನಾಂ ಅಂತ ಸಾಕಲ್ಲ, ವಸುರುದ್ರಾದಿತ್ಯ ಸ್ವರೂಪಾಣಾಂ ಪಿತೃಪಿತಾಮಹ ಪ್ರಪಿತಾಮಹಾನಾಂ ಅಂತ ಯಾಕೆ ಹೇಳೋದು ಅಂತಂದರೆ, ನಮಗೆ ಸಂಗತಿ ಗೊತ್ತಿಲ್ಲ. ಏನು ಅಂದರೆ, ನಮ್ಮ ಪಿತೃಪಿತಾಮಹ ಪ್ರಪಿತಾಮಹರು ಏನಾಗಿದ್ದಾರೆ, ಹುಟ್ಟಿದ್ದಾರೋ ಅಥವಾ ಇನ್ನೂ ಹುಟ್ಟದೇ ಅಲ್ಲೇ ಇದ್ದಾರೋ ಗೊತ್ತಿಲ್ಲ. ಹುಟ್ಟದೇ ಇದ್ದರೆ ಯಾಕೆ ಹುಟ್ಟಲಿಲ್ಲ ಅದು ಗೊತ್ತಿಲ್ಲ. ಹುಟ್ಟಿದರೆ ಆಯ್ತಲ್ಲ. ಹುಟ್ಟದೇ ಇದ್ದರೆ ಇನ್ನೊಂದು ಕಡೆ ಹುಟ್ಟಲಿಲ್ಲ ಅಂದರೆ 2 ಥರ ಇರಬಹುದು. ಸ್ವರ್ಗದಲ್ಲಿ ಸುಖ ಭೋಗ ಮಾಡಲಿಕ್ಕೆ ಅವರಿಗೆ ಸುಖ ಪ್ರಾರಬ್ಧ ಇದ್ದರೆ ಪುನರ್ಜನ್ಮಕ್ಕೆ ಸ್ವರ್ಗದಿಂದ ತಡೆಯಾಗತ್ತೆ. ಅಥವಾ ಅತ್ತ ಸ್ವರ್ಗವೂ ಇಲ್ಲ, ಇತ್ತ ನರಕವೂ ಇಲ್ಲ, ಇತ್ತ ಭೂಮಿಯೂ ಇಲ್ಲದೆ ಅತಂತ್ರವಾಗಿ ವಾತಾವರಣದಲ್ಲಿ ಇರುವುದೂ ಉಂಟು ಒಮ್ಮೊಮ್ಮೆ ಪಿತೃಗಳು. ಆಗ ಅವ್ರಿಗೆ ಏನಾಗಿದೆ ಅಂದರೆ, ಮುಂದಿನ ಪ್ರೋಗ್ರೆಸ್ಸಿಗೆ ಎಲ್ಲೋ ತಡೆಯಾಗಿ ಬಿಟ್ಟರೆ ಮುಂದಿನ ಪ್ರೋಗ್ರೆಸ್ ಇಲ್ಲ. ಅಂಥ ಸಂದರ್ಭದಲ್ಲಿ ಮಕ್ಕಳಾದವರ ಕರ್ತವ್ಯ ಏನಂದರೆ, ಪಿತೃಪಿತಾಮಹ ಪ್ರಪಿತಾಮಹಾನಾಂ ಈ 3 ಮಂದಿಯ ಪ್ರೋಗ್ರೆಸ್, ಅವರ ಜೀವದ ಸಾಧನೆಯ ಗತಿಯಲ್ಲಿ ಎಲ್ಲಿಯಾದರೂ ತಡೆ ಆಗಿದ್ದರೆ, ನಮಗೆ ಗೊತ್ತಿಲ್ಲ ಆಗಿದೆಯೋ ಇಲ್ವೋ ಅಂತ, ಆಗಿದ್ದರೆ ಅದನ್ನು ಪರಿಹಾರ ಮಾಡಿರಿ ಅಂತ ಹೇಳಿ ಪ್ರಾರ್ಥನೆ ಅದು. ಹಾಗಾಗಿ ಈ ಪುಣ್ಯದಲ್ಲಿ ಅವರಿಗೆ ಎಲ್ಲಿಯಾದರೂ ಮುಂದಿನ ಪ್ರಗತಿಗೆ ಬಾಧಕವಾಗಿ ಅವರ ಸಾಧನೆಯಲ್ಲಿ ತಡೆಯಾಗಿದ್ದರೆ, ನಾನು ಮಾಡಿರತಕ್ಕ ಆರಾಧನೆ ಅವರಿಗೆ ಸಂದು ಆರಾಧನೆಯ ಫಲ ಅವರಿಗೆ ಪಾಪ ನಿವೃತ್ತಿಯಾಗಲಿ ಅನ್ನುವುದಕ್ಕೋಸ್ಕರ ಅವರ ಹೆಸರನ್ನು ನೆನಪಿಸಿಕೊಂಡು ಮಾಡುವುದು. ಅವರಿಗೆ ಸದ್ಗತಿ ಆಗಿದ್ದರೆ ಅವರಿಗೆ ಸಂಬಂಧವೇ ಇಲ್ಲ, ಪಿತೃದೇವತೆಗಳಿಗೆ ಸಲ್ಲತ್ತೆ ಅಷ್ಟೇ. ಈ ಪಿತೃಗಳಿಗೇನೂ ಸಂಬಂಧ ಇಲ್ಲ. ಆದರೆ ಪಿತೃಗಳಿಗೆ ಒಂದು ವೇಳೆ ಸದ್ಗತಿ ಆಗದೇ ಇದ್ದರೆ ಅವರಿಗೆ ಈ ಪುಣ್ಯ ಫಲ ಸಲ್ಲಲಿ ಎನ್ನುವ ಪ್ರಾರ್ಥನೆಗೋಸ್ಕರ ಅವರನ್ನು ನೆನಪಿಸಿಕೊಳ್ಳುವುದು. ನೇರ ಶ್ರಾದ್ದದಲ್ಲಿ ಪಿತೃಗಳಿಗೆ ಸಂಬಂಧ ಇಲ್ಲ, ಸದ್ಗತಿ ಆಗದೇ ಇದ್ದಾಗ ಸಂಬಂಧ ಇದೆ. ಅದಕ್ಕೋಸ್ಕರ ಅವರ ಹೆಸರನ್ನು ಹೇಳುವುದು. ಅವರ ಒಳಗಿರ್ತಕ್ಕಂಥ ದೇವತಾಶಕ್ತಿಯ ಆರಾಧನೆ ಅದು. ಆ ದೇವತಾಶಕ್ತಿ ವಸುರುದ್ರ ಆದಿತ್ಯ ಯಮ ಸೋಮ ಕವ್ಯವಾಹ ಅಂತ. ಪಿತೃಗಳಿಗೆ ಈ ಹವ್ಯವಾಹ ಅಂತಂದರೆ ದೇವತೆಗಳಿಗೆ ಹವಿಸ್ಸನ್ನು ಕೊಡತಕ್ಕಂಥ ಅಗ್ನಿ ಹವ್ಯವಾಹ. ಪಿತೃಗಳಿಗೆ ಕೊಟ್ಟದ್ದನ್ನು ಮುಟ್ಟಿಸುವವನಿಗೆ ಕವ್ಯವಾಹ ಅಂತ ಹೆಸರು ಅಗ್ನಿಗೆ, ಅದು ಅಗ್ನಿಯ ರೂಪ. ಮತ್ತು ಇಬ್ಬರು ಯಮ ಮತ್ತು ಚಂದ್ರ ಪಿತೃದೇವತೆಗಳಿಗೆ ಸಂಬಂಧಪಟ್ಟವರು. ಚಂದ್ರ ಲೋಕಕ್ಕೆ ಹೋದವರು ಮತ್ತೆ ಹಿಂದೆ ಬರೋದು. ಪಿತೃಯಾಣದ ಕೊನೆಯ ಸ್ಟೇಷನ್ನು ಚಂದ್ರ. ಮತ್ತು ಸತ್ತವರ ನಿಯಾಮಕ ಯಮ. ಸತ್ತವರಿಗೆ ಅವರ ಪಿತೃಗಳಿಗೆ ಆಹಾರವನ್ನು ಮುಟ್ಟಿಸುವ ಕವ್ಯವಾಹ. ಆದ್ದರಿಂದ ಕವ್ಯವಾಹ, ಯಮ ಮತ್ತು ಚಂದ್ರ ಇವರು 3 ಪಿತೃದೇವತೆಗಳು. ಅದರ ನಂತರ ಪಿತೃಗಣಗಳು ತುಂಬ ಇದ್ದಾರೆ, ಪ್ರಧಾನರಾದ 10 ಮಂದಿ ಪಿತೃಗಳು. ಹೀಗೆ ಇವರ ಆರಾಧನೆ ಇದು. ಅದಕ್ಕೆ ಭಗವಂತ ತ್ರಿನಮತಿ ಸ್ವರೂಪಾತ್ಮಕ ಅಂತಂದರು. ಅಂದರೆ ಮುಂದಿನಲ್ಲಿ ಪಿತೃದೇವತೆಗಳಿಗೆ ಆರಾಧ್ಯನಾಗಿರತಕ್ಕಂಥ ಭಗವಂತನಿಗೆ 93 ರೂಪಗಳಿವೆ ಅಂತ. ಈ ಪದ್ಯ ನಾನು ನಿನ್ನೆ ಹೇಳಿದೆ. ಎಲ್ಲರೂ ಯದ್ವಾ ತದ್ವಾ ಅರ್ಥ ಬರೆದಿದ್ದಾರೆ. 93 ಸಂಖ್ಯೆಯನ್ನು ಕೂಡಿಸುವುದು ಹೇಗೆ ಮಾಡಿದರೆ ಕೂಡುತ್ತೆ ಅಂತ ಯೋಚನೆ ಮಾಡಿ ತಲೆಗೆ ಬಂದದ್ದನ್ನು ಬರೆದಿದ್ದಾರೆ. ಈ ಯಾರಿಗೂ ಈ ಪ್ರಮೇಯದ ಜ್ಞಾನ ಗಂಧಗಾಳಿ ಇಲ್ಲದವರು ಇದಕ್ಕೆ ಅರ್ಥ ಬರೆದಿದ್ದಾರೆ. ತ್ರಿನವತಿ ಸ್ವರೂಪ, 93 ರೂಪಗಳಿಂದ ಪಿತೃದೇವತೆಗಳನ್ನು ನಿಯಂತ್ರಿಸುವ ಭಗವಂತನ ಅನಿರುದ್ಧ ರೂಪ ಅಂತ ಹೇಳ್ತಾರೆ ಶ್ರಾದ್ದದಲ್ಲಿ. ಮತ್ತು ಷಣ್ಣವತಿ 93 ಮತ್ತು 96 ಈ ಸಂಖ್ಯೆಗಳನ್ನು ತಿಳ್ಕೊಳ್ಬೇಕು. 93 ಅಂದರೆ ನಾನು ಒಂದು ಮಾತು ಹೇಳಿದೆ ಈಗ. ನಾನು ಈ ಪಿತೃಗಳನ್ನು ನಿಯಂತ್ರಿಸ್ತಕ್ಕಂಥ 3 ರೂಪಗಳು ವಸು, ರುದ್ರ, ಆದಿತ್ಯ ಅಂತ. ಅಲ್ಲಿಗೆ ಮುಗಿಯಲಿಲ್ಲ ವಿಷಯ. ಅದು ನಮ್ಮ ಬದುಕನ್ನು ನಿಯಂತ್ರಿಸುವ ರೂಪಗಳದು ವಸು, ರುದ್ರ, ಆದಿತ್ಯ ಅಂತ. ಯಜ್ಞದಲ್ಲಿ ಪ್ರಾತಃ ಕಾಲದಲ್ಲಿ ವಸುಗಳಿಗೆ ಆರಾಧನೆ, ಮಧ್ಯಾಹ್ನದಲ್ಲಿ ರುದ್ರರಿಗೆ, ಸಾಯಂಕಾಲ ಆದಿತ್ಯರಿಗೆ. ತ್ರಿಶ್ರವಣ ಅಂತ ಯಜ್ಞ ಮಾಡುವಾಗ 3 ಹೊತ್ತು ಆಹುತಿ ಕೊಡ್ತಿದ್ರಲ್ಲ, ಆ 3 ಕಾಲದಲ್ಲಿ ಆರಾಧ್ಯವಾದ ರೂಪಗಳು ವಸುಗಣ, ರುದ್ರಗಣ, ಆದಿತ್ಯಗಣ ಅಂತ. ಮಧ್ಯಾಹ್ನದ ರುದ್ರಗಣದ ಜೊತೆಗೆ ವಾಯುದೇವರ ಆರಾಧನೆ, ಆದ್ದರಿಂದ ಮರುದ್ಗಣ ಮತ್ತು ರುದ್ರಗಣ ಮಧ್ಯಾಹ್ನ ಸೇರಿದರು. ಆಮೇಲೆ ಆದಿತ್ಯೇಭ್ಯ ವಿಶ್ವೇಭ್ಯಶ್ಚ ದೇವೇಭ್ಯ, ವಿಶ್ವೇ ದೇವತೆಗಳಿಗೆ ಮತ್ತು ಆದಿತ್ಯರಿಗೆ ಸಾಯಂಕಾಲ ಆರಾಧನೆ. ಮತ್ತು ವಸು, ರುದ್ರ, ಆದಿತ್ಯ ಪ್ರಾತಃ ಕಾಲ, ಮಧ್ಯಾಹ್ನ, ಸಾಯಂಕಾಲ ಅನ್ನೋದು ನಮ್ಮ ಆಯುಸ್ಸಿಗೆ ಸಂಬಂಧಪಟ್ಟದ್ದು ಕೂಡ. ನಮ್ಮ ಆಯುಸ್ಸಿನಲ್ಲೂ ಪ್ರಾತಃ ಕಾಲ, ಮಧ್ಯಾಹ್ನ, ಸಾಯಂಕಾಲ ಅಂತಿದೆ. ಅದಾದ ಮೇಲೆ ರಾತ್ರಿ ಅಂದರೆ ಸಾಯುವುದು.
ಈ ಪ್ರಾತಃ ಕಾಲ, ಮಧ್ಯಾಹ್ನ, ಸಾಯಂಕಾಲ. ಪ್ರಾತಃ ಕಾಲ ವಸುಗಳದ್ದು. ವಸುಗಳಿಗೆ ಸಂಬಂಧಪಟ್ಟ ಛಂದಸ್ಸು ಗಾಯತ್ರಿ. 8 ವಸುಗಳು, 8 ಮೂರಲಿ 24. ಆದ್ದರಿಂದ ನಮ್ಮ ವಯಸ್ಸಿನಲ್ಲಿ, ನಮ್ಮ ಆಯುಸ್ಸಿನಲ್ಲಿ 24 ವರ್ಷ ಪ್ರಾತಃ ಕಾಲ. ಆಮೇಲೆ ರುದ್ರರು, ಎರಡನೇ ಮಧ್ಯಾಹ್ನದವರು. ರುದ್ರರು ಅಂದರೆ 11 ಅಕ್ಷರದ ಛಂದಸ್ಸು. ರುದ್ರರು ಏಕಾದಶ ರುದ್ರರು. 11 4 44. ಅದರ ನಂತರ 24 ವರ್ಷದ ನಂತರದ 44 ವರ್ಷಗಳು ಜೀವನದ ಮಧ್ಯಕಾಲ, ಅದು ಮಧ್ಯಾಹ್ನ. 24 44 68 ವರ್ಷ ತನಕ, 68 ವರ್ಷಕ್ಕೆ ಮಧ್ಯಮ ವಯಸ್ಸಾಯಿತು ಅಂತ ವೇದಕಾಲದಲ್ಲಿ. 24 ವರ್ಷ ತನಕ ಪ್ರಾತಃ ಕಾಲ ಜೀವನದ, 24ರ ನಂತರ 68ರ ತನಕ 44 ವರ್ಷ ಮಧ್ಯಕಾಲ. 68 ವರ್ಷ ಆದ ಮೇಲೆ ಸಾಯಂಕಾಲ ಪ್ರಾರಂಭ ಆಯಿತು. ಸಾಯಂಕಾಲ ಎಷ್ಟು? ಅದು ಆದಿತ್ಯರದ್ದು ಕಾಲ. 12 12 4 12 ಅಕ್ಷರದ ಜಗತಿ ಅಂತ ಛಂದಸ್ಸು. 12 ಅಕ್ಷರದ ಛಂದಸ್ಸಿದೆ. ಅದು 4 ಪಾದಗಳು ಸೇರಿ 48. 68 ವರ್ಷದ ನಂತರ 48 ವರ್ಷಗಳ ಕಾಲ ಸಾಯಂಕಾಲ. ಅಂದರೆ ಒಟ್ಟಿಗೆ ಆಯುಸ್ಸನ್ನು ಅವರು 116 ವರ್ಷ ಅಂತ ಲೆಕ್ಕ ತೆಗೆದುಕೊಂಡಿದ್ದಾರೆ. ಇದು ಉಪನಿಷತ್ತಿನಲ್ಲಿ ಬಂದಿರತಕ್ಕಂಥ ವಿಷಯಗಳು ಇವೆಲ್ಲ. ಇದೆಲ್ಲ ಗೊತ್ತಿದ್ರೆ ಈ ದಾಸನ ಮಾತು ಅರ್ಥ ಆಗತ್ತೆ. ಇರಿದರೆ 93 ಹೇಗೆ ಮಾಡೋದು ಅಂತ ಒದ್ದಾಡೋದು, ಶೀರ್ಷಾಸನ ಮಾಡೋದು ಮಾತ್ರ ಆಗತ್ತಷ್ಟೇ. 68 48 116 ಒಟ್ಟಿಗೆ ಆಯುಸ್ನಲ್ಲಿ ಪ್ರಾತಃ ಕಾಲ 24 ವರ್ಷ, 44 ವರ್ಷ ಮಧ್ಯಾಹ್ನ, 48 ವರ್ಷ ಸಾಯಂಕಾಲ, ಒಟ್ಟು 116 ವರ್ಷ ಒಂದು ಬದುಕು. ಆದ್ದರಿಂದ 24 ವರ್ಷ ವಸುಕಾಲ, ಚಿಕ್ಕ ವಯಸ್ಸಿನ ಒಂದು ಪ್ರಾಯದ ಕಾಲ ಅಂತ. 24 ವರ್ಷ ತನಕ ವಸುಕಾಲ, ಅದು ವಸುವಿನ ಸಂಖ್ಯೆ 24. ಆಮೇಲೆ ರುದ್ರಕಾಲ, ಮಧ್ಯಕಾಲ 24ರಿಂದ 68ರ ತನಕದ್ದು ರುದ್ರಕಾಲ, ಅದು 44 ವರ್ಷ. ಆಮೇಲೆ ಆದಿತ್ಯ ಕಾಲ 48 ವರ್ಷ, ಅದು ಮುಗಿದ ಮೇಲೆ ಆಮೇಲೆ ಮರಣಕಾಲ, ರಾತ್ರಿ, ಸಾವು. ಹಾಗಾದರೆ ಇಡೀ ಬದುಕಿಗೆ ಸಂಬಂಧಪಟ್ಟು ಇರತಕ್ಕಂಥ 3 ಪ್ರಿನ್ಸಿಪಲ್ಸ್ ಇವು. ಆಮೇಲೆ ಸತ್ತ ಮೇಲೆ ಅವರಿಗೇ ಆರಾಧನೆ. ವಸುರುದ್ರಾದಿತ್ಯ ಸ್ವರೂಪಾಣಂ, ನಮ್ಮ ಇಡೀ ಬದುಕನ್ನು ನಿಯಂತ್ರಿಸಿದ 3 ಪ್ರಿನ್ಸಿಪಲ್ಸ್ ಇವು ಅಂತ. ವಸುಗಳು 8, ರುದ್ರರು 11, ಆದಿತ್ಯರು 11. ದ್ವಾದಶಾದಿತ್ಯರು ಅಂತ ನೀವು ಕೇಳಿದ್ದೀರಿ. ಆದರೆ ದ್ವಾದಶಾದಿತ್ಯರಲ್ಲಿ ಒಬ್ಬ ಭಗವಂತನೇ, ವಾಮನ. ಅವನನ್ನು ಲೆಕ್ಕಕ್ಕೆ ತಗೋಬಾರದು. ನಿಯಮ್ಯ ರೂಪಗಳು ಇಲ್ಲಿ ಭಗವಂತನ ರೂಪವನ್ನು ಬಿಟ್ಟು 11 ಆದಿತ್ಯರು. ಎಲ್ಲ ವ್ಯಾಖ್ಯಾನಕಾರರು 12 ಆದಿತ್ಯರು ಅಂತ ಇಟ್ಟುಕೊಂಡೇ ತಿಪ್ಪರ್ಲಾಗ ಹಾಕಿ ದೊಡ್ಡ ತೊಂದರೆ ಆಗಿರೋದು. ಅವರಿಗೆ ಆ ಆದಿತ್ಯನಿಗೆ 12 ಆದಿತ್ಯರಿಗೂ ಕೂಡ ಸಾತ್ವಿಕ, ರಾಜಸ, ತಾಮಸ ಅಂತ 3 ರೂಪಗಳು ಇಟ್ಟುಕೊಂಡು 93 ಮಾಡಬೇಕು ಅಂತಾರೆ. ಅಂದರೆ 12 ಆದಿತ್ಯರಲ್ಲಿ ಒಬ್ಬ ಭಗವಂತ ಇದ್ದಾನೆ, ಅವನಿಗೆ ಸಾತ್ವಿಕ, ರಾಜಸ, ತಾಮಸ ರೂಪ ಅಂತ ಅರ್ಥ ಬರೆದಿದ್ದಾರೆ. ಅಂದರೆ ಏನು ತಲೆ ಬಿಡೋ ಗೊತ್ತಿಲ್ಲ. 12 ಆದಿತ್ಯರಲ್ಲಿ ಒಬ್ಬ ಭಗವಂತ ಇದ್ದಾನೆ ಅನ್ನುವ ಎಚ್ಚರ ಕೂಡ ಇಲ್ಲ ವ್ಯಾಖ್ಯಾನ ಬರೆಯುವವರಿಗೆ. ಭಗವಂತನಿಗೆ ಸಾತ್ವಿಕ, ತಾಮಸ, ರಾಮಸ 3 ರೂಪಗಳು ಇಟ್ಟುಕೊಳ್ಬೇಕಾಗುತ್ತೆ. ಯಾಕಂದ್ರೆ ನೋಡಿ ಅವ್ರು ಏನು ಬರೆದಿದ್ದಾರೆ ಅಂದರೆ ವಸುಗಳು 8, ರುದ್ರರು 11, ಆಮೇಲೆ ಆದಿತ್ಯರು 12, 8 11 19 12 31 31 ಆಯಿತು. 93 ಆಗಬೇಕು. 31 3 93, ಅದು ಸರಿಯಾ, ಲೆಕ್ಕ ಸರಿ ಆಯಿತು. 93 ಹಾಗೆ 31 3 ಅಂತ ಹೋದರೆ ಈ ವಸುಗಳು, ರುದ್ರರು, ಆದಿತ್ಯರಿಗೆ ಸಾತ್ವಿಕ ರೂಪ, ರಾಜಸ ರೂಪ, ತಾಮಸ ರೂಪ ಅಂತ 3 ರೂಪ ಮಾಡಿಬಿಟ್ರೆ 93 ಆಯಿತು ಅಂತ. ಅಂದರೆ ವಾಮನನಿಗೂ ಸಾತ್ವಿಕ, ರಾಜಸ, ತಾಮಸ ರೂಪ ಹೇಳಿದಾಗ ಆಯಿತು. ಆದರೆ ದ್ವಾದಶಾದಿತ್ಯರಲ್ಲಿ ಅದೇ ಏನೂ ಎಚ್ಚರ ಇಲ್ಲ, ಶಾಸ್ತ್ರದ ಜ್ಞಾನ ಇಲ್ಲ. ಒಟ್ಟು ಸಂಖ್ಯೆ ಕೂಡುತ್ತೆ, 31 × 3 93 ಆಗುತ್ತೆ ಅಂತ. ಅತ್ಯಂತ ಅಶಾಸ್ತ್ರೀಯವಾದ ಮತ್ತು ಪಾಪ ಸಾಧನವಾದ ಅರ್ಥಗಳನ್ನೆಲ್ಲ ಇದಕ್ಕೆ ಬರೆದಿಟ್ಟಿದ್ದಾರೆ. ಇದನ್ನು ಅನುಸಂಧಾನ, ಉಪಾಸನೆ ಮಾಡಿದರೆ ಜೀವನ ತುಂಬ ಪಾಪ ಕಟ್ಟಿಕೊಳ್ಳಬಹುದು. ವಾಮನನಿಗೂ ಸಾತ್ವಿಕ ರೂಪ, ರಾಜಸ ರೂಪ, ತಾಮಸ ರೂಪ ಅಂತ ಹೇಳಬೇಕು. ದ್ವಾದಶಾದಿತ್ಯರಿಗೆ ತ್ರಿವಿಧ ರೂಪ ಅಂದರೆ. ಆದಿತ್ಯರಲ್ಲಿ ರುದ್ರಾದಿತ್ಯಾಹ ಏಕಾದಶ ಅಂತ ತ್ರಿಕೋನ ಪಂಡಿತಾಚಾರ್ಯರು ಎಚ್ಚರ ಕೊಡ್ತಾರೆ. ಯಾವಾಗಲೂ ರುದ್ರರು 11 ಮಂದಿ, ಆದಿತ್ಯರು 11 ಮಂದಿ, ಉಪಾಸನೆಯಲ್ಲಿ ಭಗವಂತರನ್ನು ಸೇರಿಸ್ಕೋಬೇಡಿ ಅಂತ. ಆದ್ದರಿಂದ ಆದಿತ್ಯರು 12 ಅಲ್ಲ, ಏಕಾದಶ ಆದಿತ್ಯರು. ಹಾಗಾದರೆ ವಸುರುದ್ರ ಈ 93 ಅನ್ನೋ ಲೆಕ್ಕ ಬಹಳ ಅಸಂಗತ ಆಗೋಯ್ತು. ಈಗ ಹಿಂದೆ ಈ ವ್ಯಾಖ್ಯಾನಕಾರರು ಬರೆದದ್ದೆಲ್ಲ ನಿಜವಾಗಿ ಈ ವಸುಗಳು 8, ರುದ್ರರು 11, ಆದಿತ್ಯರು 11. ಅಂದರೆ 11 2 22 8 30 ಆಯಿತು. ವಸುಗಳು, ರುದ್ರರು, ಆದಿತ್ಯ, ರುದ್ರರ ಜೊತೆಗೆ ಮಧ್ಯಾಹ್ನದಲ್ಲಿ ಮಾರುತ ಕಾಲ, ಮರುತ್ತುಗಳಿಗೂ ಸಂಬಂಧ ಇದೆ. ಆದ್ದರಿಂದ 50 ಜನ ಮರುತ್ತುಗಳು, 30 50 80 ಆಯಿತು. ಆಮೇಲೆ 80 ಆದಿತ್ಯರು 11 ಮಂದಿ ಅಂತ ಹೇಳಿದ್ನಲ್ಲ, ಭಗವಂತನನ್ನು ಬಿಟ್ಟು ಅವರ ಜೊತೆಗೆ ವಿಶ್ವೇ ದೇವತೆಗಳನ್ನು ಕೂಡ ಸಾಯಂಕಾಲ ಆರಾಧಿಸಬೇಕು ಅಂತನ್ನುವಂಥದ್ದು ಶಾಸ್ತ್ರದಲ್ಲಿ ಇರುವಂಥದ್ದು. ವಿಶ್ವೇ ದೇವತೆಗಳು 10 ಮಂದಿ. ಏನಾಯ್ತು ಅವಾಗ? 80 10 90 ಆಯಿತು. ಈ ಕರೆಕ್ಟ್ ಲೆಕ್ಕ ಮಾಡಿರಿ. 11 ರುದ್ರರು, 11 ಆದಿತ್ಯರು 22, 8 ವಸುಗಳು 30, 50 ಮರುತ್ತುಗಳು 50 80, 10 ಜನ ವಿಶ್ವೇ ದೇವತೆಗಳು.
ಅವು ಮತ್ತೆ ಶ್ರಾದ್ದಕ್ಕೆ ಸಂಬಂಧಪಟ್ಟವರು. ಪುರೂರವಾರ್ದ್ರವ ಸಂಜ್ಞಕಾನಾಂ ವಿಶ್ವೇಶಾಂ ದೇವಾನಾಂ ಅದನ್ನು ಬಿಡ್ತಾರೆ ಇವರು 93ರಲ್ಲಿ. ಪುರೂರವಾರ್ದ್ರವ ಸಂಜ್ಞಕಾನಾಂ ವಿಶ್ವೇಶಾಂ ದೇವಾನಾಂ ಅಂತ ವಿಶ್ವೇ ದೇವತೆಗಳು 10 ಮಂದಿ, 80 10 90. ಆಮೇಲೆ ಪ್ರಧಾನ ಪಿತೃಗಳು 3 ಮಂದಿ, ಯಾರು? ಕವ್ಯವಾಹ, ಯಮ, ಸೋಮ. 93 ಆಯಿತು. ಇದು 93. ಇಲ್ಲಿ ಈ ಪುಸ್ತಕದಲ್ಲಿ ಪ್ರಿಂಟ್ ಮಾಡಿದ ಯಾವ 93 ಅಲ್ಲ. ಈ 3 ರೂಪಗಳಲ್ಲಿ, ಈ 93 ರೂಪಗಳಲ್ಲಿ ಸನ್ನಿಹಿತನಾಗಿ ಅನಿರುದ್ಧ ಇದ್ದಾನೆ. ಇದು ಪಿತೃನಿಯಾಮಕವಾದ ರೂಪ ಅಂದರು. ಹಾಗಾದರೆ ಅಷ್ಟವಸುಗಳು ಯಾರು? ಇದನ್ನೆಲ್ಲ ಅಷ್ಟವಸುಗಳಲ್ಲಿ ಅಗ್ನಿಯೂ ಒಬ್ಬ. ಅಷ್ಟವಸು ಅದರಲ್ಲಿ ಪ್ರಧಾನನಾದವ ಅಗ್ನಿ. ಏಕಾದಶ ರುದ್ರರು ಅದರಲ್ಲಿ ಪ್ರಧಾನನಾದವ ಮಹಾದೇವ ಶಿವ ಪಾರ್ವತಿಪತಿ. ಅಷ್ಟವಸುಗಳು ದ್ರೋಣ, ಪ್ರಾಣ, ಧ್ರುವ, ಅರ್ಕ, ಅಗ್ನಿ, ದೋಷ, ವಸ್ತು ಮತ್ತು ವಿಭಾವಸ್ಸು ಅಂತ ಇವರು 8 ಜನ ವಸುಗಳು. ಆ ಕೊನೆಯ ವಿಭಾವಸ್ಸುವನ್ನೇ ದ್ಯು ಅಂತಲೂ ಹೇಳ್ತಾರೆ. ಅವನೇ ಭೀಷ್ಮನಾಗಿ ಹುಟ್ಟಿದ್ದು. ಮೊದಲನೇ ದ್ರೋಣನೇ ಅವನನ್ನು ಧರ ಅಂತಲೂ ಹೇಳ್ತಾರೆ. ಅವನೇ ನಂದಗೋಪನಾಗಿ ಹುಟ್ಟಿದ್ದು. ಹೀಗೆ ಅಗ್ನಿಯನ್ನು ಮಧ್ಯದಲ್ಲಿ ಬರ್ತಾನೆ. ದ್ರೋಣ, ಪ್ರಾಣ, ಧ್ರುವ, ಅರ್ಕ, ಅಗ್ನಿ, ದೋಷ, ವಸ್ತು, ವಿಭಾವಸು. ಇವರು 8 ಮಂದಿ ವಸುಗಳು. ಈ 8 ಮಂದಿ ವಸುಗಳು ಅದರಲ್ಲಿ ಭಗವಂತನ 8 ರೂಪ. ಆಮೇಲೆ 11 ಮಂದಿ ರುದ್ರರು. ಅದಕ್ಕಿಂತ ಮುಂಚೆ 10 ಮಂದಿ, 8 ಆದಮೇಲೆ 10 ಬೇಕಲ್ಲ. ವಿಶ್ವೇ ದೇವತೆಗಳು 10 ಮಂದಿ. ಬೇರೆ ಬೇರೆ ಶ್ರಾದ್ದದಲ್ಲಿ ಬೇರೆ ಬೇರೆ 10 ಮಂದಿ ಅವರ ಜೊತೆ, ಯಾವಾಗಲೂ ಜೊತೆಯಾಗೇ ಅವರ ಆರಾಧನೆ. ಹೇಗೆ ಅಂದರೆ ಅವರು ವಸು ಸತ್ಯ ಒಂದು ಜೊತೆ, ಕಾಮ ಕಾಲ ಒಂದು ಜೊತೆ, ಕ್ರತು ದಕ್ಷ ಒಂದು ಜೊತೆ, ಧುರಿ ಲೋಚನ ಒಂದು ಜೊತೆ, ಪುರೂರವ ಆರ್ದ್ರವ ಒಂದು ಜೊತೆ. ಶ್ರಾದ್ದದಲ್ಲಿ ವಾರ್ಷಿಕ ಶ್ರಾದ್ದದಲ್ಲಿ ಪುರೂರವ ಆರ್ದ್ರವ ಸಂಜ್ಞಕಾನಾಂ ವಿಶ್ವೇಶಾಂ ದೇವಾನಾಂ ಅಂತ. ಆಮೇಲೆ ಉಪನಯನದಲ್ಲಿ, ಮದುವೆಯಲ್ಲಿ ಎಲ್ಲ ಕಡೆ ಶ್ರಾದ್ದ ಮಾಡಲಿಕ್ಕೆ ಉಂಟು. ನಾಂದಿ ಶ್ರಾದ್ದ ಅಂತ ಮೊದಲು ನಾಂದಿ ಅಂತ ಹೇಳ್ತಾರಲ್ಲ, ಉಪನಯನದಲ್ಲಿ ನಾಂದಿ, ಮದುವೆಯಲ್ಲಿ ನಾಂದಿ. ಅದು ನಾಂದಿ ಅಲ್ಲ, ಅದು ಶ್ರಾದ್ದ. ಅದು ನಾಂದಿ ಶ್ರಾದ್ದ ಅಂತ. ಅಲ್ಲಿ ಶ್ರಾದ್ದ ಅಂತ ಹೇಳಿ ಹೆದರಿಕೆ, ಅಯ್ಯೋ ಉಪನಯನ ಶ್ರಾದ್ದ ಅಂತ ಹೇಳೋದು, ಶ್ರಾದ್ದ ಸತ್ತಾಗ ಮಾಡೋದು, ಭಯ, ಸಾವಿನ ಭಯದಿಂದ ಮನುಷ್ಯ ಆ ಶಬ್ದವನ್ನು ಹಿಡಿದಿರೋದು. ಅದು ಶ್ರಾದ್ದ. ಮೊದಲು ಯಾವುದೇ ದೇವತಾ ಕಾರ್ಯ ಮಾಡಬೇಕಾದ್ರೆ ಮೊದಲು ಪಿತೃ ಕಾರ್ಯ ಮಾಡಬೇಕು. ಪಿತೃದೇವತೆಗಳನ್ನು ನಾಂದಿ ಶ್ರಾದ್ದ, ಆಮೇಲೆ ಪುಣ್ಯಾಹವಾಚ. ನಾಂದಿ ಶ್ರಾದ್ದ ಅಂದರೆ ಅಲ್ಲಿ ಬೇರೆ ಬೇರೆ ಕರ್ಮಗಳಲ್ಲಿ ಇವರು 5 ಜೊತೆ ಇದ್ದಾರೆ. ಅವರು ವಸು ಸತ್ಯ ಒಂದು ಜೊತೆ, ಕಾಮ ಕಾಲ ಒಂದು ಜೊತೆ, ಕ್ರತು ದಕ್ಷ ಒಂದು ಜೊತೆ, ಧುರಿ ಲೋಚನ ಒಂದು ಜೊತೆ, ಮತ್ತೆ ವಾರ್ಷಿಕ ಶ್ರಾದ್ದದಲ್ಲಿ ಇರುವ ಜೊತೆ ಪುರೂರವ ಆರ್ದ್ರವ. ಪುರೂರವ ಆರ್ದ್ರವ ಸಂಜ್ಞಕಾನಾಂ ವಿಶ್ವೇಶಾಂ ದೇವಾನಾಂ ಅಂತ ಶ್ರಾದ್ದದಲ್ಲಿ ಹೇಳುವಂಥದ್ದು. ಹೀಗೆ 10 ಮಂದಿ ವಿಶ್ವೇ ದೇವತೆಗಳು. ಹಾಗಾದರೆ 8 ವಸುಗಳು, 10 ವಿಶ್ವೇ ದೇವತೆಗಳು. ಅವರ ಹೆಸರು ಗೊತ್ತಾಯ್ತು ಈಗ. 8 10 18 ಆಯಿತು. ಆಮೇಲೆ ಏಕಾದಶ ರುದ್ರರು. ಏಕಾದಶ ರುದ್ರಲ್ಲಿ 10 ಮಂದಿ 18ನೇ ಕಕ್ಷೆಯಲ್ಲಿ ಇರತಕ್ಕ ಅಪ್ರಧಾನ ರುದ್ರರು. ಅವರು ರುದ್ರಪುತ್ರರು. ಮತ್ತು ಅವರು ಪ್ರಧಾನ ರುದ್ರ ಶಿವನೇ, ಮಹಾದೇವ, ಪಾರ್ವತಿಪತಿ. ಅವರು 10 11 ಮಂದಿ ಯಾರು ಅಂದರೆ ರೈವತ, ಓಜ, ಭವ, ಭೀಮ, ವಾಮ, ಉಗ್ರ, ವೃಷಾಕಪಿ, ಅಜೈಕಪಾತ್, ಅಹಿರ್ಬುಧ್ನಿ, ವಿರೂಪಾಕ್ಷ. ಇವರು 10 ಮಂದಿ ಅವಾಂತರ ರುದ್ರರು. ಈ 10 ಮಂದಿಗೆ ಪ್ರಧಾನ ರುದ್ರ ಮಹಾದೇವ. ಈ ಏಕಾದಶ ರುದ್ರರು 18 10 8 18 11 29 ಆಯಿತು. ಆಮೇಲೆ ಏಕಾದಶ ಆದಿತ್ಯರು, ಭಗವಂತನನ್ನು ಬಿಟ್ಟು. ನಾವು ಅನಿರುದ್ಧ ಅಂತರ್ಯಾಮಿಯಾಗಿ ಇದ್ದಾನೆ ದ್ವಾದಶ ಆದಿತ್ಯರಲ್ಲಿ ಹೇಳಿದರೆ ಏನು? ವಾಮನೊಳಗೆ ಭಗವಂತ ಅಂತರ್ಯಾಮಿ ಆಗಿದ್ದಾನೋ, ಭಗವಂತನೊಳಗೆ ಭಗವಂತ ಅಂತರ್ಯಾಮಿ ಆಗಿರೋದು. ಅದರಿಂದ ಯಾವಾಗಲೂ ಭಗವಂತ ಅಂತರ್ಯಾಮಿಯಾಗಿ ಇರತಕ್ಕ ನಿಯಮ್ಯ ರೂಪಗಳನ್ನು ಹೇಳುವಾಗ ಆದಿತ್ಯರು ಅಂದರೆ 11 ಅಂತ ಲೆಕ್ಕ, 12 ಅಂತ ಲೆಕ್ಕ ಮಾಡಬಾರದು. ಏಕಾದಶ ಆದಿತ್ಯರು ಯಾವರೆಲ್ಲ ಅಂದರೆ ವಿವಸ್ವಾನ್, ಅರ್ಯಮ. ವಿವಸ್ವಾನ್ ಅಂತಂದರೆ ಸೂರ್ಯ. ಇದನ್ನು ಕೆಲವರು ಈ ಎಲ್ಲ ಕನ್ನಡ ಪುಸ್ತಕಗಳಲ್ಲಿ ನಾನು ವಿವಸ್ವನ್ ನಾಮಕ ಸೂರ್ಯ, ಮಿತ್ರ ನಾಮಕ ಸೂರ್ಯ, ಇಂದ್ರ ನಾಮಕ ಸೂರ್ಯ, ವರುಣ ನಾಮಕ ಸೂರ್ಯ, ತಲೆಹರಟೆ ಇದೆಲ್ಲ. ಸೂರ್ಯ ಒಬ್ಬನೇ, ಉಳಿದವರು ಸೂರ್ಯರಲ್ಲ, ಆದಿತ್ಯರು, ಆದಿತ್ಯ ಮಕ್ಕಳು. ಮಿತ್ರ ನಾಮಕ ಸೂರ್ಯ ಅಂತ ಒಬ್ಬ ಸೂರ್ಯ ಇಲ್ಲ, ಸೂರ್ಯ ಇರುವುದು ಒಬ್ಬನೇ, ವಿವಸ್ವಾನ್ ಅನ್ನುವ ಸೂರ್ಯ. ಆಮೇಲೆ ಅರ್ಯಮ ನಾಮಕ ಸೂರ್ಯ. ಇದು ಏನು ಭಾಷಾಜ್ಞಾನ ಇಲ್ಲದೆ ಇದ್ದರೂ ಆಡುವಂಥ ಮಾತಿದು. ಆತ ಕಡೆ ಶಾಸ್ತ್ರಜ್ಞಾನವೂ ಇಲ್ಲ, ಈ ಕಡೆ ಭಾಷಾಜ್ಞಾನವೂ ಇಲ್ಲ. ಅವರು ಸೂರ್ಯರಲ್ಲ, 12 ಮಂದಿಯಲ್ಲಿ ಒಬ್ಬ ಸೂರ್ಯ, ಉಳಿದವರು ಆದಿತ್ಯರು.
ಆದಿತ್ಯರು ಅಂದರೆ ಆದಿತ್ಯ ಸೂರ್ಯ ಪರ್ಯಾಯ ಶಬ್ದ ಅಮರಕೋಶದಲ್ಲಿದೆ. ಆದಿತ್ಯ ಅಂದರೆ ಸೂರ್ಯ, ಡಿಕ್ಷನರಿ ನೋಡಿದರು. ಆದಿತ್ಯ ಅಂದರೆ ಸೂರ್ಯ ಅದಿತಿಯ ಮಕ್ಕಳು ಅಂತ. 12 ಮಂದಿ ಅದಿತಿಯ ಮಕ್ಕಳಾದ ದೇವತೆಗಳು. ಅವರು ಎಲ್ಲರೂ ಸೂರ್ಯರಲ್ಲ. ಅದಿತಿಯ 12 ಮಂದಿ ಮಕ್ಕಳಲ್ಲಿ ಒಬ್ಬ ಸೂರ್ಯ, ಅವನು ವಿವಸ್ವಾನ್. ಆಮೇಲೆ ಮತ್ತೊಬ್ಬ ಅರ್ಯಮ, ಮತ್ತೊಬ್ಬ ಪೂಷ, ಮತ್ತೊಬ್ಬ ತ್ವಷ್ಟ, ಮತ್ತೊಬ್ಬ ಸವಿತ, ಮತ್ತೊಬ್ಬ ಭಗ, ಮತ್ತೊಬ್ಬ ಧಾತ, ಅಥವಾ ಅವನನ್ನು ಪರ್ಜನ್ಯ ಅಂತ ಹೇಳ್ತಾರೆ. ಪರ್ಜನ್ಯ ನಾಮಕ ಸೂರ್ಯ ಅಲ್ಲ, ಧಾತ, ಮತ್ತೊಬ್ಬ ವಿಧಾತ. ಆಮೇಲೆ ಮತ್ತೊಬ್ಬ ವರುಣ, ನೀರಿನ ಅಭಿಮಾನಿ, ಅವನು ಸೂರ್ಯ ಅಲ್ಲ. ಮತ್ತೊಬ್ಬ ಮಿತ್ರ, ಮತ್ತೊಬ್ಬ ಶಕ್ರ ಅಂದರೆ ಇಂದ್ರ. ಇಂದ್ರ ನಾಮಕ ಸೂರ್ಯ ಇಲ್ಲ. ಇಂದ್ರನೇ ದೇವಲೋಕದ ಅಧಿಪತಿ, ಅವನು ಸೂರ್ಯ ಅಲ್ವೇ ಅಲ್ಲ. 11 ಮಂದಿ ಆಯ್ತು ಅಲ್ಲಿಗೆ. 12ನೇವ ಉರುಕ್ರಮ ಅಂದರೆ ಉರುಕ್ರಮ ನಾಮಕ ಸೂರ್ಯ ಅಲ್ಲ, ವಾಮನ. ಅವನು ಎಂದೂ ಸೂರ್ಯ ಆಗಲಿಲ್ಲ, ವಾಮನ ಅವನಷ್ಟೇ. ಹೀಗೆ 11 ಮಂದಿ ಆದಿತ್ಯರು. ಅದರಲ್ಲಿ 11 ಮಂದಿ ಆದಿತ್ಯರಲ್ಲಿ ಪ್ರಧಾನನಾದವರು ಇಬ್ಬರು. ಒಂದು ಇಂದ್ರ, ಆಮೇಲೆ ಸೂರ್ಯ. ಇಂದ್ರ 8ನೇ ಕಕ್ಷೆಯಲ್ಲಿ ಬರುವವ, ಸೂರ್ಯ 12ನೇ ಕಕ್ಷೆಯಲ್ಲಿ ಬರ್ತಕ್ಕವ. ಅನಂತರದವರೆಲ್ಲ ವರುಣ 13ನೇ ಕಕ್ಷೆ, ಉಳಿದವರೆಲ್ಲ ಅದರ ನಂತರ ಬರುವರು. ಹಾಗಾಗಿ ಇದರಲ್ಲಿ ಪ್ರಧಾನನಾಗಿರತಕ್ಕವ ಇಂದ್ರ ಮತ್ತು ಸೂರ್ಯರು. ಈ 11 ಮಂದಿ ಆದಿತ್ಯರು. ಇವರೊಳಗೆ ಭಗವಂತನ 11 ರೂಪ, ಅನಿರುದ್ಧನ 11 ರೂಪ. ಹಾಗಾದರೆ 29, 11, 40 ಆಯ್ತು ಅಲ್ಲಿಗೆ. ಈಗ 8 ವಸುಗಳು, 10 ವಿಶ್ವೇ ದೇವತೆಗಳು, 18, 11, 11, 22, 18, 40 ರೂಪಗಳು ನಾವು ತಿಳಿದೆವು. ಆಮೇಲೆ 51 ಮರುತ್ತುಗಳು, 49 ಮರುತ್ತುಗಳು. ಅದರಲ್ಲಿ ಮತ್ತೆ ಮುಖ್ಯ ಪ್ರಾಣದೇವರು ಸೇರಿ 50 ಮಂದಿ ಮರುತ್ತುಗಳಲ್ಲಿ. ಆ 49ರಲ್ಲಿ ಬಹಳ ಪ್ರಾಣದೇವರನ್ನು ಬಿಟ್ಟರೆ ಆ 49ರ ಗಣದಲ್ಲಿ 9ನೇ ಕಕ್ಷೆಯಲ್ಲಿ ಇರತಕ್ಕಂಥ ಅಹಂ ಪ್ರಾಣ ಶ್ರೇಷ್ಠ. ಅದರ ನಂತರ 11ನೇ ಕಕ್ಷೆಯಲ್ಲಿ ಇರತಕ್ಕಂಥ ಪ್ರಭಹ. ಅದು ಬಿಟ್ಟರೆ ಉಳಿದ 47 ಮಂದಿಯು 18ನೇ ಕಕ್ಷೆಯಲ್ಲಿ ಇರುವವರು. ಆದರೆ ಆ 18ನೇ ಕಕ್ಷೆಯಲ್ಲಿ ಬಂದವರಲ್ಲಿ ಪ್ರಾಣಾಪಾನ ವ್ಯಾನ ಉದಾನ ಸಮಾನ, ನಾಗ, ಕೂರ್ಮ, ಕೃಕಲ, ದೇವದತ್ತ, ಧನಂಜಯ, 10 ಮಂದಿ ದೇಹದ ಒಳಗೂ ನಿಯಮನ ಮಾಡತಕ್ಕವರು. ಕಿಂಚಿತ್ ಅಧಿಕರು, ಕ್ಲಾಸು ಅದೇ, ಮಾರ್ಕ್ ಸ್ವಲ್ಪ ಜಾಸ್ತಿ ಅಷ್ಟೇ. ಆಮೇಲೆ ಆವಹ, ಸಂವಹ, ಪರಾವಹ, ಉದ್ವಹ, ಹೀಗೆ ವಾತಾವರಣವನ್ನು ನಿಯಂತ್ರಿಸ್ತಕ್ಕಂಥ ದೇವತೆಗಳು. ಆ 49 ಹೆಸರುಗಳಲ್ಲಿ ನಾನಾ ಪಾಠಾಂತರಗಳಿವೆ. ಬೇರೆ 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 ಗ್ರಂಥಗಳಲ್ಲಿ ಬೇರೆ ಬೇರೆ ಹೆಸರಿದೆ. ಅದಕ್ಕೆ ಕಾರಣ ಅಂದರೆ ಒಂದೇ ದೇವತೆಗೆ ನಾನಾ ಹೆಸರುಗಳಿರ್ತವೆ. ನಾನು ಹೇಳಿದೆ, ಪ್ರಾಣ ಅಂತ ಅನ್ನತಕ್ಕಂಥ ವಸುವಿಗೆ ಧರ ಅಂತ ಇನ್ನೊಂದು ಹೆಸರು ಅಂತ ಹೇಳಿದೆ. ಹಾಗೆ ದ್ರೋಣ ಅಂತ ಅನ್ನುವವನಿಗೆ, ಹಾಗೆ ದ್ರೋಣ ಅಥವಾ ಅವನಿಗೆ ಧರ ಅಂತ ಇನ್ನೊಂದು ಹೆಸರು. ಹಾಗೆ ವಿಭಾವಸು ಅನ್ನುವನಿಗೆ ಇನ್ನೊಂದು ಹೆಸರು ದ್ಯುವಸು ಅಂತ. ಹೀಗೆ ಒಂದೇ ದೇವತೆಗೆ ನಾನಾ ಹೆಸರುಗಳಿರ್ತವೆ. 50, 40, 50, 90 ಆಯಿತು. ಆಮೇಲೆ ಕವ್ಯವಾಹ, ಯಮ ಮತ್ತು ಸೋಮ, ಇವರು 3 ಜನ ಸೇರಿ 93. ಈ ವಿಷಯ ಇದು ವೇದೋಕ್ತವಾಗಿರತಕ್ಕಂಥ ವಿಷಯ. ಚತುರ್ಭಿಸ್ಸಾಕಂ ನವತಿಂಚ ನಾಮಭಿಃ ಅಂತ ಒಂದು ವೇದ ಮಂತ್ರ ಇದೆ. ಚಕ್ರಂ ನ ವೃತ್ತಂ ವ್ಯತೀನ್ ರವಿ ವಿಪತ್ ಅಂತ. ಚತುರ್ಭಿಸ್ಸಾಕಂ ನವತಿಂ. ಭಗವಂತ ತನ್ನ 4 ರೂಪಗಳಿಂದ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ 4 ರೂಪಗಳಿಂದ 90 ದೇವತೆಗಳಲ್ಲಿ ತುಂಬಿದ್ದಾನೆ ಅಂತ. ಅದಕ್ಕೆ ಇವರು ಸೇರಿಸಿದ 3 ಯಾವುದು? ಪಿತೃದೇವತೆಗಳಾದ ಅಗ್ನಿ, ಸೋಮ, ಚಂದ್ರ ಬಿಟ್ಟರೆ 90 ದೇವತೆಗಳನ್ನು ವೇದದಲ್ಲೇ ವೇದೋಕ್ತವಾದಂಥ ಪ್ರಕ್ರಿಯೆ ಇದು. ಪಿತೃದೇವತೆಗಳು 3 ಮಾತ್ರ ನಾವು ಸೇರಿಸಿ 90. ಆ ಮಂತ್ರ ಏನು ಹೇಳ್ತದೆ? ಚತುರ್ಭಿ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಈ 4 ರೂಪಗಳು 90 ದೇವತೆಗಳಲ್ಲಿ 90 ರೂಪದಿಂದ. ಅನಿರುದ್ಧನ 90 ರೂಪಗಳನ್ನು ವೇದ ಹೇಳ್ತದೆ. ಅವರು ಹೇಳ್ತಕ್ಕಂಥ 90 ರೂಪಗಳಲ್ಲಿ ನಾನು ಹೇಳಿದ್ದೇ ಇದೆ. ಆದರೆ ಅದರಲ್ಲಿ ಒಂದು ಪಕ್ಷಾಂತರ ಇದೆ. ಏನು ಅಂದರೆ ವಸು, ರುದ್ರ, ಆದಿತ್ಯ, ಮರುತ್ತುಗಳು ಮತ್ತು ವಿಶ್ವೇ ದೇವತೆಗಳು ಅಂತ ನಾನು ಹೇಳಿದೆ. ವಿಶ್ವೇ ದೇವತೆಗಳ ಬದಲಿಗೆ ಆ 10 ರೂಪಗಳಿಗೆ ಅಲ್ಲಿ ವೇದದಲ್ಲಿ ದಶ ಪ್ರಜಾಪತಿಗಳನ್ನು ಸೇರಿಸುವುದು ಅಂತುಂಟು. ಹಾಗೆ ಸೇರಿಸಿದರೆ 10 ವಿಶ್ವೇ ದೇವತೆಗಳ ಬದಲಿಗೆ 10 ಪ್ರಜಾಪತಿಗಳನ್ನು ಸೇರಿಸಲು 90 ನಂಬರ್ ಸರಿಯಾಗತ್ತೆ. 10 ಪ್ರಜಾಪತಿಗಳನ್ನು, ಯಾಕೆಂದರೆ ಇದು ಪಿತೃಕಾರ್ಯಕ್ಕಾಗುವಾಗ ವಿಶ್ವೇ ದೇವತೆಗಳನ್ನು ಸೇರಿಸಿದೆವು. ಸೃಷ್ಟಿ ಕಾರ್ಯಕ್ಕಾಗುವಾಗ ಅಲ್ಲಿ ವ್ಯತೀನ್ ಅವೀವಿಪತ, ಈ ಪ್ರಪಂಚದ ಚಕ್ರವನ್ನು ತಿರುಗಿಸಿದ ಅಂತ. ಆವಾಗ ಪ್ರಜಾಪತಿಗಳು ಚಕ್ರವನ್ನು, ಸೃಷ್ಟಿ ಚಕ್ರವನ್ನು ತಿರುಗಿಸುವವರು ನಾವು ದಶ ಪ್ರಜಾಪತಿಗಳು. ದಶ ಪ್ರಜಾಪತಿಗಳು ಅಂದರೆ ಯಾರಪ್ಪ? ನವ ಪ್ರಜಾಪತಿಗಳು ಅಂತ ಹೇಳಿದ್ದೇವೆ. ನೀವು 10 ಅಂದರೆ ನವ ಪ್ರಜಾಪತಿಗಳು ಪ್ಲಸ್ ಪ್ರಜಾಪತಿ, ಚತುರ್ಮುಖ ಬ್ರಹ್ಮ ಸೇರಿ ದಶ ಪ್ರಜಾಪತಿ. ಯಾರೆಲ್ಲ ಅಂದರೆ ಮರೀಚಿ, ಅತ್ರಿ, ಅಂಗಿರಸ್, ಪುಲಸ್ತ್ಯ, ಪುಲಹ,
ಕ್ರತು, ವಸಿಷ್ಠ, ಭೃಗು, ದಕ್ಷ ಮತ್ತು ಚತುರ್ಮುಖ ಬ್ರಹ್ಮ. ಇವರು 10 ಜನರನ್ನು ಸೇರಿಸಿ 10 ವಿಶ್ವೇ ದೇವತೆಗಳ ಬದಲಿಗೆ, ಈ ಪಿತೃಕರ್ಮದಲ್ಲಿ ಆಗುವಾಗ 10 ಜನ ವಿಶ್ವೇ ದೇವತೆಗಳಾದರೆ ಅದರ ಬದಲಿಗೆ ಸೃಷ್ಟಿಕರ್ಮದಲ್ಲಿ ಆಗುವಾಗ 10 ಜನ ಪ್ರಜಾಪತಿಗಳನ್ನು ಸೇರಿಸಿದರೆ 90 ಆಯಿತು. ಈ 90 ದೇವತೆಗಳನ್ನು ಚತುರ್ಭಿ 4 ರೂಪಗಳಿಂದ ಭಗವಂತ ನಿಯಂತ್ರಿಸ್ತಾರೆ. ಅಂದರೆ ವಾಸುದೇವನ 90 ರೂಪಗಳು, ಸಂಕರ್ಷಣನ 90 ರೂಪಗಳು, ಪ್ರದ್ಯುಮ್ನನ 90 ರೂಪಗಳು, ಅನಿರುದ್ಧನ 90 ರೂಪಗಳು. ಈ ಅನಿರುದ್ಧನ 90 ರೂಪಗಳನ್ನು ಏನು ಚತುರ್ಭಿ ನವತಿಂ ನಾಮಭಿ ಚತುರ್ಭಿ ಅಂತಂದರು. 4 ಹೆಸರುಗಳಿಂದ ಅಂತಂದರೆ ಭಗವಂತ 4 ಇದ್ದಾನ, ಒಬ್ಬನೇ 4 ಹೆಸರು, ವಾಸುದೇವ, ಸಂಕೃಷ್ಣ, ಪ್ರದ್ಯುಮ್ನ, ಅನಿರುದ್ಧ ಅಂತ 4 ನಾಮಗಳಷ್ಟೇ ಭೇದ, ಸ್ವರೂಪ ಭೇದ ಇಲ್ಲ. 4 ನಾಮಗಳಿಂದ, 4 ನಾಮಗಳನ್ನು ಹೊತ್ತ ರೂಪಗಳಿಂದ ನವತಿಂ ಅವೀವಿಪತ್ 49 ರೂಪಗಳನ್ನು ದೇವತೆಗಳನ್ನು ಅವೀವಿಪತ್ ಅಂದರೆ ಚಕ್ರದಂತೆ ತಿರುಗಿಸ್ತಾ ಇದ್ದಾನೆ ಅಂತ ಅವರ ಕರ್ತವ್ಯದಲ್ಲಿ. ಅವನ್ನ ವಿಪ ಪರಿವರ್ತನೆ ಅವೀವಿಪತ್. ಹಾಗೆಯೇ ಚಕ್ರದ ಹಾಗೆ ಹೇಗೆ ಈ ವಿಶ್ವದ ಚಕ್ರ ತಿರುಗಿಸುವುದಕ್ಕೋಸ್ಕರ ಈ ವಿಶ್ವದ ನಿಯಾಮಕ ಶಕ್ತಿಗಳಾದ 90 ದೇವತೆಗಳ ದೇವತಾ ಚಕ್ರವನ್ನು ತಿರುಗಿಸ್ತಾ ಇದ್ದಾನೆ. ಹೇಗೆ ಅಂದರೆ ಒಬ್ಬರ ನಂತರ ಒಬ್ಬನಲ್ಲ, ಸಾಕಂ ಸೈಮಲ್ಟೇನಿಯಸ್ಲಿ ಈ 90 ದೇವತೆಗಳನ್ನು ಏಕಕಾಲದಲ್ಲಿ ನಿಯಂತ್ರಿಸ್ತಾ ಇದ್ದಾನೆ 90 ರೂಪಗಳಿಂದ. ಚತುರ್ಭಿಸ್ಸಾಕಂ ನವತಿಂಚ ನಾಮಭಿ ಚಕ್ರನ್ನ ವೃತ್ತಂ ವ್ಯತೀನ್. ಅವರು ಎಂಥವರು 90 ದೇವತೆಗಳು? ವ್ಯತೀನ್ ಅವರು ನಮ್ಮನ್ನು ನಿಯಂತ್ರಿಸ್ತಕ್ಕ ವಿಶಿಷ್ಟವಾದ ಅತಿಶಕ್ತಿ ಇರತಕ್ಕವರು. ಅವರನ್ನು ಇವನು ಚಕ್ರ ತಿರುಗಿಸ್ತಾ ಇದ್ದಾನೆ. ವ್ಯತೀನ್ ರವಿ ವಿಪತ್. ಹೀಗೆ ವೇದದಲ್ಲಿ ಹೇಳಿರತಕ್ಕಂಥ 90 ರೂಪಗಳಲ್ಲಿ ಆ ಸೃಷ್ಟಿಗೆ ಕಾರಣರಾದ 10 ಮಂದಿಯನ್ನು ತೆಗೆದು ಪಿತೃಕ್ರಿಯೆಗೆ ಕಾರಣರಾದ 10 ಮಂದಿಯನ್ನು ಸೇರಿಸಿಬಿಟ್ಟು ಆಮೇಲೆ ಅಗ್ನಿ, ಸೋಮ, ಯಮ, ಸೋಮ, ಕವ್ಯವಾಹರನ್ನು ಸೇರಿಸಿಬಿಟ್ರೆ 93 ಆಯಿತು. ಹೀಗೆ ವೈದಿಕ ಪ್ರಕ್ರಿಯೆಯಲ್ಲಿ ಇರುವ ಸಹಜವಾದಂಥ 93 ಮಾಡುವುದು ಬಿಟ್ಟು ದ್ವಾದಶಾದಿತ್ಯರು, ಏಕಾದಶ ರುದ್ರರು, ಅಷ್ಟವಸುಗಳು ಸೇರಿ 31 ಆಯಿತು. ಅವರಿಗೆ ತಾಮಸ ಶರೀರ, ಅದು 31 ಮೂರಲಿ 93 ಆಯಿತು. 31 ಮೂರಲಿ 93 ಆಯಿತು ಅಂತಂದರೆ ಭಗವಂತನಿಗೆ ತಾಮಸ ದೇಹ ಉಂಟು ಅಂತ ಉಪಾಸನೆ ಮಾಡಿದ ಹಾಗಾಯಿತು. ಮತ್ತು ವಾಮನನೊಳಗೆ ಅನಿರುದ್ಧ ಅಂತರ್ಯಾಮಿಯಾಗಿದ್ದಾನೆ ಅಂತ. ದ್ವಾದಶಾದಿತ್ಯರು ಒಬ್ಬ ವಾಮನ, ಅವನೊಳಗೆ ಅಂತರ್ಯಾಮಿ. ವಾಮನನಿಗೆ ನಿಯಾಮಕನಾಗಿ ಅನಿರುದ್ಧ ಇದ್ದಾನೆ. ವಾಮನನಿಗೆ ಸಾತ್ವಿಕ ಶರೀರ, ತಾಮಸ ಶರೀರ, ರಾಜಸ ಶರೀರ ಇದೆ, 3 ರೂಪ ಇದೆ. ಅವನೊಳಗೆ ಅಂತರ್ಯಾಮಿಯಾಗಿ 3 ರೂಪದಿಂದ ಅನಿರುದ್ಧ ಇದ್ದಾನೆ ಅಂತ. ಎಂಥ ಭಯಾನಕವಾದ ಉಪಾಸನೆ ನೋಡ್ರಿ. ಅಂದರೆ ಈ ವ್ಯಾಖ್ಯಾನಗಳ ಮೂಲಕ ಜಗನ್ನಾಥದಾಸರ ಕೊಲೆ ನಡೆದು ಬಿಟ್ಟಿದೆ. ಅಂದರೆ ಅವರು ಬರೆದದ್ದು ಅರ್ಥವೇ ಆಗದ ಹಾಗೆ. ಯಾಕಂದರೆ ಎಲ್ಲರೂ ಕನ್ನಡ ಓದಿಯೇ ಅನುಸಂಧಾನ ಮಾಡೋದು. ಯಾರಿಗೆ ಶಾಸ್ತ್ರಜ್ಞಾನ ಇದೆ, ಪೂರ್ತಿ ಹರಿಕಥಾಮೃತ ಸಾರದ ಕೊಲೆ ಆಗಿಬಿಟ್ಟಿದೆ ಈ ವ್ಯಾಖ್ಯಾನಗಳಲ್ಲಿ. ಆ ರೀತಿ ಅನುಸಂಧಾನ ಎಂದೂ ದಯವಿಟ್ಟು ಮಾಡಬೇಡಿ. ಭಗವತ ಅನುಗ್ರಹ ಆಗಬೇಕು ಅಂತಿದ್ರೆ ಆ ರೀತಿ ಅನುಸಂಧಾನ ಮಾಡಬೇಡಿ. ವಸುರುದ್ರ ಆದಿತ್ಯ 8-3 ಮಾಡಬೇಡಿ. 31 3 93 ಅದು ತೀರಾ ಅಶಾಸ್ತ್ರೀಯವಾದ ಪಾಪ ಸಾಧನವಾದಂಥ ಉಪಾಸನೆ. ಹಾಗಾಗಿ ತ್ರಿನವತಿ ಸ್ವರೂಪಾತ್ಮಕ ಅನಿರುದ್ಧನು. ಹೀಗೆ 93 ರೂಪಗಳಿಂದ ಸದಾ ಯಜಮಾನನಾಗಿದ್ದು, ಅಂದರೆ ಶ್ರಾದ್ದಾದಿಗಳನ್ನು ಮಾಡತಕ್ಕಂಥ ಯಜಮಾನ ಇದ್ದಾನಲ್ಲ. ಯಜಮಾನ ಅಂದರೆ ಆರಾಧನೆ ಮಾಡತಕ್ಕವ, ಯಜನ ಅಂದರೆ ಆರಾಧನೆ, ಯಜಮಾನ ಅಂದರೆ ಆರಾಧನೆ ಮಾಡುವವನು. ಪಿತೃದೇವತೆಗಳ ಆರಾಧನೆ, ಯಜ್ಞ ಮಾಡುವವನು ಅಂತ ಅರ್ಥ ಅಲ್ಲ. ಯಜಮಾನ ಅಂದರೆ ಆರಾಧನೆ ಮಾಡುವವನು ಅಂತ. ಪಿತೃಯಜ್ಞ, ಯಜ್ಞ ಅಂದರೆ ಆರಾಧನೆ. ಅದೊಂದು ಯಜಮಾನ, ಪಿತೃ ಕಾರ್ಯವನ್ನು ಮಾಡತಕ್ಕಂಥ ಒಬ್ಬ ಅಧಿಕಾರಿ ಇದ್ದಾನಲ್ಲ, ಅವನೊಳಗೆ ಕರ್ತೃ ಆಗಿ ಅನಿರುದ್ಧ ಆ ಕ್ರಿಯೆಯನ್ನು ಮಾಡ್ತಾ ಇರ್ತಾನೆ. ಎಷ್ಟು ರೂಪದಿಂದ ಯಜಮಾನನೊಳಗೆ? ಯಾಕಂದರೆ ವಸುರುದ್ರ ಆದಿತ್ಯ ಅದು ನಿಯಾಮಕ ಶಕ್ತಿಗಳು. ಈ 3 ದೇವತೆಗಳು 3 ಕಾಲಕ್ಕೆ ಸಂಬಂಧಪಟ್ಟವರು. ಆ ರುದ್ರರ ಜೊತೆಗೆ ಮರುತ್ತುಗಳು, ಆದಿತ್ಯರ ಜೊತೆಗೆ ವಿಶ್ವದೇವತೆಗಳು, ಅವು ಅಷ್ಟು 90. ಮತ್ತು ಪಿತೃದೇವತೆಗಳಿಗೆ ಸಂಬಂಧಪಟ್ಟ ಪಿತೃಪತಿಗಳು 3 ಜನ. ಹಾಗೆ 93 ರೂಪಗಳು ಈ ಯಜಮಾನನೊಳಗೆ ದೇವತಾ ಶಕ್ತಿಗಳಿವೆ. ಆ ದೇವತಾ ಶಕ್ತಿಗಳ ಒಳಗೆ 93 ರೂಪದಿಂದ ಭಗವಂತ, ಅನಿರುದ್ಧ ನಾಮಕ ಭಗವಂತ ಇದ್ದು ಯಜಮಾನನ ಮೂಲಕ ಶ್ರಾದ್ದಾದಿ ಕರ್ಮಗಳನ್ನು ಅವನೇ ಮಾಡ್ತಾನೆ ಅಂತ ಅಂದ. ಶ್ರಾದ್ದ ಮಾಡುವವನೂ ಅವನೇ. ಶ್ರಾದ್ದದಲ್ಲಿ ಮಾಡಿರತಕ್ಕಂಥ ಏನು ಯಜ್ಞ ಆರಾಧನೆ ಇದೆ ಅದನ್ನು ಕೊಳ್ಳುವವನು ಅವನೇ. ಕೊಂಡು ಅದನ್ನು ಪಿತೃದೇವತೆಗಳಿಗೆ ತೃಪ್ತಿ ಕೊಡುವವನು ಅವನೇ ಅನ್ನುವ ಮಾತನ್ನು ಇವರು ಹೇಳೋದಿಲ್ಲ. ತ್ರಿನವತಿ ಸ್ವರೂಪಾತ್ಮಕ ಅನಿರುದ್ಧನು ಸದಾ ಯಜಮಾನನಾಗಿದ್ದು ಅಂದರು. ಹಾಗಾಗಿ 93 ರೂಪಗಳಿಂದ 93 ದೇವತೆಗಳಲ್ಲಿ ಸನ್ನಿಹಿತನಾಗಿ ಆ 93 ದೇವತೆಗಳು ಇರತಕ್ಕಂಥ ಈ ಯಜಮಾನನ ಶರೀರದಲ್ಲಿ ಅನಿರುದ್ಧ 93 ರೂಪದಿಂದಿದ್ದು ಶ್ರಾದ್ದ ಕರ್ಮಗಳನ್ನು ನಿರ್ವಹಿಸುತ್ತಾನೆ. ಆಮೇಲೆ ಅನಲ ಯಮ ಸೋಮಾದಿ ಪಿತೃದೇವತೆಗಳಿಗೆ ಅನ್ನ ನೆನಪನು ಆ ಪ್ರದ್ಯುಮ್ನ.
ಅಲ್ಲಿಂದ 3 ಪಿಂಡ ಹಾಕ್ತಾರೆ ಪ್ರತಿ ಶ್ರಾದ್ದದಲ್ಲಿ. ಅದು ಯಾರಿಗೇ ಶ್ರಾದ್ದ ಇರಲಿ 3 ಪಿಂಡ ಹಾಕ್ತಾರೆ. ಆ 3 ಪಿಂಡ ಅನ್ನೋದು ಪಿತೃ ಪಿತಾಮಹ ಪ್ರಪಿತಾಮಹಾನ ಅಂತ ಹೇಳ್ತಾರೆ. ಅದು ಯಾರು ಅಂತ ಹೇಳ್ತಾರೆ? ಅನಲ ಯಮ ಸೋಮ ಅಂದರು. ಅನಲ ಯಮ ಸೋಮ, ಕವ್ಯವಾಹ ಅನ್ನತಕ್ಕಂಥ ಅಗ್ನಿ, ಯಮ ಮತ್ತು ಸೋಮ, ಇವರು 3 ಪಿತೃಪತಿಗಳಿದ್ದಾರಲ್ಲ ಅವರಿಗೆ ಸಲ್ಲತಕ್ಕಂಥದ್ದದು. ಅವರಿಗೆ ಸಂದು ಈ ಪಿತೃ ಪಿತಾಮಹ ಪ್ರಪಿತಾಮಹರು ಮೂವರಿಗೆ ಏನಾದರೂ ಪ್ರತಿಬಂಧಕ ಇದ್ದು ಸದ್ಗತಿ ಆಗದೇ ಇದ್ದರೆ ಅವರ ಮೂಲಕ ಇವರಿಗೂ ಅದರದ್ದು ಫಲ ಸಿಗಲಿ ಅಂತ. ಇಲ್ಲದೇ ಇದ್ದರೆ 3 ಪಿತೃದೇವತೆಗಳಿಗೆ ಸಂದಿತು. ಅನಲ ಯಮ ಸೋಮ ಇವರು ಪ್ರಧಾನ ಪಿತೃಗಳು, ಪಿತೃದೇವತೆಗಳು. ಆಮೇಲೆ ಆದಿ ಅಂತಂದರು, ಅದರ ನಂತರ 7 ಜನ ಇದ್ದಾರೆ. ಆಮೇಲೆ ಅನೇಕ ಮಂದಿ ಇದ್ದಾರೆ, ಸುಮಾರು 100 ಮಂದಿ ಪಿತೃದೇವತೆಗಳಿದ್ದಾರೆ. ಅವರ ಕೆಲಸ ಏನು ಅಂತಂದರೆ, ಅವರು ಪಿತ್ರಿಯಂ ಅಂತ ಹಿಂದೆ ಗುರುಕುಲದಲ್ಲಿ ಪಾಠ ಹೇಳಿಕೊಡುವಾಗ ಅವರಿಗೆ ಸಬ್ಜೆಕ್ಟು ಯಾವ್ಯಾವ ವಿಷಯಗಳನ್ನು ಪಾಠ ಹೇಳಿಕೊಡ್ತಿದ್ರು ಅಂತ ಟೆಕ್ಸ್ಟು ಯಾವ್ಯಾವುದು ಟೆಕ್ಸ್ಟ್ ಇತ್ತು ಅನ್ನುವಂಥ ವಿವರ ಹೇಳುವಾಗ ವೇದದಲ್ಲಿ ಹೇಳ್ತಾರೆ 18 ವಿದ್ಯೆಗಳನ್ನು ಹೇಳಿಕೊಡ್ತಿದ್ರು ಅಂತ. 1 ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವೇದ ಆಯ್ತಲ್ಲ, ಅದು ಇದ್ದದ್ದೇ 4 ವೇದ. ಆಮೇಲೆ ಇತಿಹಾಸ ಪುರಾಣಗಳು 5 ಅದಾದ ಮೇಲೆ ಪಿತ್ರಿಯಂ ದೈವಂ. ಪಿತ್ರಿಯಂ ಅಂತಂದರೆ, ಪಿತ್ರಿಯಂ ದೈವಂ ಅಂತಂದರೆ ಇದೆ ದೇವತೆಗಳಿಗೆ ಸಂಬಂಧಪಟ್ಟ ವಿದ್ಯೆ, ಪಿತೃಗಳಿಗೆ ಸಂಬಂಧಪಟ್ಟ ವಿದ್ಯೆ ಅಂತ. ಪಿತೃವಿದ್ಯೆ ಅಂತಂದರೆ ಸತ್ತ ಮೇಲೆ ಈ ಜೀವವನ್ನು ನಿಯಂತ್ರಿಸ್ತಕ್ಕಂಥ ಪಿತೃದೇವತೆಗಳ ವಿವರಣೆ. ಆಮೇಲೆ ತತ್ವಾಭಿಮಾನಿಗಳಾಗಿರ್ತಕ್ಕಂಥ ದೇವತೆಗಳ ವಿವರಣೆ ದೇವಮೀಮಾಂಸಾ ದೈವ. ಪಿತ್ರಿಯಂ ದೈವಂ ಅಂತ ಇದು 2 ಹೇಳಿಕೊಡ್ತಿದ್ರು. ಆಮೇಲೆ ರಾಶಿ ನಿಧಿ ಅಂತ. ಪಿತೃವಿದ್ಯೆ ದೇವತಾವಿದ್ಯೆ. ಆಮೇಲೆ ರಾಶಿ ಅಂತಂದರೆ ಮ್ಯಾಥಮೆಟಿಕ್ಸ್, ನಿಧಿ ಅಂದರೆ ಮಿನರಾಲಜಿ, ಮೈನ್ಸ್, ಭೂಗರ್ಭಶಾಸ್ತ್ರ. ನೆಲದ ಅಡಿಯಲ್ಲಿ ಎಲ್ಲಿ ಏನಿದೆ, ಯಾವ ಮೆಟಲ್ ಇದೆ, ಯಾವ ನಿಧಿ ಇದೆ ಅನ್ನೋದನ್ನು ಗುರುತಿಸ್ತಕ್ಕಂಥ ಭೂಗರ್ಭಶಾಸ್ತ್ರವನ್ನು ನೋಡಿ ಹಿಂದಿನವ್ರು ಹೇಳಿಕೊಡ್ತಾ ಇರ್ತಕ್ಕ ಸಬ್ಜೆಕ್ಟ್ ಒಮ್ಮೆ ಯೋಚನೆ ಮಾಡಲಿ. 4 ವೇದಗಳು, ಆಮೇಲೆ ಇತಿಹಾಸ ಪುರಾಣಗಳು 5 ಆಯಿತು. ಆಮೇಲೆ ಪಿತೃವಿದ್ಯೆ, ಪಿತೃಗಳು ಅಂದರೆ ಏನು, ಅವರು ಯಾವ್ಯಾವ ಸತ್ತ ಜೀವವನ್ನು ಹೇಗೆ ಯಾವ್ಯಾವ ಪಿತೃಗಳು ಹೇಗೆ ನಿಯಂತ್ರಿಸ್ತಾರೆ ಅನ್ನತಕ್ಕಂಥದ್ದು. ಆಮೇಲೆ ದೇವತೆಗಳು ಯಾವ್ಯಾವ ತಾರತಮ್ಯದಿಂದ ಯಾವ್ಯಾವ ತತ್ವವನ್ನು ನಿಯಂತ್ರಿಸ್ತಾರೆ ಅನ್ನೋದು 1. 5, 2, 7 ವಿದ್ಯೆ ಆಯಿತು. ಆಮೇಲೆ ರಾಶಿ ಮ್ಯಾಥಮೆಟಿಕ್ಸ್, ನಿಧಿ ಭೂಗರ್ಭಶಾಸ್ತ್ರ. ಇದನ್ನು ಟೆಕ್ಸ್ಟ್ ಬುಕ್, ಇದು ಗುರುಕುಲದಲ್ಲಿ ಪ್ರತಿಯೊಬ್ಬರು ಕಂಪಲ್ಸರಿಯಾಗಿ ಕಲಿತಾ ಇದ್ದ ಸಬ್ಜೆಕ್ಟ್ ಇದು. ಆಮೇಲೆ ವಾಕೋವಾಕ್ಯಂ, ಏಕಾಯನಂ. ವಾಕೋವಾಕ್ಯಂ ಅಂತಂದರೆ ಪಂಚರಾತ್ರ. ಆಮೇಲೆ ಏಕಾಯನ ಅಂತಂದರೆ ಮೂಲವೇದ. ಈ 4 ವೇದಗಳು ಯಾವುದರಿಂದ ವಿಭಾಗ ಮಾಡಿ ತೆಗೆದಿದ್ರೋ ಆ ಮೂಲವೇದದ ಪರಿಚಯ ಮಾಡಿಸಿಕೊಡ್ತಿದ್ರಂತೆ. ಇದಾದ ಮೇಲೆ ದೇವವಿದ್ಯಾ, ದೇವತೆಗಳ ರಹಸ್ಯ. ಆಮೇಲೆ ಬ್ರಹ್ಮವಿದ್ಯಾ ಅಂದರೆ ಭಗವಂತನ ಉಪಾಸನೆಯ ವಿಧಾನ. ಭೂತವಿದ್ಯಾ, ಪ್ರಾಣಿಗಳ ಜ್ಞಾನ, ಯಾವ್ಯಾವ ಪ್ರಾಣಿಗಳ ಸ್ವಭಾವ ಹೇಗೆ, ಯಾವ್ಯಾವ ವಸ್ತುವಿನ ಅದರ ಪ್ರಾಣಿಗಳ ಸ್ವಭಾವ ಜ್ಞಾನ. ಅದರಲ್ಲಿ ಎಲ್ಲ ಬಂತು, ಯಾವುದು ಪ್ರಾಣಿಗಳು, ವನಸ್ಪತಿಗಳು, ಮರಗಳು, ಗಿಡಗಳು ಎಲ್ಲ ಭೂತವಿದ್ಯಾದಲ್ಲಿ ಬಂತು, ಯಾವ್ಯಾವ ಗಿಡಗಳು ಅದರ ಸ್ವಭಾವ. ಆಮೇಲೆ ಕ್ಷತ್ರವಿದ್ಯಾ ಅಂತಂದರೆ ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ ಆ್ಯಂಡ್ ಇಕನಾಮಿಕ್ಸ್. ಇದು 3ಕ್ಕೆ ಒಟ್ಟಿಗೆ ಕ್ಷತ್ರವಿದ್ಯಾ ಅಂತ ಹೇಳ್ತಿದ್ರು. ಆಮೇಲೆ ನಕ್ಷತ್ರ ವಿದ್ಯಾ ಅಂದರೆ ಎಸ್ಟ್ರಾನಮಿ. ಆಮೇಲೆ ಸರ್ಪವಿದ್ಯಾ ಮತ್ತು ದೇವಜನ ವಿದ್ಯೆ. ಇಷ್ಟು 18 ವಿದ್ಯೆಗಳನ್ನು ಹೇಳಿಕೊಡ್ತಾ ಇದ್ರು. ಸರ್ಪವಿದ್ಯಾ, ಪ್ರಾಣಿಗಳ ವಿದ್ಯೆ ಬೇರೆ, ಸರ್ಪಗಳ ವಿದ್ಯೆ. ಸರ್ಪಗಳು ಬೇರೆ ಪ್ರಾಣಿಗಳಿಗಿಂತ ಹೆಚ್ಚು ಸೆನ್ಸಿಟಿವ್